ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಮಧ್ವ ನವಮಿಯ ಅಂಗವಾಗಿ ಪುರಂದರದಾಸರ ಆರಾಧನೆ, ತದಂಗವಾಗಿ ಇಲ್ಲಿ ಮಾಡ್ತಾ ಇರುವ ಜ್ಞಾನಯಜ್ಞ ಇದೊಂದು ಗಂಗಾ ಪ್ರವಾಹದಂತೆ ಹರಿತಾ ಇದೆ. ಈ ಪ್ರವಾಹದಲ್ಲಿ ಯಾರು ಮುಳುಗಿದರೂ ಕೂಡ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ, ಅಂತಃಕರಣವನ್ನು ಶುದ್ಧ ಮಾಡ್ತಾನೆ. ಇವತ್ತು ಆಚಾರ್ಯರ ಜೀವನ ಚರಿತ್ರೆಯನ್ನು ಕುರಿತು ಕೆಲವು ಸಮಯ ಪ್ರವಚನ ಮಾಡ್ತಾ ಇದ್ದೇನೆ. ಮಧ್ವಾಚಾರ್ಯರ ಜೀವನ ಚರಿತ್ರೆ ಅಂದರೆ ಅದು ಬಹಳ ಪವಿತ್ರವಾದ ಚರಿತ್ರೆ. ಅದನ್ನು ಕೇಳೋದ್ರಿಂದ ಹೇಳೋದ್ರಿಂದ ಏನು ಸಿಗ್ತದೆ ಅಂತ ನಾರಾಯಣ ಪಂಡಿತರು ಹೇಳ್ತಾರೆ. ಗಮನಾಸನ ಸಂಕಥಾದಿಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ. ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ ಅಂತಾರೆ. ಮಧ್ವಾಚಾರ್ಯರು ಏನೆಲ್ಲ ಚರಿತ್ರೆಗಳನ್ನು ನಡೆಸಿದ್ದಾರೆ ಅವುಗಳನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ಸಾಕಂತೆ ಸಂಸಾರದ ದುಃಖವನ್ನು ಪರಿಹಾರ ಮಾಡಿಬಿಡ್ತಾರಂತೆ. ಅಂಥ ಶಕ್ತಿ ಮಧ್ವಾಚಾರ್ಯರ ಚರಿತ್ರೆಯ ಶ್ರವಣ ಮಾಡಿದರೆ ಇದೆ ಅಂತ ಹೇಳ್ತಾರೆ. ಈ ಶಕ್ತಿ ಮಧ್ವಾಚಾರ್ಯರಿಗಾದರೂ ಹೇಗೆ ಬಂತು, ಯಾರವರು, ಅವರ ಪರಿಚಯ ಮಾಡಿಸಿಕೊಡುವಾಗ ಅಂತಾರೆ. ಮಧ್ವಾಚಾರ್ಯರು ಅಂದರೆ ಬೇರೆ ಯಾರಲ್ಲ, ಸತ್ಯಲೋಕದಲ್ಲಿ ವಾಯುದೇವರು ಎಲ್ಲ ಜೀವರಾಶಿಗಳಲ್ಲಿ ನಿಂತು ಶ್ವಾಸ ಉಚ್ಛ್ವಾಸವನ್ನು ನಡೆಸುವಂತಹ ವಾಯು ಮುಖ್ಯ ಪ್ರಾಣ ಅವರೇ ಭೂಮಿಯಲ್ಲಿ ಬಂದಂತಹ ಮಧ್ವಾಚಾರ್ಯರು ಅಂತ ಪರಿಚಯ ಮಾಡಿಸ್ತಾರೆ. ನಾವೆಲ್ಲ ಉಸಿರಾಡಿಸ್ತಾ ಇದ್ದೇವೆ ಇವಾಗ. ಈ ಉಸಿರಾಡಿಸುವ ದೇವತೆ ಯಾರು? ವಾಯು. ಆ ವಾಯುನೇ ಮಧ್ವ ರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡಿದ್ದು. ಹಾಗಾಗಿ ಮಧ್ವಾಚಾರ್ಯರ ಬಗ್ಗೆ ಬೇರೆ ಬೇರೆ ಯಾವುದೋ ಗ್ರಂಥಗಳ ಮೂಲಕವಾಗಿ ನಾವು ಇವರು ಒಬ್ಬರು ಆಚಾರ್ಯ ಪುರುಷರು ಅಂತ ಸಾಮಾನ್ಯ ರೀತಿಯಲ್ಲಿ ತಿಳಿಬಾರ್ದು. ನಾರಾಯಣ ಪಂಡಿತರು ಅಂತ 12ನೇ ಶತಮಾನದಲ್ಲಿದ್ದರು. ಒಳ್ಳೆ ಕವಿಗಳು, ಮಧ್ವಾಚಾರ್ಯರನ್ನು ಕಣ್ಣಾರೆ ಕಂಡವರು. ಅವರು ಈ ಮಾತನ್ನು ಹೇಳ್ತಾರೆ ಮಧ್ವಾಚಾರ್ಯರ ಬಗ್ಗೆ. ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರ ಲೀಲಾಂ. ವಿಶ್ವಗುರೋ
ವಿಶುದ್ಧಾಂ ಅವತಾರ ಲೀಲಾಂ ವಕ್ಷ್ಯಾಮಿ ಅಂತಾರೆ. ಮಧ್ವಾಚಾರ್ಯರನ್ನು ಅವರು ಪರಿಚಯಿಸಿದ್ದು ಅವತ್ತು ವಿಶ್ವಗುರು ಅಂತ ಪರಿಚಯ ಮಾಡಿಸಿದ್ರು. ಈ ಶಬ್ದ ಹೆಚ್ಚು ಪ್ರಚಲಿತ ಆಗಿದೆ ಇತ್ತೀಚೆಗೆ. ಯಾಕಂದರೆ ದೇಶ ವಿಶ್ವಗುರು ವಿಶ್ವಗುರು ಅಂತ ಮಾಡಲಿಕ್ಕೆ ಹೊರಟಿದ್ದಾರೆ, ಅಥವಾ ಅದು ಇದ್ದೇ ಇದೇನೋ ಏನೋ ಮೊದಲಿಂದನೂ, ಅಥವಾ ನಾವು ಬಂದ ಮೇಲೆ ಮಾಡಿದ್ವಿ ಅಂತ ಒಂದು ಹೆಮ್ಮೆ ಪಡಿಬೇಕು ಅಂತನೋ, ಅಂತೂ ಆ ದೇಶ ವಿಶ್ವಗುರು ಆಗಿದೆ ಅಂತ ಎಲ್ರಿಗೊಂದು ಪ್ರಸಿದ್ಧಿ ಪಡ್ತಿದ್ದಾರೆ. ಇದೇ ವಿಶ್ವಗುರು ಅನ್ನೋ ಶಬ್ದವನ್ನು 12ನೇ ಶತಮಾನದಲ್ಲಿ ಮೊಟ್ಟ ಮೊದಲು ಆಡಿದ್ದು ಮಧ್ವಾಚಾರ್ಯರಿಗೆ. ವಿಶ್ವಗುರೋರ್ ವಿಶುದ್ಧ. ಇವ್ರ ತಂದೆ ಒಬ್ಬರಿದ್ದಾರೆ, ನಾರಾಯಣ ಪಂಡಿತರ ತಂದೆ. ಅವರು ಒಂದು ಶಬ್ದವನ್ನು ಆಡ್ತಾರೆ ಮಧ್ವಾಚಾರ್ಯರನ್ನು ಪರಿಚಯಿಸುವಾಗ. ಅವರು ಹೇಳುವ ಮಾತು, ಮಧ್ವಾಚಾರ್ಯರು ಅಂದರೆ ಮೂರ್ಲೋಕದ ಗುರುಗಳು ಅಂದರು ಅವರು. ನೋಡಿ, ಮಗ ನಾರಾಯಣ ಪಂಡಿತರು ವಿಶ್ವಗುರು ಅಂತ ಹೇಳಿದರು, ತಂದೆ ಮೂರ್ಲೋಕದ ಗುರು ಅಂತ ಪರಿಚಯ ಮಾಡಿಸಿದರು. ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು. ತ್ರೈಲೋಕ್ಯಾಚಾರ್ಯ ಅನ್ನೋ ಪದವನ್ನು ಕೊಟ್ಟರು. ತ್ರೈಲೋಕ್ಯ ಅಂದರೆ ಯಾವುದು? ಮೂರ್ಲೋಕ ಅಂದರೆ ಭೂಹು ಭುವಃ ಸ್ವಃ. ಮೂರೂ ಲೋಕದ ಆಚಾರ್ಯರು ಒಬ್ಬರೇ ಅಂತೆ, ತ್ರೈಲೋಕ್ಯಾಚಾರ್ಯ. ನೋಡಿ, ಬೇರೆ ಬೇರೆಯವರೆಲ್ಲ ಒಂದು ಲೋಕದ ಆಚಾರ್ಯರು ಆಗಲಿಲ್ಲ, ಒಂದು ದೇಶದ ಆಚಾರ್ಯ ಆಗಿರ್ಬೋದು ಅಷ್ಟೆ. ದೇಶದ ಆಚಾರ್ಯರು ಆಗಲಿಲ್ಲ, ಒಂದು ಪ್ರದೇಶದ ಆಚಾರ್ಯ ಆಗಿರ್ಬೋದು. ಆದರೆ ನಮ್ಮ ಗುರುಗಳು ಮಾತ್ರ ಮೂರು ಲೋಕದ ಆಚಾರ್ಯರು ಅಂತ ಮೊಟ್ಟ ಮೊದಲು ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲಸತ್ ಅಂತ ಶಬ್ದವನ್ನು ಹಾಕಿದ್ದಾರೆ. ತ್ರೈಲೋಕ್ಯಾಚಾರ್ಯ, ವಿಶ್ವಗುರು ಎರಡೂ ಪದವನ್ನು ಆ ಮಧ್ವಾಚಾರ್ಯರ ಕಾಲದಲ್ಲೇನೆ ಅವರಿಗೆ ಕೊಟ್ಟಂತಹ ಒಂದು ಅದ್ಭುತವಾದ ಮಾತು, ಶಬ್ದ. ಇನ್ನೊಂದು ಅಂಶವನ್ನು ಮಧ್ವಾಚಾರ್ಯರ ಬಗ್ಗೆ ಹೇಳಬೇಕು. ಮಧ್ವಾಚಾರ್ಯರ ಚರಿತ್ರೆ ಆದ್ದರಿಂದ ಅವರ ಚರಿತ್ರೆಗಳು ಕೊಡ್ತಿರುವ ಸಂದೇಶ ಏನು ಅಂತ ನೋಡ್ತಾ ಬರೋಣ. ಒಮ್ಮೆ ಮಧ್ವಾಚಾರ್ಯರು ಗೋಮತಿ ನದಿ ತೀರದ ಬಳಿಗೆ ಬಂದರಂತೆ. ಬದರಿ ಯಾತ್ರೆ ಮಾಡ್ತಾ ಇದ್ದಾರೆ. ಅವರು ಹುಟ್ಟಿದ್ದು ತೌಳವ ಪ್ರದೇಶದಲ್ಲಿ, ಪಾಜಕ ಕ್ಷೇತ್ರದಲ್ಲಿ. ಪಾಜಕ ಕ್ಷೇತ್ರ ಅಂದರೆ ಪರಶುರಾಮನ ಕ್ಷೇತ್ರ ಅಂತ ಪ್ರಸಿದ್ಧ. ಅಲ್ಲಿ ಹುಟ್ಟಿ ಉತ್ತರ ಭಾರತದ ಯಾತ್ರೆ ಮಾಡ್ತಾ ಇದ್ದಾರಂತೆ. ಗೋಮತಿ ನದಿ ತೀರಕ್ಕೆ ಬಂದಾಗ ಒಬ್ಬ ರಾಜ ಬಂದ. 1139 ಅಥವಾ 12ನೇ ಶತಮಾನ ಅಂತ ಇಟ್ಟುಕೊಳ್ಳಿ ಸದ್ಯಕ್ಕೆ. ಎಕ್ಸಾಕ್ಟ್ ಈಗ ಇಸ್ವಿಯ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆ ಕಾಲದಲ್ಲಿ ಒಬ್ಬ ರಾಜ ಗೋಮತಿ ನದಿ ತೀರದ ಹತ್ರ ಬಂದು ಮಧ್ವಾಚಾರ್ಯರಿಗೆ ಸವಾಲು ಹಾಕಿದ್ದಂತೆ. ನೀವು ಎಲ್ಲ ಕಡೆಯಲ್ಲಿ ವೇದದ ಬಗ್ಗೆ ಉಪನ್ಯಾಸ ಮಾಡ್ತಿದ್ದೀರಿ, ಜನಗಳಿಗೆಲ್ಲ ವೇದದ ಬಗ್ಗೆ ಶ್ರದ್ಧೆ ಮೂಡಿಸ್ತಾ ಇದ್ದೀರಿ, ನೀವು ಆ ಕೆಲಸ ಮಾಡಬಾರ್ದು ಅಂದಂತ. ಯಾಕೆ? ವೇದ ಯಾವುದೂ ಕೂಡ ಪ್ರಮಾಣ ಅಲ್ಲ, ವೇದ ಆಧಾರ ಅಲ್ಲ, ಸುಳ್ಳು ಹೇಳ್ತದೆ, ಹೇಳದಂತೆ ನಡ್ಕೊಂಡ್ರೆ ವೇದ ಫಲ ಕೊಡಲ್ಲ, ಇದಕ್ಕೆ ನಾನೇ ಅದಕ್ಕೆ ನಿದರ್ಶನ ಅಂತ ಶುರು ಮಾಡಿಬಿಟ್ಟೆ. ಒಬ್ಬ ರಾಜ ಹೀಗೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾನೆ. ವೇದವನ್ನು ಸುಳ್ಳು, ವೇದ ಫಲ ಕೊಡಲ್ಲ, ವೇದವನ್ನು ಆಧಾರ ಅಂತ ಹೇಳಬಾರ್ದು, ನೀವು ಅದನ್ನೇ ಪ್ರವಚನ ಮಾಡಿ ಜನಗಳಿಗೆಲ್ಲ ಪ್ರಮಾಣ ಪ್ರಮಾಣ ಅಂತ ಸಾರ್ತಾ ಇದ್ದೀರಿ, ತಪ್ಪದು, ಹಾಗೆ ಮಾಡಬೇಡ್ರಿ, ನನ್ನ ಪ್ರಕಾರ ವೇದ ಎಲ್ಲ ಸುಳ್ಳು ಹೇಳ್ತದೆ ಅಂತ ಶುರು ಮಾಡಿದ. ಮಧ್ವಾಚಾರ್ಯರು ಉತ್ತರ ಕೊಡಬೇಕಲ್ಲ. ಸಾಮಾನ್ಯ ಜನ ಅಂತ ಆಗಿದ್ದಿದ್ದರೆ ಮತ್ತೆ ಯಾವಾಗಾದರೂ ಅವನ ಜೊತೆಗೆ ಮಾತಾಡೋಣ ಅಂತ ಹೇಳಿ ಮುಂದೆ ಹೋಗ್ಬೋದಿತ್ತೇನೋ. ಒಬ್ಬ ರಾಜ ಹೀಗೆ ಆಕ್ಷೇಪ ಮಾಡಿದಾಗ ರಾಜನ್ ನೋಡುವವರು, ಸುತ್ತಲೂ ಇರುವ ಹಿಂಬಾಲಕರು, ಮತ್ತು ಅವನೊಟ್ಟಿಗೆ ಬಂದಂತಹ ಪ್ರಜೆಗಳು, ಅವರಿಗೆಲ್ಲ ಸಂದೇಶ ತಪ್ಪಾಗಿ ಹೋಗ್ತದಲ್ವೇ? ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಮಾತಾಡುವಾಗ ಬಹಳ ಎಚ್ಚರಿಕೆ ಇರಬೇಕು.
ಇತ್ತೀಚೆಗೆ ನಾಲಿಗೆ ಹರಿಬಿಡೋದು ಜಾಸ್ತಿ ಆಗಿದೆ. ಯಾವ ಗ್ರಂಥದ ಮೇಲೆ ಯಾರು ಬೇಕಾದರೂ ಏನು ಬೇಕಾದರೂ ಆಪಾದನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಮತ್ತೆ ಹೆಸರು ಏನು ಇಟ್ಟಿದ್ದಾರೆ ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ, ಅಲ್ವೇ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತದು. ಅದು ಏನು ಅಂತ ಯಾರೂ ಕಾಯ್ದೆ ತೆಗೆದು ನೋಡಿರಲ್ಲ ಅದ್ರ ಬಗ್ಗೆ. ಆದರೆ ಎಲ್ಲರೂ ಅದರ ಹೆಸರಿನಲ್ಲಿ ಏನೆಲ್ಲ ದುರುಪಯೋಗ ತಗೊಳ್ಬೇಕೋ ಅದನ್ನು ತಗೊಳ್ತಿರ್ತಾರೆ. ಅಧಿಕಾರಶಾಹಿಯಲ್ಲಿರುವವರು, ಅದು ಭಾರತ ದೇಶದ ಒಬ್ಬ ರಾಜನಾಗಿ ಆಸ್ತಿಕ ಸಮಾಜಕ್ಕೆ ವೇದಗಳ ಬಗ್ಗೆ ಅಶ್ರದ್ಧೆ ಮೂಡಿಸುವ ಹಾಗೆ ಹೀಗೆ ಮಾತನಾಡಿದಾಗ ಭಗವತ್ಪಾದರು ಆಸ್ತಿಕ ಸಮಾಜವನ್ನು ಮುನ್ನೆಲೆಗೆ ತರ್ಕೊಂಡು ಹೋಗಬೇಕಾದವರು ಉತ್ತರ ಕೊಡಲೇಬೇಕಾಯಿತು. ರಾಜನ ಜೊತೆಗೆ ಮಾತನಾಡ್ತಾ ಹೇಳ್ತಾರೆ, ನೋಡು, ವೇದವನ್ನು ಸುಳ್ಳು ಅಂತ ಅನ್ಬೇಡ, ಅಪ್ರಮಾಣ ಅನ್ಬೇಡ, ನಿರಾಧಾರ ಅನ್ಬೇಡ. ವೇದ ಯಾವತ್ತಿದ್ರೂ ಪ್ರಮಾಣನೇ ಅಪ್ಪ. ನೀನು ಅದರ ಬಗ್ಗೆ ಏನು ಕಂಡುಕೊಂಡಿದ್ದೀಯ? ಯಾಕದನ್ನು ಅಪ್ರಮಾಣ ಅಂತಿದೆಯಾ? ಕಾರಣ ಕೊಡು ಅಂತ ಹೇಳಿ. ಆತ ಹೇಳ್ದ, ಅವನಿಗೆ ಯಾರೋ ಒಂದಿಷ್ಟು ಜನ ಹೇಳ್ಕೊಟ್ಟಿದ್ರಂತೆ, ವೇದದಲ್ಲಿ ಹೀಗೊಂದು ಉಪನಿಷತ್ತಿನ ಸೂಕ್ತ ಇದೆ, ವೇದದಲ್ಲಿ ಒಂದು ಸೂಕ್ತ ಇದೆ, ಔಷಧಿ ಸೂಕ್ತ ಅಂತ ಕರೀತಾರೆ. ಅದನ್ನು ಹೇಳಿ ಏನಾದರೂ ಬೀಜ ಇಟ್ಟರೆ ಅದು ಒಳ್ಳೆ ಮೊಳಕೆ ಬರ್ತದೆ, ಫಲ ಕೊಡ್ತದೆ ಅಂತಿದೆ. ಅದಕ್ಕೆ ಆತ ರಾಜ ಏನು ಮಾಡಿದ, ಆ ಸೂಕ್ತ ತಾನೇ ಕಲಿತು ತಾನು ಬೀಜವನ್ನು ಅಲ್ಲಲ್ಲಲ್ಲಿ ನೆಡ್ಲಿಕ್ಕೆ ಶುರು ಮಾಡಿದ. ಫಲ ಕೊಡಲಿಲ್ಲ, ಸಿಟ್ಟು ಬಂತವನು. ಇದೇ ಇನ್ಸಿಡೆನ್ಸ್ ನಡೆದದ್ದು. ಫಲ ಕೊಡಲಿಲ್ಲ, ಸಿಟ್ಟು ಬಂತು. ಒಂದು ಸಲ ನೋಡ್ದ, 2 ಸಲ ನೋಡ್ದ, ಪದೇ ಪದೇ ಆದಾಗ ವೇದದ ಮೇಲೆ ಶ್ರದ್ಧೆ ಕಳ್ಕೊಂಡ್ಬಿಟ್ಟ. ಇದನ್ನು ಆಚಾರ್ಯರ ಹತ್ರ ಹೇಳ್ತಾರೆ, ನಾನು ವೇದದ ಬಗ್ಗೆ ಶ್ರದ್ಧೆ ಭಾಳ ಇಟ್ಟಿದ್ದೆ, ಅಲ್ಲಿ ಹೇಳಿದಂತೆ ಸೂಕ್ತಗಳನ್ನು ಹೇಳಿದೆ, ಬೀಜ ನೆಟ್ಟೆ, ಅದು ಫಲ ಕೊಡಲಿಲ್ಲ ನನಗೆ. ನಾನು ವೇದವನ್ನು ಪ್ರಮಾಣ ಅನ್ಬೇಕಾ ಅಪ್ರಮಾಣ ಅನ್ಬೇಕಾ ನೀವೇ ಹೇಳಿ ಅಂತ ಶುರು ಮಾಡಿ. ನಾನೇ ಮಾಡಿದ್ದು ಸ್ವತಃ, ಬೀಜ ನಾನೇ ನೆಟ್ಟಿದ್ದೇನೆ, ನನಗದು ಫಲ ಕೊಟ್ಟಿಲ್ಲ. ಸೂಕ್ತ ಹೇಳಿದ್ದೇನೆ, ಫಲ ಕೊಟ್ಟಿಲ್ಲ. ಫಲ ಕೊಡದೇ ಇದ್ದರೆ ಮತ್ತು ಸುಳ್ಳಲ್ಲದೆ ಇನ್ನೇನು ಹೇಳಬೇಕದನ್ನು ನಾನು ಅಂತ ಆಕ್ಷೇಪ ಮಾಡಿದೆ. ಆವಾಗ ಭಗವತ್ಪಾದರು ಒಂದು ಉತ್ತರ ಕೊಟ್ಟರು. ಮೊದಲು ನೋಡು, ವೇದಗಳೆಲ್ಲ ಎಲ್ರಿಗೂ ಫಲ ಕೊಡುತ್ತದೆ ಅಂತ ತಿಳಿದದ್ದು ತಪ್ಪು ಅಂತಂದು. ವೇದ ಅರ್ಹತೆ ಯಾರಿಗಿರ್ತದೆ ಅವರಿಗಷ್ಟೇ ಫಲ ಕೊಡ್ತದೆ ಅಂತಂದು. ಎಲ್ಲ ವಿದ್ಯೆಗಳು ಅರ್ಹತೆ ಯಾರಿಗಿರ್ತದೆ ಅವರಿಗಷ್ಟೇ ಫಲ ಕೊಡ್ತಾರೆ. ಎಲ್ಲರೂ ಇಂಜಿನಿಯರ್ ಆಗಲಿಕ್ಕಾಗ್ತದ? ಎಲ್ಲರೂ ಸಾಫ್ಟ್ವೇರಾ? ಎಲ್ಲರೂ ಹಾರ್ಡ್ವೇರಾ? ಎಲ್ಲರೂ ವಕೀಲರಾಗಲಿಕ್ಕಾಗ್ತದ? ಎಲ್ಲರೂ ಡಾಕ್ಟರ್ ಆಗಲಿಕ್ಕಾಗ್ತದ? ಅಪ್ಲಿಕೇಶನ್ ಯಾರು ಬೇಕಾದರೂ ಹಾಕ್ಬೋದು, ಆದರೆ ಅರ್ಹತೆ ಇದ್ದವರಿಗೆ ಮಾತ್ರ ವಿದ್ಯೆ ಒಲಿಯುತ್ತದೆ ಅನ್ನೋದು ಸತ್ಯನ? ಇದೊಂದು ಕಾಮನ್ ಸೆನ್ಸ್. ಆ ವಿದ್ಯೆಗಳು ಅವರವರಿಗೆ ಫಲ ಕೊಡಬೇಕಾದ್ರೆ ಅದರದ್ದೇ ಅರ್ಹತೆ ಇರಬೇಕು ಅನ್ನೋದೊಂದು ಸಾಮಾನ್ಯ ಪ್ರಜ್ಞೆಯಪ್ಪ ರಾಜ. ಅದಿಲ್ಲ ಅಂದರೆ ಇವತ್ತಿನ ಎಜುಕೇಷನ್ ವ್ಯವಸ್ಥೆಗಳಲ್ಲಿ ಅರ್ಹತಾ ಪರೀಕ್ಷೆ ಅನ್ನೋದೇ ಇಡಬಾರ್ದಾಗಿತ್ತು. ಎಕ್ಸಾಮ್ ಬೋರ್ಡು ಎಲ್ಲ ಕಡೆಯಲ್ಲಿ ಅರ್ಹತಾ ಪರೀಕ್ಷೆ ಅಂತ ಇಟ್ಟಿದ್ದಾರೋ ಇಲ್ಲೋ? ಇದು ಒಂದು ವ್ಯವಸ್ಥೆಯನ್ನು ನಾವು ಅರ್ಥಕೊಳ್ಬೇಕು. ವೇದ ರಾಶಿಗಳು ತಮ್ಮ ಅರ್ಹತೆ ಯಾರು ಪಡ್ಕೊಂಡಿರ್ತಾರೋ ಅವುಗಳಿಗೆ ಅವು ಫಲ ಕೊಡ್ತವೆ. ಹಾಗಾಗಿ ನೀನು ರಾಜ ಅರ್ಹತೆ ಇಲ್ದಿದ್ದು ವೇದದ ಸೂಕ್ತ ಬಾಯಲ್ಲಿ ನೀನು ಹೇಳಿರ್ಬೋದು, ಅರ್ಹತೆ ಇಲ್ದಿದ್ದರಿಂದ ಅವು ಫಲ ಕೊಟ್ಟಿರಲಿಲ್ಲ ಅಂತ ಉತ್ತರ ಕೊಟ್ಬಿಟ್ರಂತ. 2ನೇ ಅಂಶ. 3ನೇ ಅಂಶ, ಆತ ಅಂದ, ಅವನ ಆರ್ಗ್ಯುಮೆಂಟ್ ನೋಡಿ, ಅವನು ಹೇಗಿತ್ತು ಅವನ ಆರ್ಗ್ಯುಮೆಂಟ್ಸ್. ಆ ಥರದ ವೇದದಿಂದ ಫಲ ಪಡೆಯೋ ಅರ್ಹತೆ ಇರೋ ವ್ಯಕ್ತಿನೇ ಜಗತ್ತಿನಲ್ಲಿಲ್ಲ ಅಂದ್ಬಿಟ್ಟ ಆತ. ಯಾಕಂದರೆ ಈ ಉತ್ತರ ಎಲ್ರಿಗೂ ಕೂಡಲೇ ಮನಸ್ಸಿಗೆ ಹಿಡಿಸಲ್ಲ. ಈ ಉತ್ತರ ಸಹಜವಾಗಿ ಎಲ್ಲರ ತಲೆ ಕೆಡಿಸ್ತದೆ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಟೆಂಪ್ಟ್ ಮಾಡ್ತದೆ. ಒಬ್ಬ ವ್ಯಕ್ತಿಗೆ ಅರ್ಹತೆ ಇಲ್ಲ, ಫಲ ಕೊಟ್ಟಿಲ್ಲ ಅನ್ನೋ ಉತ್ತರ ಎಷ್ಟು ಜನ ಇವತ್ತು ಕೂಡಲೇ ಆಕ್ಸೆಪ್ಟ್ ಮಾಡ್ಕೋತಾರೆ? ಮಾಡಲ್ಲ. ಯಾಕಂದರೆ ಇವತ್ತಿನ ಕಾಲ ಹೆಂಗೆ ಅಂದರೆ, ಒಂದು ಯಾವುದೋ ಗುಂಪನ್ನು ಬೈಬೇಕಾಗಿದೆ, ಏನಾದರೂ ಮಾಡಿ ಅದನ್ನು ತುಳಿಬೇಕಿದೆ, ಅದನ್ನು ಮಟ್ಟ ಹಾಕಬೇಕಿದೆ. ಹಾಗಾಗಿ
ಸತ್ಯ ಹೇಳಿದರೂ ಅದು ಕೈ ಆದದ್ರಿಂದ ಅದನ್ನು ಒಪ್ಪಿಕೊಳ್ಳದೇನೆ ನೀವೆಲ್ಲ ಮೇಲ್ಪಂಕ್ತಿಯವರು, ನೀವು ಮುಚ್ಚಿಡ್ತೀರಿ ವೇದ, ನಾವು ಹೇಳಬಾರ್ದು ಅಂತೀರಿ ಅಂತ ಹಿಂಗೆ ಬೈದು ಬಿಡ್ತಾರೆ ಅಷ್ಟೆ. ಯೋಚಿಸ್ಬೇಕಲ್ವೇ? ಯಾವುದು ಯಾರಿಗೆ ಅರ್ಹತೆ ಇರ್ತದೋ ಅವರಿಗೆ ಫಲ ಕೊಡ್ತದೆ ಅನ್ನುವ ಆ ಉತ್ತರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಯೋಗ್ಯತ್ವೇ ನಹಿ ಸತಿ ನಹಿ ದೃಶ್ಯತೆ ಧಿಕಾರಿ ನಾಥ ಸ್ಯಾತ್ ಸಕರ ವಿಷಾಣವತ್ಸದೇತಿ ಆಕ್ಷೇಪಂ ತಮಸಃ ಮಾನ ಉಚ್ಯಮಾನಃ ಸದ್ಯೋಸೋ ನಿಜಕರ ಪಲ್ಲವದ್ವಯೇನ. ಹೇಗಿದೆ ನೋಡಿ ಮಧ್ವ ವಿಜಯ. ಆತ ಆಕ್ಷೇಪ ಮಾಡಿದ. ಸರಿ, ನೀವು ಹೇಳೋ ಉತ್ತರ ಒಪ್ಪಿಕೊಳ್ಳೋಣ, ಆದರೆ ನಂದು ಇನ್ನೊಂದು ಪ್ರಶ್ನೆ ಇದೆ. ಯೋಗ್ಯತೆ ಇರೋ ಒಬ್ಬ ವ್ಯಕ್ತಿ ಭೂಮಿಯಲ್ಲಿ ಇಲ್ಲವೇ ಇಲ್ಲ ಅಂತ ಅಂದ್ಬಿಟ್ಟ. ಆಗ ಮಧ್ವಾಚಾರ್ಯರು ಅಂತಾರೆ, ಈ ಮಾತನ್ನು ನೀನು ಹಿಂತಕ್ಕೋ ಅಂತಂದ್ರು. ಯಾಕೆ ಅಂದರೆ ನಿನ್ನ ಎದುರುಗಡೆ ನಿಂತಿದ್ದೇನಲ್ಲ ನಾನು ಆ ಯೋಗ್ಯತೆ ಇರೋ ವ್ಯಕ್ತಿ ಅಂತಂದ್ರಂತ. ರಾಜನಿಗೆ ಉತ್ತರ ಕೊಡಬೇಕಿದೆ. ಯಾಕಂದರೆ ರಾಜ ಅಂದರೆ ಆ ಕಾಲದಲ್ಲಿ ಒಂದು ರೀತಿ ಟೆಲಿಕಾಸ್ಟ್ ಆಗ್ತಾ ಇರ್ತದೆ. ರಾಜ ಏನು ಮಾತಾಡ್ತಾನೆ, ಅದ್ರ ಬಗ್ಗೆ ಯಾರು ಏನಂದ್ರು, ಅವ್ರಿಗೆ ಉತ್ತರ ಏನು ಕೊಟ್ಟರು, ಎಲ್ಲ ಕಡೆ ಹೋಗ್ಬಿಡ್ತದೆ ಆ ವಿಷಯ. ಸುಮ್ಮನೆ ಅಲ್ಲ. ಇವಾಗೆಲ್ಲ ಒಬ್ಬ ರಾಜಕಾರಣಿ ಮಾತಾಡಿದರೆ ಎಷ್ಟು ಬೇಗ ನಿಮ್ಮ ಮೊಬೈಲಿಗೆ ಬಂದು ಸೇರ್ತದೋ ಇಲ್ಲೋ ಅದೆಲ್ಲ. ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಛೇ 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 ಛೇ. ಸ್ನಾನ ಮಾಡೋದೊಂದು ತೋರಿಸಿಲ್ಲ, ಇನ್ನು ಮುಂದೆ ಬರಲಿಕ್ಕಿದೆ ಅದೆಲ್ಲ ಅಷ್ಟೇ. ಎಲ್ಲಿಗೆ ಪರಿಸ್ಥಿತಿ ಬಂತು ಅಂದರೆ ಬೇಡ ಬೇಡ ಪರಿಸ್ಥಿತಿ. ಇದಕ್ಕೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೆಸರಿಟ್ಟಿದ್ದಾರೆ. ಮತ್ತೆ ಆ ಕಾಲದ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ರಾಜ ಯೋಗ್ಯತೆ ಇರೋ ವ್ಯಕ್ತಿನೇ ಇಲ್ಲ ಅಂತ ಆಕ್ಷೇಪ ಮಾಡ್ತಿದ್ದಾನೆ. ಸ್ವತಃ ಜಗತ್ತಿನಲ್ಲೆಲ್ಲ ವೇದದ ಬಗ್ಗೆ ಉಪನ್ಯಾಸ ಮಾಡಿ ಶ್ರದ್ಧೆ ಮೂಡಿಸಿ ಆಸ್ತಿಕ ಜನರನ್ನು ಒಂದು ಒಳ್ಳೆ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ಪ್ರಯತ್ನ ನಡೆಸಿದ್ದಾರೆ. ಅವ್ರ ಮುಂದೆ ಈ ಆಕ್ಷೇಪ ಮಾಡಿದ. ಆಗ ಆಚಾರ್ಯರಂತಾರೆ, ನೀನು ಯಾವ ಬೀಜಗಳನ್ನೆಲ್ಲ ನೆಟ್ಟೆ ಅಂದೆಲ್ಲ ಅದನ್ನು ತೊಗೊಂಡು ಬಾ ಅಂದರು. ಬೀಜ ತಗೊಂಡು ಬಂದ, ಈ ಕೈಗೆ ಹಾಕ್ಕೊಂಡು ಅವನ ಕೈಯಲ್ಲಿ ಕೈಗೆ ಹಾಕಿಸ್ಕೊಂಡ್ರು. ನೀನು ಹೇಳಿದ ಸೂಕ್ತ ಯಾವುದೋ ನಾನು ಹೇಳ್ತೇನೆ ನೋಡಿ ಈಗ ಅಂದರು. ಆಚಾರ್ಯರ ಸೂಕ್ತ ಹೇಳಿದರು. ಔಷಧಿ ಅಂತ ಔಷಧಿ ಸೂಕ್ತ, ಅದು ಋಕ್ ಸಂಹಿತೆಯಲ್ಲಿ ಬರ್ತದೆ. ಅದನ್ನು ಬಾಯಿ ತುಂಬ ಸೂಕ್ತವನ್ನು ಉಚ್ಚಾರಣೆ ಮಾಡಿದರು. ಸೂಕ್ತ ಉಚ್ಚಾರಣೆ ಮಾಡ್ತಿರ್ಲಿಕ್ಕೆ ಕೈ ತೋರಿಸಿದ್ರು ಅವನಿಗೆ. ನೋಡು, ನೀನು ಬೀಜ ಹಾಕಿದ್ದೀಯಾ, ಕೈಯಲ್ಲಿದೆ, ನಾನು ಬಾಯಲ್ಲಿ ಸೂಕ್ತ ಹೇಳ್ತಾ ಇದ್ದೇನೆ, ಮೊಳಕೆ ಹೊಡಿತದೋ ಇಲ್ಲೋ ನೋಡಿದ್ರೆ ಮೊಳಕೆ ಹೊಡೆದು ಬಿಟ್ಟಿತ್ತಂತೆ. ಮೊಳಕೆ ಹೊಡಿತು, ಅಲ್ಲೇ ಮೊಳಕೆ ಹೊಡೆದಿದೆ. ಕೈಯಲ್ಲಿ ಗಿಡ ಆಗಿದೆ, ಕೈಯಲ್ಲಿ ಗಿಡ ಆಗಿದೆ, ಹೂ ಬಿಟ್ಟಿದೆ. ಒಪ್ತೀಯ? ವೇದ ಪ್ರಮಾಣ ಅಂತ ಒಪ್ತೀಯ? ವೇದದ ಫಲ ಪಡಿಬೇಕಾದ್ರೆ ಅರ್ಹತೆ ಇರಬೇಕು ಅಂತ ಒಪ್ತೀಯ? ಆ ಅರ್ಹತೆ ನನಗಿದೆ ಅನ್ನೋದನ್ನು ಒಪ್ತೀಯ? ನೋಡಿ ಈಗ ಪ್ರತ್ಯಕ್ಷ ಅಂತಂದ್ರೆ ಸೂಕ್ತೇನಾಂಕುರತಲ ಪುಷ್ಪ ಬೀಜ ಸೃಷ್ಟಿಂ. ಇದು ಮಧ್ವಾಚಾರ್ಯರು ಗೋಮತಿ ತೀರದಲ್ಲಿ ನಡೆಸಿದ ಒಂದು ಚರಿತ್ರೆ. ಇದನ್ನು ಕೇಳಿದರೆ ನಾವು ಏನು ಅರ್ಥ ಮಾಡ್ಕೊಳ್ಬೋದು? ಪ್ರತ್ಯೇಕ ನಾನು ಸಂದೇಶ ಹೇಳೋ ಕಾರಣವೇ ಇಲ್ಲ. ಭಾರತೀಯ ಸಮಾಜ ಸನಾತನ ಧರ್ಮವನ್ನು ನಂಬಿದ್ದು, ಆ ಧರ್ಮಗಳನ್ನೆಲ್ಲ ಬೋಧಿಸಿದ್ದು ಇದೇ ವೇದ. ವೇದದ ಬಗ್ಗೆನೇ ಶ್ರದ್ಧೆ ಇಲ್ಲ ಅಂದರೆ ಧರ್ಮ ಹೇಗೆ ಉಳಿಲಿಕ್ಕೆ ಸಾಧ್ಯ? ವೇದವೇ ನಿಜವಾದ ಕಾನ್ಸ್ಟಿಟ್ಯೂಷನ್. ಹಿಂದಿನ ರಾಜ ಮಹಾರಾಜರು ಕ್ರಿಸ್ತ ನಂತರ ಬೇಡ, ಕ್ರಿಸ್ತ ಪೂರ್ವಕ್ಕೆ ಅನುಗುಣವಾಗಿ ನೀವು ಯೋಚಿಸಿದರೆ ಆ ಪ್ರದೇಶದಲ್ಲಿದ್ದಂಥ ಕಾನ್ಸ್ಟಿಟ್ಯೂಷನ್ ವೇದಾಧಾರಿತವಾದದ್ದೇ ಇತ್ತು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ಅಂತಾರೆ. ವೇದದ ಸಂವಿಧಾನದ ಅಡಿಪಾಯ ಇಟ್ಟುಕೊಂಡೇ ಪ್ರತಿಯೊಂದು ಪ್ರದೇಶಗಳಲ್ಲಿ, ರಾಜ್ಯಗಳಲ್ಲಿ ರಾಜರುಗಳು ದಡ್ಡ ನೀತಿಯನ್ನು, ನ್ಯಾಯದ ವ್ಯವಸ್ಥೆಯನ್ನು, ಸಂಹಿತೆಗಳನ್ನು ರೂಪಿಸ್ತಾ ಇದ್ದರು ಅಂತ ಒಪ್ಪಿಕೊಳ್ಳೇಬೇಕು. ಇದು ಐತಿಹಾಸಿಕವಾದ ಸತ್ಯ. ಶೈಕ್ಷಣಿಕವಾಗಿ ಬ್ರಿಟಿಷರು ಬಿಟ್ಟು ಹೋದ ನಂತರ ಭಾರತವನ್ನು ಶಿಕ್ಷಣ ಸಮಿತಿಯನ್ನು ರಚನೆ ಮಾಡಿ ಲೋಕದಲ್ಲಿ ಕ್ರಿಸ್ತ ನಂತರದ ಶೈಕ್ಷಣಿಕ ವ್ಯವಸ್ಥೆಗಳನ್ನು ಹೆಚ್ಚು ಚಾಲ್ತಿಯಲ್ಲಿ ತಂದಿದ್ದು. ಸಮಸ್ಯೆ ಏನಾಯಿತು? ಹಿಂದೆ ಇದ್ದ 72,000 ಗುರುಕುಲಗಳನ್ನು
ವೈದಿಕ ವ್ಯವಸ್ಥೆಗೆ ಅನುಗುಣವಾದ ಶೈಕ್ಷಣಿಕ ವ್ಯವಸ್ಥೆಯನ್ನು ಅಳಗಾಡಿಸಿಬಿಟ್ರು, ಅದನ್ನು ನಾಶ ಮಾಡಿದರು. ಅದರ ಪರಿಣಾಮವಾಗಿ ಇವತ್ತೇನಾಗಲಿಕ್ಕೆ ಶುರುವಾಗಿದೆ ಅಂದರೆ ವೇದದ ಬಗ್ಗೆ, ವೇದದ ಆಚರಣೆಯ ಬಗ್ಗೆ, ಧರ್ಮದ ಬಗ್ಗೆ ಎಲ್ಲ ಅಶ್ರದ್ಧೆ ಮೂಡಲಿಕ್ಕೆ ಶುರುವಾಗಿದೆ. ಇದು ಸಮಸ್ಯೆ. 12ನೇ ಶತಮಾನದ ಭಗವತ್ಪಾದರು, ಸರಿಸುಮಾರು ಇವತ್ತು 700 ವರ್ಷಕ್ಕಿಂತ ಹಿಂದೆ ಇದ್ದ ಮಧ್ವಾಚಾರ್ಯರು ದೇಶದ ಮೇಲೆ ಆಗ್ತಿದ್ದಂತಹ ಇತರರ ದಾಳಿಯನ್ನು ಮನಗಂಡು ಅಲ್ಲಲ್ಲಿ ವೇದವನ್ನು ಉಳಿಸ್ಬೇಕು, ಬೆಳೆಸಬೇಕು, ವೇದಕ್ಕೆ ಹೇಳಿದ ಅನುಗುಣವಾಗಿ ಧರ್ಮ ನಡೆಸಬೇಕು ಅಂತ ಒಂದು ದೊಡ್ಡ ಅದ್ಭುತವಾದ ಕ್ರಾಂತಿಕಾರಿ ಕೆಲಸ ಮಾಡಿದ ಆಚಾರ್ಯರು ಅಂದರೆ ಅದು ಮಧ್ವಾಚಾರ್ಯರು ಅಂತ ನಾವು ಚಿಂತನೆ ಮಾಡಬೇಕು. ಇಲ್ಲಿ ಯಾವುದೋ ಅತಿಮಾನುಷ ಶಕ್ತಿ ಅಂತ ಭಾವಿಸಬೇಡಿ ಅಂತಾರೆ. ಇಲ್ಲೇನೋ ಒಂದು ಮಾಟ ಮಾಡಿದರು, ಮಾಯೆ ಮಾಡಿದರು, ಅಥವಾ ಅವರನ್ನು ಆಕರ್ಷಣೆ ಮಾಡಿದರು. ಏನೂ ಮಾಡಿಲ್ಲ. ಸರಳ ಒಬ್ಬ ರಾಜನ ಜೊತೆಗೆ ಸಂವಾದ ಮಾಡಿದ್ದಾರಷ್ಟೆ. ನೀನು ಇಲ್ಲ ಅಂತ ಅತಿಯಾದ ಆಕ್ಷೇಪ ಮುಂದುವರಿಸಿದ್ದಕ್ಕೆ ತೋರಿಸಿದೆ. ಒಂದು ಸಲ ತೋರಿಸಿದ್ದೇನೆ, ಸಾಕಲ್ಲ. ಒಬ್ಬ ರಾಜ ವೇದವನ್ನು ಹೌದು ನಾನು ಒಪ್ಪಿಕೊಳ್ತೇನೆ ಅಂತಂದ ಮೇಲೆ ಆ ರಾಜನನ್ನು ಅವಲಂಬಿಸಿದ ಪ್ರಜೆಗಳೆಲ್ಲ ವೈದಿಕರಾದ್ರ, ವೇದವನ್ನು ನಂಬುವವರು ಅಂತಾದ್ರ. ಇದು ಬೆಳವಣಿಗೆ ಕ್ರಾಂತಿಕಾರಿಯಾದ. ಇವತ್ತು ನೋಡಿ ನಾವು ಎಲ್ಲಿ ಫೇಲ್ ಆಗ್ತಿದ್ದೇವೆ ಅನ್ನೋದು ಈ ಕಥೆ ಚೆನ್ನಾಗಿ ಅರ್ಥ ಮಾಡಿಸ್ತದೆ. ಯಾರಾದರೂ ನಮ್ಮ ಹತ್ರ ಬಂದು ನೀವಿಷ್ಟು ದಿವಸ ನಂಬಿದ ಧರ್ಮ ನಿಮಗೇನು ಕೊಡ್ತು, ನೀವಿಷ್ಟು ದಿವಸ ಮಾಡ್ಕೊಂಡು ಬಂದ ಆಚರಣೆ ನಿಮ್ಮನ್ನು ಏನು ಕೊಡ್ತು, ನಿಮಗೇನು ಬದಲಾವಣೆ ಮಾಡಿದೆ, ಹಿಂಗೆ ಅಂದಾಗ ವಾಪಸ್ ಉತ್ತರ ಕೊಡೋ ಧೈರ್ಯ ನಮಗೆ ಬರ್ತಾ ಇಲ್ಲ ಇವತ್ತು. ಅದರಿಂದ ಲಾಭ ಏನಾಗ್ತದೆ ಅಂದರೆ ಯಾರು ಧರ್ಮ ವೇದಗಳನ್ನು ವಿರೋಧಿಸ್ತಿರ್ತಾರಲ್ಲ ಅವರಿಗೆ ಸಪೋರ್ಟ್ ಸಿಕ್ಕಾಗಾಯ್ತಂತೆ. ನೋಡ್ರಿ, ನಾನು ಎಷ್ಟು ಜನರನ್ನು ಕೇಳ್ಕೊಂಡು ಬಂದಿದ್ದೀನಿ, ಒಬ್ಬರೂ ಕೂಡ ವೈದಿಕ ವೇದ ಧರ್ಮ ಆಚರಣೆ ಮಾಡೋರಿಗೆ ನೆಮ್ಮದಿನೇ ಇಲ್ಲ, ಅವ್ರು ಏನೂ ಕಾಣ್ತಾ ಇಲ್ಲ, ಅದನ್ನೆಲ್ಲ ಬಿಟ್ಟು ಹೊರಗೆ ಬಂದ ಕೂಡಲೇ ಅವ್ರು ಭಾರಿ ಏಳಿಗೆ ಆಗಿಬಿಟ್ಟಿದೆ ಅಂತ ಹಿಂಗೆ ಪುಸ್ತಕಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ದಾರೆ. ಇದು ಸಮಸ್ಯೆ. ಅದು ಆಗಬಾರ್ದು ಅಂತಿದ್ರು ಮಧ್ವಾಚಾರ್ಯ. ಶ್ರದ್ಧೆಯಿಂದ ವೇದದಲ್ಲಿ ಹೇಳಿದ ಧರ್ಮಗಳನ್ನು ಆಚರಿಸಿ, ಆಚರಣೆ ಹೇಗಿರಬೇಕು, ಆಚರಣೆಯೂ ಕೂಡ ಅದನ್ನು ನೋಡೋರಿಗೂ ಕೂಡ ನಾವು ಇದನ್ನು ಆಚರಿಸ್ಬೇಕು ಅಂತ ಅನಿಸ್ಬೇಕಂತ, ಹಾಗೆ ಆಚರಣೆ ಇರಬೇಕಂತ. ಅದನ್ನು ನೋಡೋರು ಬದಲಾಗಿಬಿಡಬೇಕು. ಆ ಥರದ ವ್ಯಕ್ತಿತ್ವ ಮಧ್ವಾಚಾರ್ಯರ ವ್ಯಕ್ತಿತ್ವ ಇತ್ತು ಅಂತ ನಾವು ಸ್ಪಷ್ಟವಾಗಿ ಕೇಳ್ತೇವೆ. ಅವರ ಗ್ರಂಥ, ಅವರ ಶೈಲಿ, ಬರೆಯುವ ಶೈಲಿ ಸರಳವಾದ ಶೈಲಿ, ಎಲ್ಲರಿಗೆ ಶ್ರದ್ಧೆ ಮೂಡಿಸುವ ಶೈಲಿ, ಯಾರನ್ನು ನಿಂದಿಸುವ ಶೈಲಿ ಅವರದ್ದಲ್ಲ. ಯಾವ ವ್ಯಕ್ತಿಯನ್ನು, ಮತವನ್ನು, ಇನ್ನೇನನ್ನೋ ಒಂದು ರೀತಿ ಚಿತ್ರಣ ಮಾಡುವಾಗ ಮಧ್ವಾಚಾರ್ಯರ ಬಗ್ಗೆ ಕೆಲವರು ತಪ್ಪಾಗಿ ಹೇಳ್ತಾರೆ. ಇವರು ತಾರತಮ್ಯ ಹೇಳಿಬಿಟ್ಟಿದ್ದಾರೆ, ತಾರತಮ್ಯ ಅವ್ರು ಹೇಳಿದ್ದಲ್ಲ, ಪ್ರಮಾಣ ಕೊಟ್ಟು ಹೇಳಿದ್ದವರು, ಪ್ರಮಾಣಗಳನ್ನು ತೋರಿಸಿದ್ದಷ್ಟೆ. ಹಾಗಾಗಿ ಮಧ್ವ ಸಿದ್ಧಾಂತ, ಮಧ್ವಾಚಾರ್ಯರು ಅಂದರೆ ಅದು ವೇದಕ್ಕೆ ಅತಿ ಹತ್ತಿರದ, ವೇದವನ್ನೇ ಪ್ರಮಾಣ ಅಂತ ಮಾಡಿಕೊಂಡು ಬಂದ ಸಿದ್ಧಾಂತ. ಅದು ಸನಾತನ ಸತ್ಸಂಪ್ರದಾಯದಿಂದ ಬಂದ ಸಿದ್ಧಾಂತ, ಅದು ಮಧ್ವ ಸಿದ್ಧಾಂತ ಅಂತ ನಾವು ಭಾವಿಸಬೇಕು. ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ. ಇದು ಮಂತ್ರಾಲಯ ಪ್ರಭುಗಳ ಮಾತು. ಮಧ್ವಾಚಾರ್ಯರು ಮಾಡಿದ ಮಾತು ಏನು ಕೆಲಸ, ಅವರ ಕೆಲಸಗಳಲ್ಲಿ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂತಂತಾರೆ. ಎಷ್ಟು ಅದ್ಭುತವಾದ ಮಾತಿದೆ, ಅರ್ಥ ಮಾಡ್ಕೊಳ್ಳೋಣ ಇದನ್ನು. ಇದು ಒಂದು. ಇನ್ನೊಂದು ಚರಿತ್ರೆ ಹೇಳ್ತೀನಿ ಮಧ್ವಾಚಾರ್ಯರ ಬಗ್ಗೆ. ಅವರ ಅತಿಮಾನುಷ ಚರಿತ್ರೆಗಳನ್ನು ಒಂದಿಷ್ಟು ಸಂಗ್ರಹ ಮಾಡಿದ್ದಾರೆ. ಯಾರೋ ಕಳ್ಳರು ಬೆನ್ನು ಹತ್ತಿದ್ರಂತೆ ಅವರನ್ನು. ಆಚಾರ್ಯರು ಕಳ್ಳರು ಬೆನ್ನು ಹತ್ತಿದ್ದಾರೆ ಅಂತ ಗೊತ್ತಾದ ಕೂಡಲೇ ಅವ್ರ ಕಣ್ಣಿಗೆ ಬೀಳಲಿಲ್ಲ, ಅದೃಶ್ಯರಾಗಿ ಹೋಗ್ಲಿಕ್ಕೆ ಶುರು ಮಾಡಿದ್ರಂತೆ. ಗಂಗೆಯನ್ನು ದಾಟಬೇಕಾಗಿತ್ತಂತೆ. ಗಂಗಾ ನದಿ ಹರಿತಾ ಇದೆ, ಬಹಳ ಪ್ರವಾಹ, ಹೋಗಬೇಡ್ರಿ ಅಂತಿದ್ದಾರೆ ಬಹಳ ಜನ. ಆ ಗಂಗೆಯ ಮೇಲೆ ಹಾಗೆ ನಡ್ಕೊಂಡು ಆ ದಡಕ್ಕೆ ಹೋಗ್ಬಿಟ್ರಂತೆ. ಇದೆಲ್ಲ ಚರಿತ್ರೆಗಳಲ್ಲಿ ಬರ್ತದೆ. ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಬಂದ್ರಂತೆ. ಕೈಯಲ್ಲಿದ್ದ ಕರವಸ್ತ್ರವನ್ನು ಮೇಲೆ ಎಸೆದ್ರೆ ಬಂದ ದಾಳಿಕೋರರೆಲ್ಲ ಕಳ್ಳರಿದ್ರು. ಆ ಕರವಸ್ತ್ರವನ್ನು ಇದೇ ಹಣ ಅಂತ ಕಂಡು ಅದರ ಮೇಲೆ ಮುಗಿ ಬೀಳಲಿಕ್ಕೆ ಹೋಗಿ ನದಿಯಲ್ಲಿ ಮುಳುಗಿ ಹೋಗಿಬಿಟ್ರಂತೆ. ಕರಗ ಪಟಪಿಂಡಾರ್ಥಮತಿಕೃತ ಅಂತಾರೆ. ಕರವಸ್ತ್ರ ನೋಡಿ ಭ್ರಾಂತರಾಗಿಬಿಟ್ರಂತೆ.
ಅದೃಶ್ಯರಾಗಿ ನಡ್ಕೊಂಡು ಹೋದರು. ಬಾಳೆಹಣ್ಣನ್ನು 100 ತಿಂದ್ರಂತೆ ಊಟ ಆದಮೇಲೆ. ಬಾಳೆಹಣ್ಣು ತಿಂದರು. ಒಂದು ಕಡೆ ಹೋದಾಗಂತೂ 100 ಕೊಡ ಹಾಲು ಹಾಗೆ ಕುಡಿದು ಬಿಟ್ರಂತೆ. ಇದೆಲ್ಲ ಚರಿತ್ರೆಗಳನ್ನು ಮಧ್ವ ವಿಜಯದಲ್ಲಿ ಹೇಳ್ತಾರೆ. ಇದು ಮಧ್ವಾಚಾರ್ಯರ ಚರಿತ್ರೆನೇ. ಆದರೆ ಒಂದು ಅರ್ಥೈಸ್ಕೊಳ್ಳೋಣ, ಇಂಥ ಚರಿತ್ರೆ ಮಾಡಿ ತಮ್ಮನ್ನು ತಾವು ದೊಡ್ಡವರು ಅಂತ ಅನಿಸ್ಕೊಳ್ಳಿಕ್ಕೆ ಬಂದವರು ಮಧ್ವಾಚಾರ್ಯರ ಅಲ್ಲ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಕೆಲವರಿಗೇನು ಅನ್ನಿಸ್ತದೆ, ಮಧ್ವಾಚಾರ್ಯರು ಅಂದರೆ ಎಷ್ಟು ದೊಡ್ಡ ಪವಾಡ ಪುರುಷರು ಅಂತ. ಹಾಗೇನು ಎಲ್ಲೂ ವರ್ಣನೆ ಮಾಡಲಿಲ್ಲ. ಇದೂ ನಡೆದಿದೆ ಅಷ್ಟೇ ಅಂತಷ್ಟೆ. ಇದೂ ನಡೆದಿದೆ. ಅವರು ನಿಜವಾಗಲೂ ಮಾಡಿದ್ದೇನು ಅದನ್ನು ಮಧ್ವ ವಿಜಯದಲ್ಲಿ ಹೇಳ್ತಾರೆ. ಆದರ್ಶಂ ಗುಣಗಣದರ್ಶನೇ ಮುರಾರೇಃ ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತಹ. ಅವ್ರು ಮಾಡಿದ್ದಿಷ್ಟೇ. ಕನ್ನಡಿ ಕೊಟ್ಬಿಟ್ರಂತೆ ಎಲ್ರಿಗೂ ಕೂಡ. ಕನ್ನಡಿ ಕೊಟ್ಟರು, ನೀವೆಲ್ಲರೂ ಈ ಕನ್ನಡಿ ಚೆನ್ನಾಗಿ ನೋಡ್ಕೊಳ್ರಿ ಅಂತ ಹೇಳಿದ್ರಂತೆ. ಕನ್ನಡಿ ಕೊಟ್ಟರು ಅಂದ್ರೆ ಏನದು? ಕನ್ನಡಿ ಯಾವುದದು? ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತಹ. ಸಚ್ಛಾಸ್ತ್ರ ಅನ್ನೋ ಕನ್ನಡಿಯನ್ನು ಕೊಟ್ರಂತೆ. ಆದರ್ಶಂ ಗುಣಗಣದರ್ಶನೇ ಮುರಾರೇ ಸಚ್ಛಾಸ್ತ್ರಂ ರಚಿತಮನೇನ ವರ್ಣಯಂತಹ. ಲೋಕ ಹೇಗೆ ಒದ್ದಾಡ್ತಾ ಇತ್ತು ಅಂತ ಒಂದು ಸಣ್ಣ ವಿವರಣೆ ಕೊಡ್ತೀನಿ, ಆಮೇಲೆ ಈ ಮಾತಿನ ಅರ್ಥ ಆಗ್ತದೆ ನಮಗೆ. ಜನಸಾಮಾನ್ಯರಲ್ಲಿ ಎಲ್ರಿಗೂ ಬೇಕನ್ನಿಸ್ತಾ ಇರೋದು ಸಂಸಾರದಿಂದ ಮೋಕ್ಷ. ಯಾರಿಗೆ ಬೇಕಿದೆ ಈ ಸಂಸಾರದ ದುಃಖ, ಈ ದುಗುಡ, ಈ ದುಮ್ಮಾನ? ಯಾರಿಗೆ ಬೇಕಿದೆ? ಬೇಡ ಆಗಿದೆ ನಿಜ. ಸರಿ, ಇದರಿಂದ ಪಾರಾಗೋದು ಹೇಗೆ? ಪಾರಾಗಲಿಕ್ಕೇನು ಉಪಾಯ? ಇವತ್ತೇನಾದರೂ ಪ್ರಪಂಚದಲ್ಲಿ ನೀವು ಹುಡುಕ್ಲಿಕ್ಕೆ ಹೊರಟ್ರೆ ಇದರಿಂದ ಪಾರಾಗೋಣ ಅಂತ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಗೈಡೆನ್ಶಿಪ್ ಕೊಡ್ಲಿಕ್ಕೆ ಭಾರಿ ಗೈಡೆನ್ಸ್ ಕೊಡ್ತಾರೆ. ನಾಳೆಯಿಂದ ನೀವು 4 ಗಂಟೆಗೆ ಎದ್ದು ಬಿಡಬೇಕು. ಯಾಕ್ರಿ? ಯೋಗಾಸನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಅಂದರೆ ಎಲ್ಲ ದುಃಖ ಮರ್ತು ಹೋಗ್ತದೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯೋಗಾಭ್ಯಾಸ. ಯೋಗದ ದಿನ ಯೋಗ ಯೋಗ ಯೋಗ. ಒಂದು ಕಡೆಯಿಂದ ಹಾಗೆ ಹೇಳ್ತಾರೆ. ಮಾಡಿದವರಿಗೆಲ್ಲ ಮೋಕ್ಷ ಸಿಕ್ಕಿದೆಯಾ? ಸಮಸ್ಯೆ ಅಲ್ಲಿರೋದು. ಇನ್ನು ಕೆಲವರನ್ನು ಕೇಳ್ರಿ, ಅವ್ರು ಇನ್ನೊಂದು ಹೇಳ್ತಾರೆ, ನೀವು ಹಾಗೆ ಮಾಡಬೇಡಿ, ನಾವು ಒಂದು ವ್ಯವಸ್ಥೆ ನಾವು ಕಂಡುಕೊಂಡಿದ್ದೇವೆ, ನಮ್ಮ ಹತ್ರ ಬಂದುಬಿಟ್ರಿ, ನಮ್ಮದೊಂದು ಪರಂಪರೆ ಇದೆ, ನಾವು ಹೀಗೆ ಮಾಡ್ಕೊಂಡು ಬಂದಿದ್ದೇವೆ, ನೀವು ಅದನ್ನು ಅವಲಂಬಿಸಿಬಿಟ್ರೆ ಇನ್ನೆಲ್ಲರೂ ಸುಳ್ಳ್ರಿ. ಅವರು ಹೇಳೋದು ಹಿಂಗೆ. ಮತ್ತೆ ಇನ್ನೆಲ್ಲರೂ ಸುಳ್ಳ್ರಿ, ನಮ್ಮದೊಂದೇ ಪರಂಪರೆ ಸರಿಯಾದದ್ದು ಅವ್ರು ಹೇಳ್ತಾರೆ. ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಬ್ಬರನ್ನು ಕೇಳಿದ್ರೆ ಅವ್ರದ್ದಂತಾರೆ. ಅವ್ರದ್ದೊಂದು ಲೇಬಲ್ ಅಂಟ್ಕೊಂಡಿರ್ತಾರೆ, ಒಂದು ದೊಡ್ಡ ಲೇಬಲ್ ಇರ್ತದೆ, ಬ್ರ್ಯಾಂಡ್ ಮಾಡ್ಕೊಂಡಿರ್ತಾರೆ, ಅವ್ರದ್ದೇ ಪರಂಪರೆ. ಅವ್ರಿಗೊಂದು ಶಿಷ್ಯರ ಗುಂಪಿರ್ತದೆ, ಅವರಿಗೆ ಜೈಕಾರ ಹಾಕೋರು ಜೈ 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 ಅಂತನ್ನೋರು ಇರ್ತಾರೆ. ಅವ್ರನ್ನ ನೋಡೇ ಅರ್ಥ ಮುಗಿಬೀಳ್ತಾರೆ. ಇಷ್ಟು ಜನ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂದಮೇಲೆ ನಾವೊಬ್ಬರು ಯಾಕೆ ಬಿಡೋಣ, ಅವ್ರು ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಜಗತ್ತಿನೊಳಗೆ ಮೋಕ್ಷ ಬೇಕು ಅಂತ ಬಯಸೋ ಒಬ್ಬ ವ್ಯಕ್ತಿ, ಅನುಭವಿ ಆದವನು, ತನ್ನ ಜೀವನದುದ್ದಕ್ಕೂ ದುಃಖ ಅನುಭವಿಸಿ ಸಾಕಾದವನಿಗೆ ಯಾವ ದಾರಿ ಹಿಡಿಬೇಕು? ಯಾರನ್ನು ಅವಲಂಬಿಸಬೇಕು? ಯಾವ ಪಂಥವನ್ನು ಅವಲಂಬಿಸಬೇಕು? ಭಾರತದಲ್ಲಿ ಅಂತೂ ಎಷ್ಟು ಪಂಥಗಳು, ಎಷ್ಟು ಮತಗಳು, ಎಷ್ಟು ಸಂಪ್ರದಾಯಗಳು, ಎಷ್ಟು ದೇವತೆಗಳು, ಎಷ್ಟು. ಯಾರನ್ನು ಅವಲಂಬಿಸಬೇಕು? ಎಲ್ಲರೂ ಒಂದೊಂದು ಪವಾಡ ತೋರಿಸಿದವರೇ. ಮತ್ತು ನೋಡಿರ್ಬೇಕಂದ್ರೆ ಯಾವುದಾದ್ರೂ ಪರಂಪರೆಯ ಒಂದಿಷ್ಟು ಜನಗಳನ್ನು ಅವಲಂಬಿಸ್ರಿ, ಸಾಧುಗಳು ಸಂತರನ್ನು ಕೇಳ್ರಿ, ಹೊಸ 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 ಪವಾಡ ತೋರಿಸಿದ್ದಾರೆ. ಅವರೇನ್ರಿ, ಉಪ್ಪು ನೀರಿದ್ದದ್ದು ಸಿಹಿ ನೀರು ಮಾಡಿದ್ದಾರೆ ಅವರು. ಎಷ್ಟು ದೊಡ್ಡ ವ್ಯಕ್ತಿ ಅವರು. ಹೌದು ಬಿಡ್ರಪ್ಪ ಅಂತ ಅವ್ರನ್ನ ನಂಬೇಕಾ? ಇನ್ಯಾರನ್ನಾದರೂ ಕೇಳ್ರಿ, ಸತ್ ಶವ ಅದನ್ನು ಬದುಕಿಸಿಕೊಟ್ಟಿದ್ದಾರೆ, ಇನ್ನೇನು ಬೇಕ್ರಿ ಮಹಿಮೆ? ಹೌದು, ಅವರೇ ಸತ್ಯ ಇರಬೇಕು ಅಂತ. ಇನ್ಯಾರು ಕೇಳ್ರಿ, ಅವನೇನೋ ಸುಮ್ಮನೆ ನವಿಲುಗರಿಯಿಂದ ಹೀಗೆ ಮಾಡಿದ್ದಂತೆ, ಅದಕ್ಕೆ ಇವನು ಬದುಕಿಬಿಟ್ನಂತೆ ಅನ್ನೋಒಂದು ಕಥೆ ಕೇಳ್ರಿ, ಅವನು ಸತ್ಯನೇ. ಮತ್ತೆ ನೀವೇ ನೋಡಿದ ಪ್ರಪಂಚದೊಳಗೆ ಮಳೆ ಬರಿಸಿದ ಒಬ್ಬ ಸಾಧು, ಸತ್ತವನನ್ನು ಬದುಕಿಸಿದವನ ಮತ್ತೊಬ್ಬ ಪವಾಡ ಪುರುಷ, ನವಿಲುಗೆರೆ ಮಾಡಿದವನು ಪವಾಡ ಪುರುಷ, ಸಿಹಿ ನೀರು ಮಾಡಿದವನು ಪವಾಡ ಪುರುಷ,
ಯಾರಿಗೋ ಕೈಯಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಏನೋ ಒತ್ತು ಒಗದಂತೆ ಅದು ಬಂಗಾರ ಆಗಿಬಿಡ್ತಂದು. ಏನು ಪವಾಡ, ಅದು ಪವಾಡ ಪುರುಷನೇ. ಮತ್ತೆ ಅಂದರೆ ಇಡೀ ಪ್ರಪಂಚದೊಳಗೆ ಅವರವ್ರದ್ದೇ ಆದ ಕೆಲವು ಶಕ್ತಿಗಳ ಮೂಲಕ ಒಂದಲ್ಲ ಒಂದೊಂದು ಘಟನೆಗಳನ್ನು ನಡೆಸಿದ ಕೂಡಲೇ ಅವರು ಲೋಕಕ್ಕೆ ಕೊಟ್ಟದ್ದೆಲ್ಲವೂ ನಮ್ಮ ಜೀವನದಲ್ಲಿ ನಮ್ಮ ಆತ್ಮನಿಗೆ ಉದ್ಧಾರಕ್ಕೆ ಅದು ಎಲ್ಲವೂ ಮಾರ್ಗದರ್ಶಕವ. ಹೇಗೆ ಯೋಚಿಸ್ಬೇಕಲ್ಲ ಇದನ್ನು. ನಾವು ಅವರನ್ನೆಲ್ಲ ಅವಲಂಬಿಸಿ ಹೋಗೋಣ ಅಥವಾ ಅದು ಸರಿ ಅಲ್ವಾ? ಅಥವಾ ಒಬ್ಬೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಆತ್ಮೋದ್ಧಾರ ಹೇಗೆ ಮಾಡಿಕೊಳ್ಬೇಕು ಅನ್ನಲಿಕ್ಕೆ ಇವರೆಲ್ಲರಲ್ಲಿ ಯಾರನ್ನು ಒಬ್ಬರನ್ನು ಹಿಡಿಬೇಕು? ಏನು ಮಾಡೋಣ ಹೀಗಾದರೆ? ಶ್ರೀಕೃಷ್ಣನ ಕಾಲದಲ್ಲಿ ಈ ಪ್ರಶ್ನೆ ಎದ್ದಿತ್ತಂತೆ. ಅರ್ಜುನನ ಮನಸ್ಸಿನಲ್ಲಿ ಈ ಪ್ರಶ್ನೆ ಎದ್ದಿತ್ತು. ಗೊಂದಲ 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 ಗೊಂದಲ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳಿದ, ನೋಡು, ಲೋಕದೊಳಗೆ ಕಂಡದ್ದನ್ನೆಲ್ಲ ಈ ಕೂಡಲೇ ನಿನಗೆ ಮೋಕ್ಷದ ದಾರಿ ಅಂತ ನೀನು ಅದನ್ನು ಅವಲಂಬಿಸ್ಲಿಕ್ಕೆ ಹೋಗಬೇಡ ಅಂತಂದ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತಂದ. ಪ್ರಮಾಣಗಳಿಂದ ನಿಶ್ಚಿತವಾದ ಮನುಷ್ಯನ ಆತ್ಮನ ಉದ್ಧಾರಕ್ಕಿರುವಂತಹ ಅನಾದಿಯಿಂದ ಬಂದ ಸಂಪ್ರದಾಯಕ್ಕೆ ಅನುಗುಣವಾದ ವಿರೋಧ ಇಲ್ಲದ ಒಂದೇ ಒಂದು ದಾರಿ ಇದೆ. ಒಂದೇ ಒಂದು ದಾರಿ ಇದೆ. ಅದು ಬಹಳ ದಾರಿ ಇದೆ ಅಂತ ಅಂದ್ಕೊಳ್ಬೇಡ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತಂದ ಕೃಷ್ಣ. ಅದು ಒಂದು ದಾರಿಯನ್ನೇ ನೀನು ಹಿಡ್ಕೊಂಡು ಹೋಗಬೇಕು. ಉಳಿದವರೆಲ್ಲ ದಾರಿ ತಪ್ಪಿಸುವ ಸಂದರ್ಭನೇ ಹೆಚ್ಚಿದೆ, ಎಚ್ಚರಿಕೆ ಇರಲಿ ಅಂತ ಕೃಷ್ಣ ಅಂದೇ ಹೇಳಿದ್ದ. ಅದಕ್ಕೆ ಮಧ್ವಾಚಾರ್ಯರು ಭೂಮಿಯಲ್ಲಿ ಬಂದದ್ದು ಏನು ಮಾಡಲಿಕ್ಕೆ ಅವರು ಅಂದರೆ ದಾರಿ ತಪ್ಪು ಯಾವುದು, ಸರಿ ದಾರಿ ಯಾವುದು ಅಂತ ಲೋಕಕ್ಕೆ ಪರಿಚಯ ಮಾಡಿಸ್ಲಿಕ್ಕೆ ಬಂದ ಆಚಾರ್ಯರೇ ಮಧ್ವಾಚಾರ್ಯರು ಅಂತ ನಾವು ಚಿಂತನೆ ಮಾಡಬೇಕು. ಏನಾಹಮಿಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣಪ್ರಜ್ಞಂ ನಮಾಮ್ಯಹಂ ಅಂತಂತಾರೆ. ದುರ್ಮಾರ್ಗಾದುದ್ಧತ್ಯ ಸನ್ಮಾರ್ಗ ಸ್ಥಾಪಕಾನಾಂ ಅಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಚರಿತ್ರೆಗಳನ್ನು ಚೆನ್ನಾಗಿ ತೋರಿಸ್ತಾ ಬರ್ತಾರೆ. ಅವರು ಎಲ್ಲೆಲ್ಲಿ ಹೋದಾಗ ಏನೆಲ್ಲ ಘಟನೆಗಳಾಯಿತು ಅಂತ ನಿಮಗೆ ಮಧ್ವವಿಜಯದ ದಾಖಲೆ ನೋಡಿದರೆ ಗೊತ್ತಾಗ್ತದೆ. ಅದರಲ್ಲಿ ಕೆಲವು ಚರಿತ್ರೆಗಳು ನಿಮ್ಮ ಮುಂದೆ ಇಡ್ತೇನೆ, ನಿಮಗೇನು ಅನ್ನಿಸ್ತದೆ ನೋಡಿ. ಅಲ್ಲೆಲ್ಲೂ ಪವಾಡ ತೋರಿಸಲಿಲ್ಲ. ಅವರು ಸರಳವಾದ ರೀತಿಯಲ್ಲಿ ತಮ್ಮ ಮಾತುಗಳನ್ನು, ತಮ್ಮ ಒಳಗಿದ್ದ ಭಾವವನ್ನು, ವಿಷಯಗಳನ್ನು ಜಗತ್ತಿಗೆ ಪ್ರಸ್ತಾಪ ಮಾಡಿದರು. ಒಪ್ಪಿಕೊಳ್ಳೋರು ಒಪ್ಪಿಕೊಳ್ಬೋದು, ತಗೊಳ್ಬೋದು, ವಿರೋಧಿಸೋರು ವಿರೋಧಿಸ್ಬೋದು, ತಗೊಳ್ಳದೇ ಇರೋರು ಬಿಡ್ಬೋದು. ಯಾಕಂದರೆ ಇತ್ತೀಚೆಗೆ ಮಧ್ವಾಚಾರ್ಯರನ್ನು ಸೆಕ್ಯುಲರ್ ಅಂತ ಮಾಡಲಿಕ್ಕೆ ಹೋಗೋರು ಭಾಳ ಜನ ಇದ್ದಾರೆ. ಯಾಕಂದ್ರೆ ಈಗ ಬಂದ ಸೆಕ್ಯುಲರು ಹಿಂದಿನ ಆಚಾರ್ಯರಿಗೆಲ್ಲ ಲೇಬಲ್ ಅಂಟಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅದ್ಯಾಕಷ್ಟು ಸಾಹಸ ಮಾಡಬೇಕು? ಅವರಿರೋರು ಹಾಗೆ ಇದ್ದಾರೆ, ತಣ್ಣಗಿದ್ದಾರೆ ಮಧ್ವಾಚಾರ್ಯರು. ಅವರನ್ನು ತೊಗೊಂಡೋಗಿ ನೀವು ಯಾಕೆ ಅಂಟಿಸ್ತೀರಿ? ನಿಮಗೂ ಯಾವುದೋ ಪ್ರಶಸ್ತಿ ಬರಬೇಕಾಗಿದೆ, ಅದಕ್ಕೆ ಅವರನ್ನು ಎಳುತ್ತರೋ ಅದಕ್ಕೆ. ಈಗ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇವರು ತಮ್ಮ ಪುಸ್ತಕ ಸೇಲ್ ಆಗಬೇಕಾಗಿದೆ, ಅದಕ್ಕೆ ಅವರನ್ನು ಖುಷಿಪಡಿಸ್ಬೇಕಾಗಿದೆ. ಅವರನ್ನು ಪ್ರೀತಿಪಡಿಸಿದರೆ ಇವ್ರ ಪುಸ್ತಕ ಸೇಲ್ ಆಗ್ತದೆ. ಅದಕ್ಕೆ ಐತಿಹಾಸಿಕ ಪುರುಷರನ್ನು ಇವರು ಮೂಗಿನ ನೇರಕ್ಕೆ ಎಳ್ಕೊಂಡು ಬರಲಿಕ್ಕೆ ಶುರು ಮಾಡಿದ್ದಾರೆ. ಇದು ಡೇಂಜರ್, ಇಟ್ಸ್ ವೆರಿ ಡೇಂಜರಸ್. ಇದು ಇವತ್ತು ನಿಮಗೆ ಚೆನ್ನಾಗಿ ಕಾಣ್ಬೋದು. ಇದು ವ್ಯಕ್ತಿತ್ವಕ್ಕೆ ಮಾಡಿದ ಅಪರಾಧ ಅಂತ ಆಗ್ತದೆ. ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ನಾವು. ನೋಡಿ, ಮಧ್ವಾಚಾರ್ಯರ ವಿಷಯಗಳು ಹೇಗಿತ್ತು ಅಂತನ್ಲಿಕ್ಕೆ ನಿಮಗೆ ಪರಿಚಯ ಮಾಡಿಸ್ತೀನಿ. ಆ ಕಾಲ ಎಲ್ಲೆಡೆಯಲ್ಲೂ ಒಂದು ವಾದ ಹೆಚ್ಚು ಪ್ರಚುರಪಡಿಸಿತ್ತು. ಏನು ವಾದ? ನೋಡಿ, ಎಲ್ಲರೊಳಗೆ ದೇವರಿದ್ದಾನೆ, ಇದ್ದ ದೇವರ ಬಗ್ಗೆ ಹೇಗೆ ತಿಳಿಬೇಕು, ವೇದಗಳು ದೇವರ ಬಗ್ಗೆ ಏನು ಹೇಳ್ತಾವೆ, ಈ ವಿಷಯದ ಬಗ್ಗೆ ಒಂದು ಚರ್ಚೆಯಲ್ಲಿ ಒಂದು ವಾದ ಹೆಚ್ಚು ಪ್ರಚಲಿತಗೊಳ್ತದೆ. ಏನದು? ದೇವರು ಅನ್ನೋನನ್ನು ಸಾಕಾರ ಅಂತ ಒಪ್ಪಿದರೆ ಏನು ಉಪಯೋಗ ಇಲ್ಲ, ನಿರಾಕಾರ ಅಂತ ಒಪ್ಪಿದರೆ ಬಹಳ ಉಪಯೋಗ ಇದೆ ಅನ್ನೋ ವಾದ ಎಲ್ಲ ಕಡೆ ಹಬ್ಬುತ್ತಂತೆ. ದೇವರು ನಿರಾಕಾರ, ದೇವರು ನಿರ್ಗುಣ. ಗುಣ ಇದೆ ಅಂತ ಒಪ್ಪಿದರೆ ಸಮಸ್ಯೆ ಜಾಸ್ತಿ, ಏನು ಗುಣ ಇಲ್ಲ ಅನ್ನೋ ವಾದ ಎಲ್ಲೆಡೆ ಹಬ್ಬುತ್ತಂತೆ. ದೇವರಿಗಿಂತ ಜೀವರಾದ ನಾವು ಬೇರೆ ಅಂದರೆ ಸಮಸ್ಯೆ ಹೆಚ್ಚು, ನಾವೇ ದೇವರು ಅಂದರೆ ಸಮಸ್ಯೆ ಕಡಿಮೆ ಅಂತ ಒಂದು ವಾದ ಜಗತ್ತಿಗೆ ಬಂದುಬಿಡ್ತಂತೆ. ಹೆಚ್ಚು ಪ್ರಚುರಪಡಿಸಿತ್ತು.
ಎಷ್ಟು ಪ್ರಚಾರ ಅಂತ ಅದನ್ನು ನಿಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರಚಾರ ಬಂತು. ಎದುರುಗಡೆ ಕಂಡದ್ದೆಲ್ಲ ಸತ್ಯ ಅನ್ನೋ ಕಾರಣ ಇಲ್ಲ. ಎಷ್ಟೋ ಸಂದರ್ಭದಲ್ಲಿ ಹಗ್ಗ ಹಾವಾಗಿ ಕಂಡಾಗ ಅಲ್ಲಿ ಹಾವು ಸತ್ಯ ಆಗಿಲ್ಲ, ಪ್ರಪಂಚವೂ ಕೂಡ ಸತ್ಯ ಏನಲ್ಲ, ಕಂಡರೂ ಸುಳ್ಳೇ ಇದು ಅಂತ ವಾದ ಪ್ರಚಾರ ಬಂತಂತೆ. ಪ್ರಪಂಚದ ಸುಳ್ಳು ಸತ್ಯವನ್ನು ಅಲಗಡೋದು, ದೇವರ ಆಕಾರವನ್ನು ಅಲಗಡಿಯೋದು. ಆಕಾರ ಇಲ್ಲ, ಅವನು ನಿರ್ಗುಣ, ಅವನು ನಿರಾಕಾರ. ನಾವು ಅವನಿಗಿಂತ ಬೇರೆ ಅಲ್ಲ. ಅವನಿಗಿಂತ ಬೇರೆ ಅಂದರೆ ಸಮಸ್ಯೆ ಜಾಸ್ತಿ, ನಾವೇ ಅವನು. ಈ ವಾದ ಮಂಡಿಸಿದರು. ಇದು ಲೋಕದಲ್ಲಿ ಪ್ರಚಾರ ಪಡಿಬೇಕಾದ್ರೆ ಏನು ಮಾಡಬೇಕು? ಅವರೇನು ಮಾಡಿದರು, ಇದಕ್ಕೆ ವೇದವನ್ನು ತಗೊಂಡ್ರು. ಯಾಕಂದರೆ ವೇದ ಆಗಲೇ ಎಲ್ಲ ಕಡೆ ಪ್ರಸಿದ್ಧವಾಗಿತ್ತಲ್ಲ, ಆ ವೇದದಲ್ಲಿರೋ ಕೆಲವು ಸೆಲೆಕ್ಟೆಡ್ ಮಾತುಗಳನ್ನು ತಗೊಂಡು ಇದಕ್ಕೆ ಜೋಡಿಸಿ ಈ ವಾದಕ್ಕೆ ಈ ವೇದ ಪುಷ್ಟೀಕರಣ ಕೊಡ್ತದೆ ಅಂತ ವೇದವನ್ನು ಇಟ್ಬಿಟ್ರು. ಬರೀ ವೇದ ಸಾಲದಾಯಿತು. ವೈಚಾರಿಕ ಪ್ರಪಂಚ, ದಾರ್ಶನಿಕ ಪ್ರಪಂಚ ಹೆಚ್ಚು ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿತ್ತು. ಅದಕ್ಕೆ ಕೆಲವರು ಏನು ಮಾಡಿದರು, ಬರೀ ವೇದ ಸಾಲಲ್ಲ, ವೇದಕ್ಕಿಂತಲೂ ಹೆಚ್ಚು ಬ್ರಹ್ಮಸೂತ್ರಕ್ಕೆ ಹೆಚ್ಚು ಮನ್ನಣೆ ಕೊಡ್ತಾರೆ ವೈಚಾರಿಕವಾಗಿ ಅಂತ ಬ್ರಹ್ಮಸೂತ್ರವನ್ನು ಎಳೆದು ತೊಗೊಂಡು ಬಂದು ಇದಕ್ಕೆ ಅಂಟಿಸಿಬಿಟ್ರು. ಸೊ ಏನಾಯ್ತು ಈಗ? ಬ್ರಹ್ಮಸೂತ್ರ, ವೇದ, ಉಪನಿಷತ್ತುಗಳು ಎಲ್ಲವೂ ಕೂಡ ಹೊರಟಿರೋದು ಯಾವತ್ತಕ್ಕಾಗಿ ಅಂದರೆ ದೇವರ ಬಗ್ಗೆ ಹೇಳಲಿಕ್ಕಾಗಿ ಅಂತ ಅನ್ನಬಾರ್ದು, ದೇವರು ನಾವೇ ಅಂತ ಹೇಳಲಿಕ್ಕಾಗಿ ಹೊರಟಿವೆ ಅಂತ ಪ್ರಚಾರ ಕೊಟ್ಬಿಟ್ರು ಅಂತ. ಎಷ್ಟು ಸುಲಭ ಇದೆ ನೋಡ್ರಿ. ಬ್ರಹ್ಮಾಹಂ ನಿರ್ಗುಣೋಹಂ ವಿತಥ ಬಿದಮಿತಿ ಹೇಷ ಅಂತ ವ್ಯವಸ್ಥೆಯನ್ನು ಹೇಳ್ತಾರೆ. ಕ್ರಕಚಮಿವ ಸತಾಂ ಚೇತಸ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇ ಗುಣಗಣವಿರಹಂ ಜೀವತಾಂಚಾಧಿಕೃತ್ಯ. ಇದು ಆ ಕಾಲದಲ್ಲಿ ಪ್ರಚಾರ ಪಡೆದಂಥ ದೊಡ್ಡ ಒಂದು ವಾದ ಇತ್ತು. ಈ ವಾದ ಹೆಚ್ಚು ಜನಮಾನಸದಲ್ಲಿ ಪ್ರಚಾರ ಪಡೆದಾಗ ಇದು ಸರಿನಾ ಅನ್ನೋ ವಿಮರ್ಶೆ ಮಾಡಲಿಕ್ಕೆ ಯಾರಿಗೂ ಧೈರ್ಯ ಇರಲಿಲ್ಲ. ಮಧ್ವಾಚಾರ್ಯ ಯಾವಾಗ ಬಂದರು, ಬಂದು ಏನು ಮಾಡಿದರು ಅಂದರೆ ಎಲ್ಲೆಡೆ ಈ ವಾದವನ್ನು ಹೆಚ್ಚು ಪ್ರಚಾರ ಪಡಿಸಿದ್ದರ ಬಗ್ಗೆ ಅವರು ಚರ್ಚೆ ಶುರು ಮಾಡಿದರು. ಅಲ್ಲಲ್ಲ, ಇದು ಯಾಕೋ ಸ್ವಲ್ಪ ಸರಿ ಆಗ್ತಾ ಇಲ್ಲ ಅಂತಂದ್ರೆ ಸಿಂಪಲ್ಲಾಗಿ ಕೇಳಲಿಕ್ಕೆ ಶುರು ಮಾಡಿ ತಮ್ಮ ಪ್ರವಚನಗಳಲ್ಲಿ. ಅಲ್ಲ, ನಾವು ನೀವುಗಳೆಲ್ಲ ನಮ್ಮ ಪ್ರತ್ಯಕ್ಷದ ಅನುಭವವನ್ನು ಆಧರಿಸಿ ವಿಚಾರ ಮಾಡಿದರೆ ಅಲ್ಪರಿದ್ದೇವೆ, ಅಶಕ್ತರಿದ್ದೇವೆ, ಅಜ್ಞರಿದ್ದೇವೆ. ನಮ್ಮನ್ನೇ ನಾವು ದೇವರು ಅಂತ ಅಂದ್ಕೊಳ್ಳೋದು ಯಾಕೋ ಮುಜುಗುರ ಆಗ್ತದೆ ಅಂತ ಮಧ್ವಾಚಾರ್ಯ ಪ್ರವಚನ ಮಾಡಿದ್ರಂತೆ. ಯಾಕೆ? ದೇವರು ಅನ್ನೋನನ್ನು ನಾವು ತಿಳಿಬೇಕಾದ್ರೆ ಕಣ್ಣಿನಿಂದಂತೂ ಆಗಲ್ಲ, ಕಿವಿಯಿಂದ ಆಗಲ್ಲ, ನಮ್ಮ ಇಂದ್ರಿಯಗಳು ಯಾರೂ ಅವನನ್ನು ಸೆರೆ ಹಿಡಿತಾ ಇಲ್ಲ. ಸರಿ, ಅನುಮಾನದಿಂದ ಸೆರೆ ಹಿಡಿಲಿಕ್ಕಾಗಲ್ಲ. ಇಂದ್ರಿಯಗಳು ಸೆರೆ ಹಿಡಿಯಲ್ಲ, ಅನುಮಾನ ಸೆರೆ ಹಿಡಿಯಲ್ಲ. ಹಾಗಾದರೆ ಅಪೌರುಷೇಯವಾದ ವೇದ ಬಿಟ್ಟು ದೇವರನ್ನು ಪರಿಚಯಿಸಲಿಕ್ಕೆ ಮತ್ತೊಂದು ಯಾವುದೋ ಆಧಾರ ನಮಗೆ ಇವತ್ತಿನ ತನಕ ಸಿಕ್ಕಿಲ್ಲ. ಸಿಕ್ಕ ಅಪೌರುಷೇಯ ವೇದವಾಣಿ ಅವನಿಗೊಂದು ಆಕಾರ ಇದೆ, ಗುಣ ಇದೆ, ಧರ್ಮ ಇದೆ, ಶಕ್ತಿ ಇದೆ, ಕರ್ತೃತ್ವ ಇದೆ ಅನ್ನೋದನ್ನು ಬೋಧನೆ ಮಾಡ್ತಾ ಇದೆ. ಹಾಗಾದರೆ ಲೋಕದಲ್ಲಿ ಪ್ರಚಾರ ಪಡೆದ ವಾದ ಮಾತ್ರ ಆಕಾರ ಇಲ್ಲ, ಗುಣ ಇಲ್ಲ, ಧರ್ಮ ಇಲ್ಲ ಅಂತ ಹೇಳ್ತಾ ಇದೆ. ವೇದಕ್ಕೆ ವಿರುದ್ಧವಾದ ವಾದ ಲೋಕದಲ್ಲಿ ಪ್ರಚಾರ ಪಡೆದಿದೆ. ಹಾಗಾಗಿ ಆ ವಾದವನ್ನು ಚಿಂತಕರು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ರಂತೆ ಜಗತ್ತಿನಲ್ಲಿ. ಇದು ವ್ಯಕ್ತಿ ದ್ವೇಷ ಅಲ್ಲ, ಮತದ್ವೇಷನೂ ಅಲ್ಲ, ಸತ್ಯನಿಷ್ಠೆ. ನೋಡಿ ನೀವೆಲ್ಲ ವಿಮರ್ಶಕರು ಹೇಗೆ ಮಾಡ್ತೀರಿ. ವೇದ ಉಪನಿಷತ್ತುಗಳು ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಹೀಗೆ ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ. ಹೀಗೆ ವೇದಗಳು ಸಾರಾಸಗಟಾಗಿ ಹೃದಯ ಗುಹಾದಲ್ಲಿ ವಾಸ ಮಾಡಿದ್ದಾನೆ, ವ್ಯಾಪಿಸಿದ್ದಾನೆ, ಪ್ರಪಂಚವನ್ನು ನಿರ್ಮಾಣ ಮಾಡ್ತಿದ್ದಾನೆ, ಸ್ಥಿತಿ ಮಾಡ್ತಿದ್ದಾನೆ, ಸಂಹಾರ ಮಾಡ್ತಿದ್ದಾನೆ, ಕರ್ತೃವಾಗಿದ್ದಾನೆ ಜಗತ್ತಿಗೆ. ಗುಣಗಳಿವೆ, ಆನಂದ ಇದೆ, ಸತ್ಯ ಇದೆ, ಜ್ಞಾನ ಇದೆ,
ಎಲ್ಲ ಗುಣಗಳನ್ನು ಹೇಳೋ ವೇದವಾಕ್ಯಗಳಿದ್ದಾವೆ. ನೋಡಿ, ಲೋಕದ ವರ್ಷನ್ ಲೋಕದಲ್ಲಿ ಪ್ರಸಿದ್ಧಿ ಪಡೆದ ವಾದದ ವರ್ಷನ್ ಏನಾಗಿತ್ತು, ವೇದದಲ್ಲಿ ಹೇಳ್ತಾ ಇರುವಂಥ ವಿಷಯಧಾರೆ ಏನಾಗಿತ್ತು ಅಂತ ನಿಮಗೆ ಈಗ ಸ್ಪಷ್ಟ ಗೊತ್ತಾಗ್ತದೆ. ಆ ವಾದದ ವಿರುದ್ಧ ಭಗವತ್ಪಾದರು ಯಾವಾಗ ಲೋಕದಲ್ಲೆಲ್ಲ ಪ್ರಚುರಪಡಿಸ್ಲಿಕ್ಕೆ ಶುರು ಮಾಡಿದ್ರು, ಜನಮಾನಸದಲ್ಲಿ ಸ್ವಲ್ಪ ಡೌಟ್ ಬರಲಿಕ್ಕೆ ಶುರು ಆಯಿತು. ಏನಪ್ಪ, ಹಾಗಾದರೆ ಜಗತ್ತಿನೊಳಗೆ ಇಷ್ಟು ದಿವಸ ನಾವು ಯಾವುದೋ ಒಂದು ವಾದದ ಗುಂಗಿನಲ್ಲಿದ್ವಲ್ಲ, ಅದು ಸರಿ ಹೌದೋ ಅಲ್ಲೋ ಅಂತ ಶುರು ಆಯ್ತಂತೆ. ಈಗ ನಾವು ನೀವು ಎಲ್ಲ ಅದೇ ಥರದೊಂದು ಗುಂಗಿನಲ್ಲಿ ಇದ್ವಿ ತಾನೆ. ಒಂದು ಕುಟುಂಬದ ವ್ಯವಸ್ಥೆನೇ ಇಡೀ ಪ್ರಪಂಚವನ್ನು ನೋಡ್ಕೋತಿತ್ತಲ್ವ, ನಮ್ಮ ದೇಶವನ್ನು. ಒಂದೇ ಕುಟುಂಬ ಜಗತ್ತು ದೇಶವನ್ನು ಆಳ್ತಾ ಇತ್ತೋ ಇಲ್ಲ. ಮೆಲ್ಲನೆ ಈಗ ದಂಡೆತ್ತಿ ಶುರು ಮಾಡಿದ್ರೋ ಇಲ್ಲ ವಿರೋಧವನ್ನು. ಈಗ ಏರ್ಪೋರ್ಟಿಗೂ ಅವ್ರದ್ದೇ ಹೆಸರು, ಸ್ಟೇಡಿಯಮ್ಮಿಗೂ ಅವ್ರದ್ದೇ ಹೆಸರು, ಬಸ್ ಸ್ಟ್ಯಾಂಡಿಗೂ ಅವ್ರದ್ದೇ ಹೆಸರು, ಕ್ಷೌರದ ಅಂಗಡಿಗೆ ಒಂದೇ ಹೆಸರು ಇಲ್ಲ ಅಷ್ಟೇ. ಅಂತೂ ಇಂತೂ ಪ್ರಪಂಚವನ್ನು ಈಗ ಬಂದ ಒಂದು 70 ವರ್ಷದ ಹಿಂದೆ ಆಳ್ವಿಕೆ ನಡೆಸಿದ ಒಂದು ವ್ಯವಸ್ಥೆನೇ ಇಷ್ಟೆಲ್ಲ ಬುಡಮೇಲು ಮಾಡಿತು ಅಂದರೆ, ವೈದಿಕ ವ್ಯವಸ್ಥೆ ಒಳಗೆ, ಆಧ್ಯಾತ್ಮಿಕ ವ್ಯವಸ್ಥೆ ಒಳಗೆ, ಧಾರ್ಮಿಕ ವ್ಯವಸ್ಥೆ ಒಳಗೆ ತನ್ನದೇ ಆದ ಕೃತ್ರಿಮ ವಿಚಾರಗಳಿಂದ ಇದ್ದ ನೈಜ ದೇವರ ವ್ಯಕ್ತಿತ್ವವನ್ನು ಅಲ್ಲಗಳೆದು ಹೀಗಳೆದು ಅಲ್ಲಿರುವ ಗುಣಪೂರ್ಣ ವ್ಯವಸ್ಥೆಯನ್ನು ಅಪೂರ್ಣಗೊಳಿಸಿ, ಸಾಕಾರವನ್ನು ನಿರಾಕಾರಗೊಳಿಸಿ, ಅದಕ್ಕೆ ವೇದದ ಸಹಾಯ ಇದೆ ಅಂತ ಇಡೀ ವೇದವನ್ನೇ ವ್ಯತ್ಯಸ್ತ ಮಾಡಿಬಿಡ್ತಂತೆ. ಇದರ ವಿರುದ್ಧ ದಂಡೆತ್ತಿದ ಮಹಾನುಭಾವರು ಭಗವತ್ಪಾದರು. ಅದಕ್ಕೆ ಅವರನ್ನು ತತ್ವವಾದವನ್ನು ಜಗತ್ತಿಗೆ ಕೊಟ್ಟ ಆಚಾರ್ಯರು ಅಂತ ಕರೀತಾರೆ. ಅದು ತತ್ವವಾದ. ತತ್ವವಾದ ಅಂದರೆ ಸತ್ಯವಾದ ಅಂತ ಅರ್ಥ. ಇದರ ಮೇಲೆ ಬಂದ ಮತ್ತೊಂದು ವರ್ಷನನ್ನು ಭಗವತ್ಪಾದರು ಅಲ್ಲಲ್ಲಿ ಪರಿಹಾರ ಮಾಡುತ್ತಾರೆ. ಈಗ ಏನಾಗಲಿಕ್ಕೆ ಶುರು ಆಯಿತು, ಭಗವತ್ಪಾದರು ಈ ವಾದವನ್ನು ಮುಂದಿಟ್ಟರು, ಸಮಾಜದ ಮುಂದಿಟ್ಟರು. ಸಮಾಜದ ಕೆಲವು ವೈಚಾರಿಕ ಕೆಲವರಿದ್ರಲ್ಲ, ಅವರು ಶುರು ಮಾಡಿದರು ಮಧ್ವಾಚಾರ್ಯರ ವಾದಕ್ಕೆ ಪ್ರತಿಯಾಗಿ. ಅಲ್ಲ, ನಿಮ್ಮ ವಾದವೇ ಬೇರೆ ಇದೆ, ಇಷ್ಟು ಹಿಂದೆ ಯಾರೂ ಮಾಡಿರಲಿಲ್ಲ ಈ ಮಾತನ್ನು, ಈ ಪ್ರವಚನ ಹೇಳಿರಲಿಲ್ಲ ನಮಗೆ ನಿಮ್ಮ ಪ್ರವಚನ, ನಿಮ್ಮ ತತ್ವವಾದ, ನಿಮ್ಮ ಹೊಸ ಈ ಸಿದ್ಧಾಂತ ಏನು ಲೋಕಕ್ಕೆ ಕೊಡ್ತಿದ್ದೀರಿ, ನಮಗಿದರ ಮೇಲೆ ಒಂದು ಆಕ್ಷೇಪ ಇದೆ ಅಂತ ಶುರು ಮಾಡಿದ್ರು. ಏನು ಆಕ್ಷೇಪ? ನೀವು ದೇವರನ್ನು ಗುಣಪೂರ್ಣ, ಸಾಕಾರ, ಎಲ್ಲರೊಳಗಿರುವವ, ಬಹಳ ಹತ್ತಿರದವ, ಯಾರಿಗೂ ದೂರನಲ್ಲ, ಎಲ್ಲ ಜೀವರಿಗಿಂತ ಭಿನ್ನನಾಗಿಯೂ ಎಲ್ಲರೊಳಗಿರುವವ, ಎಲ್ಲರೊಟ್ಟಿಗೆ ಇರುವವ. ಇದೆಲ್ಲ ಲೋಕದಲ್ಲಿ ಈ ಮಾತು ಕೂಡಲೇ ಎಲ್ಲರಿಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಕೆಲವರು ಆಕ್ಷೇಪ ಮಾಡಿದರು. ಅಲ್ಲ ನೋಡಿ, ಉಪನಿಷತ್ತು ವೇದಗಳನ್ನೇ ನೀವು ಪ್ರಮಾಣವಾಗಿ ಕೊಡ್ತೀರಿ, ಅದೇ ಉಪನಿಷತ್ತುಗಳಲ್ಲಿ ಎಷ್ಟೋ ಕಡೆಯಲ್ಲಿ ದೇವರನ್ನು ನಿರ್ಗುಣ, ನಿರ್ಧರ್ಮ ಅಂತ ಹೇಳಿದ ಮಾತುಗಳಿದ್ದಾವಲ್ಲ, ಅವುಗಳಿಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮಧ್ವಾಚಾರ್ಯರನ್ನು ಕೇಳಿದ್ರಂತೆ. ಮಧ್ವಾಚಾರ್ಯರು ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು ಅಂದರೆ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿರಿ ಮಧ್ವಾಚಾರ್ಯರು. ನೋಡು, ಭಗವಂತ ಇರೋದು ಗುಣಪೂರ್ಣನೇ, ಸಾಕಾರನೇ. ಆದರೆ ವೇದಗಳಲ್ಲಿ ನಿರಾಕಾರ, ನಿರ್ಗುಣ ಅನ್ನೋ ಶಬ್ದ ಕೆಲವು ಕಡೆ ಮಾತ್ರ ಬಂದಿದೆ, ನಿಜ. ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ವಿರೋಧ ಅಂದರೆ, ಲೋಕದಲ್ಲಿರೋ ಆಕಾರ ಅವನಿಗಿಲ್ಲ, ಅದಕ್ಕೆ ನಿರಾಕಾರ ಅಂತ ಅರ್ಥ ಅಷ್ಟೆ. ನೋಡಿ, ಟು ದಿ ಪಾಯಿಂಟ್ ಮಧ್ವಾಚಾರ್ಯರು ಜಗತ್ತಿಗೆ ಕೊಟ್ಟ ಎಕ್ಸ್ಪ್ಲನೇಷನ್. ಅದಕ್ಕಿಂತ ಮೊದಲು ಬಂದ ದಾರ್ಶನಿಕರು ಹೀಗೂ ಪರಿಹಾರ ಮಾಡ್ಕೊಳ್ಬೋದು ಅಂತ ಅವರಿಗೆ ಹೊಳೆದಿರಲಿಲ್ಲ. ಐನ್ಸ್ಟೈನ್ ಇದ್ದಾನೆ, ಸುಖರಾತ ಇದ್ದಾನೆ, ಸಾಕ್ರೆಟಿಸ್ ಇದ್ದಾನೆ. ಅವರವರದ್ದೇ ಆದಂಥ ವಿಚಾರಗಳನ್ನು, ಸುಖರಾತ ಅಂದರೆ ಸಾಕ್ರೆಟಿಸ್ ಅಂತ ಬಹಳ ಪ್ರಸಿದ್ಧ ಒಬ್ಬ ತತ್ವವಾದದ ಪ್ರಚಾರಕ, ಅವನು ಒಬ್ಬ. ಇವರೆಲ್ಲ ತಮ್ಮ ಕಾಲದಲ್ಲಿ ಈ ಥರದ ಅನೇಕ ವಿಷಯಗಳನ್ನು ಜಗತ್ತಿಗೆ ಹೊಸದಾಗಿ ಕೊಟ್ಟಾಗ, ವಿರೋಧಗಳು ಬಂದಾಗ ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಏನೋ ಒಂದು ಉಪಾಯವನ್ನು ಹುಡುಕೋ ಪ್ರಯತ್ನ ಪಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನೋಡಿ, ನಿಮಗೊಂದು ಸತ್ಯ ಹೇಳ್ತೀನಿ. ನಾವು ಪಾಶ್ಚಾತ್ಯ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ ಈ ಮಾತನ್ನು. ಬಹಳ ದೊಡ್ಡ ವ್ಯಕ್ತಿ ಅಂತ ಯಾರನ್ನು ನಾವು ತಿಳಿಬೇಕು? ಹೇಗೆ ತಿಳಿಬೇಕು? ಯಾವ ಕಾರಣದಿಂದ ಆ ವ್ಯಕ್ತಿಯನ್ನು ದೊಡ್ಡವನು ಅಂತ ನಾವು ಕರಿಬೇಕು? ಇದು ನಿಮಗೆ ಸುಮ್ಮನೆ ಪರಿಚಯಕ್ಕೆ ಹೇಳ್ತೀನಿ. 100 ವರ್ಷದಿಂದ ಒಂದು ಸಮಸ್ಯೆ
ಆ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ತುಂಬ ಜನ ಬುದ್ಧಿವಂತರು ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಪರಿಹಾರ ಆಗ್ತಿರಲ್ಲ. ಈಗ ಗಣಿತಶಾಸ್ತ್ರ ತಗೊಳ್ಳಿ, ಗಣಿತಶಾಸ್ತ್ರ ಸದ್ಯಕ್ಕೆ ಗಣಿತಶಾಸ್ತ್ರದ ಒಂದು ಎಕ್ಸಾಂಪಲ್. ಎಷ್ಟೋ ವರ್ಷಗಳ ಕಾಲ ದೊಡ್ಡ ದೊಡ್ಡ ಮ್ಯಾಥಮೆಟಿಷಿಯನ್ಸ್ ಎಲ್ಲ ಪ್ರಯತ್ನ ಪಟ್ಟರೂ ಕೂಡ ಆ ಸಮಸ್ಯೆಗೆ ಅವರಿಗೆ ಪರಿಹಾರ ಸಿಕ್ಕಿರಲಿಲ್ಲ. ಒಬ್ಬ ವ್ಯಕ್ತಿ ಬಂದಾಗ ಅವನದು ಏನು ಶಕ್ತಿ, ಪ್ರತಿಭಾಶಕ್ತಿ ಅಂದರೆ, ನೀವೆಲ್ಲ ಇಷ್ಟು ವರ್ಷ ಅದನ್ನು ಪರಿಹಾರ ಮಾಡಿರಲಿಲ್ಲಲ್ಲ, ನಾ ಮಾಡ್ತೀನಿ ಅಂತ ಮಾಡಿಬಿಟ್ಟ. ಅವನಿಗೆ ನಾವು ಮೆಡಲ್ ಕೊಡಬೇಕೋ ಬೇಡ, ಅವನು ಬುದ್ಧಿವಂತ ಹೌದೋ ಅಲ್ಲೋ. ಇದು ಹೇಗೋ ಇದು ತತ್ವವಾದದಲ್ಲಿ ಹಾಗೆ. ತತ್ವವಾದದಲ್ಲಿ ಮಧ್ವಾಚಾರ್ಯರು ಅಂದರೆ ಏನು ಅಂದರೆ, ನೂರಾರು ವರ್ಷಗಳ ಕಾಲ ಯಾವ ವೇದದ ವಾಕ್ಯಗಳನ್ನು ಅರ್ಥೈಸ್ಕೊಳ್ಬೇಕಾದ್ರೆ ವಿರೋಧ ಬರದೇ ಇರೋ ಹಾಗೆ, ಹಿಂದೆ ಮುಂದಿನ ವಾಕ್ಯಗಳಿಗೆ ಯಾವ ಥರದ ಸಮಸ್ಯೆಯೂ ಬರದೇ ಇರೋ ಹಾಗೆ ಒಂದು ಸುಗಮವಾದ ದಾರಿಯನ್ನು, ಸಮಸ್ಯೆಯ ಪರಿಹಾರವನ್ನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದನ್ನು ಮೊಟ್ಟ ಮೊದಲು ಮಾಡಿಕೊಟ್ಟ ಆಚಾರ್ಯರೇ ಮಧ್ವಾಚಾರ್ಯರು ಅಂತ ನಾವು ಚಿಂತನೆ ಮಾಡ್ತೀವಿ. ಅದಕ್ಕೆ ಅವರು ಮಹಾತ್ಮರಾದರು. ಹೀಗೊಂದು ಸಮಸ್ಯೆ ಇದೆ, ಇದನ್ನು ಏನು ಮಾಡಿದರೂ ಬಿಡಿಸ್ಲಿಕ್ಕೆ ಆಗ್ತಾಯಿಲ್ಲ, ಬಿಗಡಾಯಿಸ್ತಾ ಇದೆ. ಅದು ಈ ಕೊಟ್ಟ ಒಂದು ಉದಾಹರಣೆ. ಅದು ಪ್ರಪಂಚದಲ್ಲಿ ಇದನ್ನು ಪರಿಹರಿಸ್ಕೊಳ್ಳಿಕ್ಕಾಗಿರಲಿಲ್ಲ. ಈಗ ನಿರ್ಗುಣ ಅನ್ನೋ ಮಾತು ವೇದದಲ್ಲೇ ಬಂತು, ಗುಣಪೂರ್ಣ ಅನ್ನುವಂಥ ಮಾತು ವೇದದಲ್ಲೇ ಬಂತು. ಎರಡೂ ಕಾಂಟ್ರಡಿಕ್ಟರಿ, ವಿರೋಧಗಳು ಬಂತು. ಇದಕ್ಕೆ ಮಧ್ವಾಚಾರ್ಯಗಿಂತ ಹಿಂದೆ ಬಂದ ಕೆಲವರು ಏನು ಮಾಡಿಬಿಟ್ರು, ನಿರ್ಗುಣ ಅನ್ನೋ ಮಾತಿನ ಟೊಂಗೆಯನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ರು. ನಿರ್ಗುಣ ಅನ್ನೋದು ಸರಿಯಾದದ್ದು, ಅದೇ ಸತ್ಯ ಅದು ಅಂತ ಇಟ್ಕೊಂಡ್ರು. ಸರಿಯಾಗಿ ಗುಣ ಇದೆ ಅನ್ನೋ ಮಾತುಗಳನ್ನು ಅವರಿಗೆ ತಲೆ ಕೆಡ್ತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಅದನ್ನು ಸುಳ್ಳು ಅಂತ ಮಾಡಿಬಿಟ್ರು. ಅದು ವೇದವೇ ಅಲ್ವೇ, ಅದು ಅಪೌರುಷೇಯವೇ ಅಲ್ವೇ, ಅದು ಬೇಡ, ಅದು ಸುಳ್ಳು ಅದು ಬೇಡ, ಹೀಗೆ ತೆಗೆದಿಟ್ಬಿಟ್ರು. ಅದಕ್ಕೆ ನೋಡಿ, ಈಗ 2 ಆಕಳಿದೆ. 2 ಆಕಳ ನಮ್ಮ ಮನೇಲಿ ನಾವೇ ಸಾಕಿತ್ತು, ನಾವೇ ಹುಲ್ಲು ಹಾಕಿದ್ದು. ಯಾವತ್ತೋ ಒಂದು ದಿವಸ ಅವೆರಡೂ ಆಕಳಿಗೆ ಘರ್ಷಣೆ ಶುರುವಾಯಿತು, ಜಗಳ. ಆವಾಗ ಬಿಡಿಸುವಾಗ ಒಂದು ಆಕಳಕ್ಕೆ ಹೋಗಿ ಕುತ್ತಿಗೆಗೆ ನಾವು ಕೊಡ್ಲಿ ಹಾಕಿ ಕೊಂದು ಬಿಡ್ಲಿಕ್ಕೆ ಆಗ್ತದಾ? ಯೋಚಿಸ್ಬೇಕಲ್ಲ. ಸರಿ, ನಾವೇ ಸಾಕಿದ ಆಕಳ, ನಮ್ಮ ಮನೆ ಆಕಳ, ಯಾವ ಆಕಳ ಹಾಲನ್ನು ಉಪಜೀವಿಸಿಕೊಂಡು ನಾವೆಲ್ಲ ಬದುಕ್ತಿದ್ದೇವೆ. ಯಾವತ್ತೋ ಒಂದು ದಿವಸ ಏನೋ ಕಾರಣಕ್ಕೆ ಅವೆರಡರ ಮಧ್ಯದೊಳಗೆ ಸ್ವಲ್ಪ ಜಗಳ ಬಂದಿದೆ ಅಂದ್ಕೊಳ್ಳಿ, ಒಂದು ಆಕಳವನ್ನೇ ನಾವು ಮುಗಿಸ್ಲಿಕ್ಕಾಗ್ತದಾ? ಇದು ಅವ್ರಿಗೆ ಬಂದ ಸಮಸ್ಯೆ. ಮಧ್ವಾಚಾರ್ಯರಿಗಿಂತ ಹಿಂದೆ ಬಂದ ಕೆಲವರು ವೇದಗಳಿಗೆ ಕೈ ಹಾಕಿದಾಗ ಆ ಆಕಳ ಮಧ್ಯದಲ್ಲಿ ನಡೆದ ಸಣ್ಣ ಜಗಳವನ್ನು ಅವರಿಗೆ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಒಂದನ್ನು ಮುಗಿಸಿಬಿಡು ಅಂತಂದರು. ಭಗವತ್ಪಾದರು ಏನು ಮಾಡಿದರು? ಆಕಳವನ್ನು ಕೊಲ್ಲೋದೆ, ಗೋ ಹತ್ಯೆ ಮಾಡಬಾರ್ದು ಅಂದರು ಅವರು. ನಮ್ಮನೆ ಆಕಳ, ಅದು ಅಪೌರುಷೇಯ ವಾಣಿ, ಇದು ಅಪೌರುಷೇಯ ವಾಣಿ. ಎರಡೂ ಗೋವುಗಳ ಮಧ್ಯದಲ್ಲಿ ನಡೆದ ಘರ್ಷಣೆಯನ್ನು ನಾನು ಬಿಡಿಸ್ತೇನೆ ಅಂತಂದ್ರು. ಹೇಗೆ ಬಿಡಿಸ್ತೀರಿ? ಅದಕ್ಕೆ ಬೇರೆ ಕಡೆ ಹುಲ್ಲು ಹಾಕು, ಇದಕ್ಕೆ ಬೇರೆ ಕಡೆ ಹುಲ್ಲು ಹಾಕು ಅಂತ ಹೇಳಿದ್ರು ಅಷ್ಟೇ. ಅದಕ್ಕೆ ಬೇರೆ ಕಡೆ ನೀರಿಡು, ಇದಕ್ಕೆ ಬೇರೆ ಕಡೆ ನೀರಿಟ್ಬಿಡು. ಎರಡೂ ಆಕಳ ಹುಲ್ಲು ತಿನ್ನೋ ಕಡೆ ಮನಸ್ಸನ್ನು ಮಾಡ್ತಾವೆ, ನಿನಗೇನು ಸಮಸ್ಯೆ ಆಗಲ್ಲ ಅಂತ ಹೇಳ್ಕೊಟ್ರು ಅವರು. ಇದನ್ನೇ ಇನ್ನೊಂದು ಭಾಷೆಯಲ್ಲಿ ಹೇಳಿದ್ರು ಅವರು. ಯಾವ ವಾಕ್ಯ ಸಾಕಾರ ಅಂತ ಹೇಳ್ತಾ ಇದೆ, ಯಾವ ವಾಕ್ಯ ನಿರಾಕಾರ ಅಂತ ಹೇಳ್ತಾ ಇದೆ, ಯಾವುದು ಗುಣಪೂರ್ಣ ಅಂತ ಹೇಳ್ತಿದೆ, ಯಾವುದು ನಿರ್ಗುಣ ಅಂತ ಹೇಳ್ತಿದೆ, ಆ ಎರಡೂ ಗೋವುಗಳಿಗೂ ನಾನೊಂದು ವ್ಯವಸ್ಥೆ ಹೇಳ್ಕೊಡ್ತೇನೆ. ಏನು ವ್ಯವಸ್ಥೆ? ಗುಣಪೂರ್ಣ ಅಂತ ಹೇಳ್ತಿರೋ ವ್ಯವಸ್ಥೆಯನ್ನು ಒಪ್ಪಗೋ, ನಿರ್ಗುಣ ಅಂತ ಹೇಳಿರೋ ವ್ಯವಸ್ಥೆಗೆ ಲೋಕದಲ್ಲಿರುವ ಸಾತ್ವಿಕ, ರಾಜಸ, ತಾಮಸ, ಪ್ರಾಕೃತ ಗುಣಗಳು ದೇವರಲ್ಲಿ ಇಲ್ಲ ಅಂತ ವ್ಯವಸ್ಥೆ ಹೇಳು, ಆವಾಗ ವಿರೋಧ ಪರಿಹಾರ ಆಗ್ತದೆ ಅಂತ ಹೇಳ್ಕೊಟ್ಬಿಟ್ರು. ಇದನ್ನು ಹೇಳ್ಕೊಡ್ಲಿಕ್ಕೆ ಬರಲಿಲ್ಲ ಬೇರೆಯವರಿಗೆ. ಇದು ನೋಡಿ ಎಷ್ಟು ಅದ್ಭುತವಾದ ಯೋಚನೆ. ನಿಮಗಿದು ತಿಳಿಬೇಕಾದ ಅಂಶ. ಮತ್ತೊಂದು ಕಾನ್ಸೆಪ್ಟನ್ನು ಜಗತ್ತಿಗೆ ಮಧ್ವಾಚಾರ್ಯ ಹೇಳಿಕೊಟ್ರು. ಇದನ್ನು ಅವತ್ತು ಹಿಂದೆ ಬಂದವರು ಯಾರೂ ಸರಿಯಾಗಿ ಹೇಳಲಿಕ್ಕೆ ಆಗಿಲ್ಲ. ಏನದು? ಎಲ್ಲ ಶಬ್ದಗಳು ಪ್ರಪಂಚದಲ್ಲಿರೋದು ಭಗವಂತನನ್ನೇ ಹೇಳ್ತಾವೆ. ಇದು ಮಧ್ವಾಚಾರ್ಯರ ಸಿದ್ಧಾಂತ. ಎಲ್ಲ ಶಬ್ದ, ಇದನ್ನು ಯಾರೂ ಹೇಳಲಿಲ್ಲ, ಎಲ್ಲ ಶಬ್ದ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಹಿಮೆ ಹೇಳಿಬಿಟ್ರು. ನೀವೇನೇನು ಶಬ್ದಗಳನ್ನು ಕಿವಿಯಿಂದ ಕೇಳ್ತೀರಿ, ಬಾಯಿಯಿಂದ ಆಡ್ತೀರಿ, ವರ್ಣಾತ್ಮಕ, ಧ್ವನ್ಯಾತ್ಮಕ, ಅಶೇಷ ಶಬ್ದಾರ್ಥ
ವರ್ಣಮಯ, ಧ್ವನ್ಯಾತ್ಮಕ ಎಲ್ಲ ಶಬ್ದಗಳು ದೇವರನ್ನು ಹೇಳ್ತಾರೆ. ಈ ಕಾನ್ಸೆಪ್ಟ್ ಯಾರೂ ಹೇಳಲಿಲ್ಲ. ಇನ್ನೂ ಇದ್ರ ಮೇಲೆ ಆಕ್ಷೇಪ ಮಾಡಲಿಕ್ಕೆ ಬಂದರು ಮತ್ತೆ. ಅರೆ, ಎಲ್ಲ ಶಬ್ದ ದೇವರನ್ನು ಹೇಳ್ತಾವೆ ಅಂತಂದರೆ ಲೋಕದಲ್ಲಿ ಯಾರು ಯಾವ ವ್ಯವಹಾರನೇ ಮಾಡಬಾರ್ದು. ಯಾಕಂದರೆ ಏನು ಶಬ್ದ ಆಡಿದರೂ ದೇವರೇ, ವ್ಯವಹಾರನೇ ನಿಂತು ಹೋಗಬೇಕು, ಯಾರೂ ಏನೂ ಮಾಡೋ ಹಾಗಿಲ್ಲ ಅಂತ ಕೆಲವರು ಆಕ್ಷೇಪ ಮಾಡಿದರು. ಮಧ್ವಾಚಾರ್ಯ ಸಿಂಪಲ್ ಆಗಿ ಉತ್ತರ ಕೊಟ್ಟರು. ಶಬ್ದಗಳು ಎಲ್ಲ ದೇವರನ್ನು ಹೇಳ್ತಾವೆ ಅನ್ನೋದು ನಿಜವೇ, ಲೋಕದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಬೇರೆದನ್ನು ಹೇಳ್ತಾವೆ ಅಂತಿದೆಯಲ್ಲ ಅದು ನಿಜವೇ ಅಂತಂದ್ರು ಅವ್ರು. ನೋಡಿ, ಹೀಗೆ ವ್ಯವಹಾರವನ್ನು, ವೈದಿಕ ವ್ಯವಸ್ಥೆಯನ್ನು, ವೇದದ ಶಬ್ದಗಳು ದೇವರನ್ನು ಹೇಳ್ತಾವೆ ಅನ್ನೋದನ್ನು ಎರಡನ್ನೂ ಜಗತ್ತಿಗೆ ಸರಿಯಾಗಿ ಹೇಳಿಕೊಟ್ಟ ಆಚಾರ್ಯರೇ ಮಧ್ವಾಚಾರ್ಯರು. ಒಂದು ಸಿಂಪಲ್ ಆಗಿ ಅವರು ಉದಾಹರಣೆಗಳನ್ನು ಕೊಡ್ತಾರೆ. ಶಬ್ದಗಳು, ನಾವು ಆಡ್ತಿರುವ ಶಬ್ದಗಳು ಎರಡು ಕಡೆ ಸಂಬಂಧ ಹೊಂದಿರ್ತವೆ. ಶಬ್ದಗಳಿಗೆ ಎರಡು ಕಡೆ ಸಂಬಂಧ ಇದೆ ಅಂತ. ಒಂದು ಸಂಬಂಧ ಲೋಕದ ವ್ಯವಹಾರದಲ್ಲಿರುವ ಶಬ್ದಗಳು ವಸ್ತುಗಳ ಜೊತೆಗೆ ಸಂಬಂಧ ಹೊಂದಿದೆ. ಆ ಸಂಬಂಧವನ್ನು ನಾವು ಅಮುಖ್ಯ ಅಂತ ತಿಳ್ಕೊಳ್ಬೇಕಂತ. ಅದು ಬಿ. ವಾಸ್ತವಿಕವಾಗಿ ಶಬ್ದಗಳು ಸಂಬಂಧ ಹೊಂದಿರೋದಿದೆಯಲ್ಲ ಅದು ಎ. ಅದು ಭಗವಂತನ ಜೊತೆಗೆ ಮಾತ್ರ ಹೊಂದಿರ್ತಾವಂತ. ಈ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಭಗವತ್ಪಾದರು ಹೇಳಿಕೊಟ್ಟ ಮಾರ್ಗ ನೋಡಿ. ಅಗ್ನಿ ಮುಂತಾದ ಶಬ್ದಗಳಿಗೆ. ತೆಂಗಿನಕಾಯಿ ಅಂತ ಕೇಳ್ತೀವಿ ಇವತ್ತು. ಒಬ್ಬರು ಹಿರಿಯರು ಕೊಟ್ಟ ಉದಾಹರಣೆ, ತೆಂಗಿನಕಾಯಿ ತೊಗೊಂಡು ಬಾ ಅಂತಾರೆ. ನಾವು ತೆಂಗಿನಕಾಯಿ ತೊಗೊಂಡು ಬಂದು ಇಡ್ತೇವೆ. ಅದರ ಮೇಲೆ ಸಿಪ್ಪೆ ಇದೆ, ಕರಟ ಇದೆ, ಒಳಗಡೆಯಲ್ಲಿ ತಿರುಳಿದೆ. ತೆಂಗಿನಕಾಯಿ ಅನ್ನೋ ಶಬ್ದ ಸಿಪ್ಪೆಯನ್ನು, ಕರಟವನ್ನು ಹೇಳ್ತದೋ ಅಥವಾ ತಿರುಳನ್ನು ಹೇಳ್ತದೋ? ಈಗ ಕರಟ, ಸಿಪ್ಪೆ ಎಲ್ಲ ಬೇರ್ಪಡಿಸಿ ತಿರುಳು ಬೇರ್ಪಡಿಸಿದರೆ ತೆಂಗಿನಕಾಯಿ ತೊಗೊಂಡು ಬಾ ಅಂದಾಗ ಯಾವುದನ್ನು ತೊಗೊಂಡು ಬರ್ತೀವಿ? ಕರಟ ತೊಗೊಂಡು ಬರ್ತಾನೋ ಸಿಪ್ಪೆ ತೊಗೊಂಡು ಬರ್ತಾನೋ? ತಿರುಳ್ತಾನೆ ತರ್ತಾನೆ. ಅಂದರೆ ತೆಂಗಿನಕಾಯಿ ಶಬ್ದದ ನಿಜವಾದ ಸಂಬಂಧ ಅದು ತಿಳಿಸ್ಲಿಕ್ಕೆ ಹೊರಟಿರೋದು ಯಾವುದನ್ನು? ತಿರುಳನ್ನೇ. ತಿರುಳಿನ ಸಂಬಂಧ ಕರಟಕ್ಕೆ ಸಿಪ್ಪೆಗೆ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕರಟ ಸಿಪ್ಪೆನೂ ತೆಂಗಿನಕಾಯಿ ಶಬ್ದದಿಂದಲೇ ತಿಳಿಸ್ತಿರ್ತದೆ. ಬಟ್ ವಾಸ್ತವಿಕವಾಗಿ ತೆಂಗಿನಕಾಯಿ ಶಬ್ದ ತಿರುಳನ್ನು ಮಾತ್ರ ಹೇಳ್ತದೆ ಅಂತಂದ್ರಂತ. ಹಾಗೆ ಜಗತ್ತಿನಲ್ಲಿ ನೀವು ನಾವು ಆಡ್ತಿರುವ ಪ್ರತಿ ಶಬ್ದಗಳು ಒಳಗೊಬ್ಬ ತಿರುಳಿನಂತಿದ್ದಾನೆ, ಒಳಗೊಬ್ಬ ತಿರುಳಿನಂತಿದ್ದಾನೆ, ನನ್ನೊಳಗಿದ್ದಾನೆ, ನಿಮ್ಮೊಳಗಿದ್ದಾನೆ, ಜಡ ಪದಾರ್ಥದಲ್ಲಿದ್ದಾನೆ, ಚೇತನರಲ್ಲಿದ್ದಾನೆ, ಅಚೇತನರಲ್ಲಿದ್ದಾನೆ. ಅದು ತಿರುಳು. ನಾವೆಲ್ಲ ಏನು ಹಾಗಾದ್ರೆ? ನಾವೆಲ್ಲ ಕರಟ, ಚಿಪ್ಪು, ಸಿಪ್ಪೆ. ಶಬ್ದಗಳು ನಮ್ಮನ್ನು ಯಾಕೆ ಕರೀತಾವೆ ಅಂದರೆ ಒಳಗೊಬ್ಬ ತಿರುಳಿದ್ದಾನೆ, ಅದಕ್ಕೆ ನಮ್ಮನ್ನೆಲ್ಲ ಆ ಶಬ್ದಗಳು ಕರೀತಾವೆ ಹೊರತು ತಿರುಳು ತೆಗೆದ್ರೆ ನಮ್ಮನ್ನು ಯಾವ ಶಬ್ದಗಳು ಕರೀಲಿಕ್ಕಿಲ್ಲ ಅಂತ. ಇದು ವೇದದಲ್ಲಿ ಹೇಳಿರುವ ವಿಷಯ. ವೇದದಲ್ಲಿ ಹೇಳ್ತಾರೆ, ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್ ತದನು ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಅಂತ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ. ಸೃಷ್ಟಿಸಿ ಕೂಡಲೇ ಆ ಪ್ರಪಂಚದ ಒಳಗೆಲ್ಲ ತನ್ನನ್ನು ತಾನು ಒಳಗೆ ಪ್ರವೇಶ ಮಾಡಿದ. ಯಾಕೆ ಪ್ರವೇಶ ಮಾಡಿದ? ವ್ಯವಹಾರ ನಡಿಬೇಕು. ಏನು ವ್ಯವಹಾರ ನಡೆಯೋದು ಅಂದರೆ ಪ್ರತಿ ಶಬ್ದಗಳು ನನ್ನನ್ನೇ ಹೇಳ್ತಾವೆ. ಹಾಗಾಗಿ ನನ್ನನ್ನು ಹೇಳುವ ಶಬ್ದಗಳು ಒಂದೊಂದು ರೂಪದಿಂದ ಜಡದೊಳಗೆ, ಚೇತನರೊಳಗೆ ನಾನು ಪ್ರವೇಶ ಮಾಡಿದರಷ್ಟೇ ಆ ಶಬ್ದಗಳ ವ್ಯವಹಾರ ಇವುಗಳ ಜೊತೆಗೆ ಆಗುವಂತೆ ಮಾಡ್ತಾನೆ. ನಾಮ ರೂಪ ಎಲ್ರಿಗೂ ಗೊತ್ತಿರುವಂತೆ ಎಲ್ಲ ದಾರ್ಶನಿಕರು, ಆಸ್ತಿಕರು ಹೇಳಿರುವ ತಮ್ಮ ಗ್ರಂಥಗಳಲ್ಲಿ ನಾಮ ರೂಪ, ಭಗವಂತನ ನಾಮ, ಭಗವಂತನ ರೂಪ, ಈ ಕಾನ್ಸೆಪ್ಟನ್ನು ಎಲ್ಲೂ ಒಪ್ಪಿದ್ದಾರೆ. ಒಂದು ಒಪ್ಪಲಿಕ್ಕೆ ಸರಿಯಾಗಿ ಬರದೇ ಇದ್ದದ್ದೇನು ಅವರಿಗೆ ಅಂದರೆ, ನಾಮಗಳೆಲ್ಲ ಅವನನ್ನು ಹೇಳಿದರು, ರೂಪವೂ ಅವಂದೇ ಇದ್ದರೂ ಜಡದೊಳಗೂ ಅವನೇ ಇದ್ದು ಆ ಒಳಗೆ ತಿರುಳಿನಂತಿದ್ದು ಶಬ್ದಗಳಿಂದ ಅವ ಕರೆಸ್ಕೊಳ್ತಾನೆ ಅನ್ನೋ ಕಾನ್ಸೆಪ್ಟನ್ನು ಮಧ್ವಾಚಾರ್ಯರು ಜಗತ್ತಿಗೆ ಹೇಳ್ಕೊಡ್ಬಿಟ್ರಂತ. ಅದು ಹೇಳಲಿಲ್ಲ ಅಷ್ಟೆ. ಇದು ಮಧ್ವ ಸಿದ್ಧಾಂತ. ಎಷ್ಟು ಅದ್ಭುತವಾದ ಸಿದ್ಧಾಂತ. ಒಮ್ಮೆ ಅವರ ಚರಿತ್ರೆಯಲ್ಲಿ ಬರ್ತದೆ,
ಅವರ ಪ್ರತಿಭಾಶಕ್ತಿ, ಶಬ್ದಗಳೆಲ್ಲ ದೇವರನ್ನು ಹೇಳ್ತಾವೆ ಅನ್ನಲಿಕ್ಕೆ ಅವರು ಮಾಡಿದ ಒಂದು ದೊಡ್ಡ ಅದ್ಭುತವಾದ ಪ್ರತಿಭಾಶಕ್ತಿ, ಶಬ್ದದ ಪ್ರಪಂಚದಲ್ಲಿ ದೇವರನ್ನು ಹ್ಯಾಕೆ ಕಾಣ್ತಿದ್ರು ಅನ್ನಲಿಕ್ಕೆ ಈ ಕಥೆ. ತೌಳವ ಪ್ರದೇಶದಲ್ಲಿ ಮಹಾಲಿಂಗೇಶ್ವರ ಅಂತ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಎಲ್ಲ ವಿದ್ವಾಂಸರು ಸೇರಿದ ಒಂದು ದೊಡ್ಡ ಸಭೆ, ಸಾಮಾನ್ಯ ಜನರು ಸೇರಿದ್ರು. ಷಡಂಗ ಸಹಿತ ವೇದಗಳನ್ನು ಅಧ್ಯಯನ ಮಾಡಿದ್ರಂತೆ. ವೇದಗಳನ್ನು ಅರ್ಥೈಸ್ಕೊಳ್ಬೇಕಾದ್ರೆ 6 ಅಂಗಗಳಿಂದ ಕೂಡಿರಬೇಕು, 6 ಅಂಗ ಅಧ್ಯಯನ ಆಗಿರಬೇಕು. ದೊಡ್ಡ ದೊಡ್ಡ ಪಂಡಿತರು ವಿದ್ವಾಂಸರು ಸೇರಿದಾಗ ಮಧ್ವಾಚಾರ್ಯರಿಗೆ ಎಲ್ಲ ಕಡೆ ವೇದದ ಬಗ್ಗೆ ಇವರು ಪ್ರವಚನ ಮಾಡ್ತಾರೆ, ವೇದದ ಬಗ್ಗೆ ಶ್ರದ್ಧೆ ಮೂಡಿಸ್ತಾರೆ ಜನಗಳಲ್ಲಿ. ಇವ್ರದ್ದೇ ಆದ ಒಂದು ತತ್ವವಾದವನ್ನು ಲೋಕದಲ್ಲಿ ಪ್ರಚಾರ ಮಾಡ್ತಾ ಬರ್ತಿದ್ದಾರೆ. ಅದಕ್ಕೆ ಇಂಥ ಆಚಾರ್ಯರು ನಮ್ಮ ದೇವಸ್ಥಾನಕ್ಕೆ ಬಂದದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ಆತ ನಿರೂಪಕ ಹೇಳಿದಂತೆ, ಇವತ್ತು ಈ ಸಭೆ ಆಚಾರ್ಯರ ಮುಖದಿಂದ ಐತರೇಯ ಉಪನಿಷತ್ತಿನಲ್ಲಿರುವ ಈ ಸೂಕ್ತದ ವ್ಯಾಖ್ಯಾನ ಕೇಳಬೇಕು ಅಂತ ಇಚ್ಛೆ ಪಡ್ತಿದೆ, ಆಸೆ ಪಡ್ತಿದೆ, ಪ್ರಾರ್ಥನೆ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟಂತೆ. ಆಯಿತು ಅಂದರು ಮಧ್ವಾಚಾರ್ಯ. ಐತರೇಯ ಉಪನಿಷತ್ತು ಅಂತ ಒಂದಿದೆ, ಋಗ್ವೇದಕ್ಕೆ ಸಂಬಂಧಪಟ್ಟ ಶಾಖೆ ಅದು. ಅದೇ ಸೂಕ್ತವನ್ನೇ ಬಾಯಲ್ಲಿ ಮಧ್ವಾಚಾರ್ಯ ಹೇಳಿದರು. ಅದರ ಅರ್ಥದ ವಿವರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ. ವಿವರಣೆನೂ ಮಾಡಿದರು, ಪ್ರಕೃತಿ ಪ್ರತ್ಯಯ ಜೋಡಿಸಿ. ಭಗವತ್ಪಾದರ ಉಪನ್ಯಾಸದ ಮುಖ್ಯ ಸಬ್ಜೆಕ್ಟ್ ಏನಿತ್ತು ಅಂದರೆ ಭಗವಂತ ಸರ್ವೋತ್ತಮ ಅನ್ನೋ ವಿಷಯ ಇರ್ತಿತ್ತು ಯಾವಾಗಲೂ. ಅದನ್ನು ಬಿಟ್ಟು ಆಚೆ ಈಚೆ ಮಾತಾಡ್ತಿರಲಿಲ್ಲ. ಅವನು ಸರ್ವೋತ್ತಮ, ಉಳಿದೆಲ್ಲ ಅವನ ಅಧೀನವಾಗಿದೆ, ನಾವು ನೀವು ಎಲ್ಲರೂ ಅವನ ದಾಸರಾಗಿದ್ದೇವೆ, ಅವನು ಎಲ್ಲರ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ, ಅವನಷ್ಟು ಕರುಣಾಶಾಲಿ ಜಗತ್ತಿನಲ್ಲಿ ಯಾರಿಲ್ಲ. ವೇದಗಳೆಲ್ಲ ಅವನ ಗುಣಗಳನ್ನು ಹೇಳಿ ಎಲ್ಲರೂ ಅವನನ್ನೇ ಆರಾಧಿಸಲಿ ಅಂತ ಹೇಳಿ ಅವನ ಅನುಗ್ರಹ ಪಡಿಬೇಕು ಅನ್ನೋದು ಉದ್ದೇಶವೇ ವೇದಗಳು ಜಗತ್ತಿಗೆ ಸಾರ್ತಾ ಇದ್ದಾವೆ. ಹೀಗೆ ಉಪನ್ಯಾಸ ಮಾಡ್ತಿದ್ವಿ ಎಲ್ಲ ಕಡೆಯಲ್ಲಿ, ಎಲ್ಲ ವೇದಗಳ ಬಗ್ಗೆಯೂ ಅದೇ ಉಪನ್ಯಾಸ, ಅದರದ್ದೇ ವಿಷಯವನ್ನು ತಗೊಂಡು ಹೇಳ್ತಾ ಇದ್ರು. ಇಷ್ಟು ವೇದದ ಬಗ್ಗೆ ವಿಸ್ತೃತ ವಿಷಯವನ್ನು ಹೇಳಿ ವೇದದ ಅರ್ಥವನ್ನು ಹೇಳಿದ ಮೇಲೆ ಅಲ್ಲಿದ್ದ ವಿದ್ವಾಂಸರಲ್ಲಿ ಇವ್ರನ್ನ ಗೆಲ್ಲಬೇಕು, ಇವ್ರಿಗೇನು ಬರಲ್ಲ ಅನ್ನಿಸ್ಬೇಕು ಅನ್ನೋ ಭಾವ ಇತ್ತಂತೆ ಕೆಲವರಿಗೆ. ಇದು ಯಾವಾಗಲೂ ಇರ್ತದೆ, ಎಲ್ಲಾದರೂ ಯಾರಾದರೂ ಉಪನ್ಯಾಸಕ್ಕೆ ಬಂದರೆ ಅಲ್ಲೂ ಇರ್ತದೆ ಈ ಥರದ ವ್ಯವಸ್ಥೆ. ಅದಕ್ಕೆ ಯಾರೋ ಒಬ್ಬ ವಿದ್ವಾಂಸ, ಇಷ್ಟು ದಿನ ನಾವು ವೇದವನ್ನು ಅಧ್ಯಯನ ಮಾಡಿದವರೇ ಗುರುಗಳೇ, ಇವತ್ತು ನೀವು ಪ್ರವಚನ ಮಾಡುವಾಗ ವೇದಗಳ ಬಗ್ಗೆ ಏನು ಅರ್ಥ ಹೇಳಿದ್ರಿ, ನಮ್ಮ ಪರಂಪರೆಯಲ್ಲಿ ಈ ಅರ್ಥ ನಮಗೆ ಹೇಳಿಕೊಡಲಿಲ್ಲ, ನಾವು ತಿಳಿದ ಅರ್ಥವೇ ಬೇರೆ ಇದೆ ವೇದಕ್ಕೆ, ನೀವು ತಿಳಿದ ಅರ್ಥ ನೀವು ವ್ಯಾಖ್ಯಾನಿಸಿದ್ದೇ ಬೇರೆ ಇದೆಯಲ್ಲ ಅಂತ ಒಂದು ಸಣ್ಣ ಸಂಶಯ ನಂದು ಅಂತ ಮುಂದಿಟ್ಟನಂತೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ನೀವೆಲ್ಲ ವೇದ ತಿಳಿದ ವಿದ್ವಾಂಸರು ಇಷ್ಟು ದಿನಗಳ ಕಾಲ ಒಂದು ಅರ್ಥ ತಿಳ್ಕೊಂಡದ್ದು ನಿಜವೇ, ನಾನು ಹೇಳಿದ ಅರ್ಥವು ವೇದಕ್ಕೆ ಏನಿದೆ ಅದು ಸತ್ಯವೇ. ಯಾಕೆ ಅಂದರೆ ವೇದಕ್ಕೆ ನನ್ನ ಅಧ್ಯಯನದಲ್ಲಿ ಒಂದೊಂದು ವೇದಗಳ ವಾಕ್ಯಕ್ಕೆ 3 ಅರ್ಥ ಇದೆ ಅಂತ ಒಂದು ರೆಫರೆನ್ಸ್ ಕೊಟ್ರಂತೆ ಮಧ್ವಾಚಾರ್ಯ. ನೋಡಿ, ಅದುವರೆಗೂ ಬಂದ ಆಚಾರ್ಯ ಪುರುಷರಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದು ಸಂಗತಿ ಹೊರಬಿತ್ತಂತೆ. ವೇದಗಳಿಗೆ ಯಾವತ್ತಿದ್ರೂ ಕೂಡ 3 ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ. ಮಹಾಭಾರತದ ಒಂದೊಂದು ಶ್ಲೋಕಗಳಿಗೆ 10 ಅರ್ಥ ಹೇಳಲಿಕ್ಕೆ ಬರ್ತದೆ. ಅಗದಿ ಕಡಿಮೆ ಅಂದರೆ 10 ಅರ್ಥ. ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಗಳಿಗೆ 100 ಅರ್ಥ ಹೇಳಲಿಕ್ಕಿದೆ. ಅಗದಿ ಕಡಿಮೆ ಅಂದರೆ 100 ಅರ್ಥ ಇದೆ. ಹೀಗೊಂದು ಪ್ರಮಾಣ ಇದೆ ಅಂತ ಪ್ರಮಾಣವನ್ನು ಉದಾಹರಿಸಿ ಅವತ್ತಿನ ಸಭೆ ಒಳಗೆ ವಿದ್ವಾಂಸರಿಗೆ ಹೇಳಿಬಿಟ್ರಂತೆ. ವಿದ್ವಾಂಸರು ಕೇಳ್ತಾ ಇದ್ದವರು ಕೂಡಲೇ ಎದ್ದು ನಿಂತರು. ಸ್ವಾಮಿ, ನೀವು ಯಾವ ರೆಫರೆನ್ಸ್ ಕೊಟ್ರಿ? ವೇದಗಳಿಗೆ 3 ಅರ್ಥ, ಮಹಾಭಾರತಕ್ಕೆ ಅಗದಿ ಕಡಿಮೆ ಅಂದರೆ 10 ಅರ್ಥ, ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ ಅಗದಿ ಕಡಿಮೆ ಅಂದರೆ 100 ಅರ್ಥ. ಮೊದಲು ನಮಗೆ ಈ ರೆಫರೆನ್ಸ್ ಕೊಟ್ಟದ್ರ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರಂತೆ. ಯಾಕೆ ಅಂದರೆ ವೇದಕ್ಕೆ 3 ಅರ್ಥ, ಮಹಾಭಾರತಕ್ಕೆ 10 ಅರ್ಥದ ಬಗ್ಗೆ ನಾವು ಚರ್ಚೆ ಈಗ ಮಾಡಲ್ಲ. ಆದರೆ ಒಂದು ಅಸಂಭಾವಿತ ಅನ್ನಿಸ್ತಾ ಇದೆ, ನೀವು ಹೇಳಿದ್ರಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೆ 100 ಅರ್ಥ ಅಂದ್ರಲ್ಲ,
ಇರೋದೇ 4-5 ಅಕ್ಷರ ಇರ್ತದೆ ಒಂದೊಂದು ನಾಮ, ಅದಕ್ಕೇನು 100 ಅರ್ಥ ಹೇಳಲಿಕ್ಕೆ ಸಾಧ್ಯ ನೀವು? ಹಾಗಾಗಿ ಅದಕ್ಕೆ 100 ಅರ್ಥ ಇದೆ ಅನ್ನೋದನ್ನು ನಾವು ಒಪ್ಪಲ್ಲ, ನೀವು ಈ ಮಾತನ್ನು ಹಿಂತಕ್ಕೊಳ್ಬೇಕು, ಈ ಮಾತು ಸರಿಯಲ್ಲ ಅಂತ ಅಲ್ಲಿದ್ದ ವಿದ್ವಾಂಸರು ಆಗ್ರಹ ಮಾಡಲಿಕ್ಕೆ ಶುರು ಮಾಡಿಬಿಟ್ರಂತೆ. ಮಧ್ವಾಚಾರ್ಯರು ವಿಷ್ಣು ಸಹಸ್ರನಾಮದ ಪ್ರತಿ ನಾಮಗಳಿಗೆ ಕಡಿಮೆ 100 ಅರ್ಥ ಹೇಳಲಿಕ್ಕೆ ಬರ್ತದೆ, ಹೇಳಲಿಕ್ಕೆ ಶಕ್ತಿ ನನಗಿದೆ, ನೀವು ಕೇಳೋದಾದರೆ ಹೇಳ್ತೀನಿ ಅಂತ ಅಂದ್ಬಿಟ್ರಂತೆ. ಇನ್ನೊಬ್ಬ ವಿದ್ವಾಂಸರು ಎದ್ದರು. ಅವರಿಗೇನು ತಲೆ ಒಳಗೆ 100 ಅರ್ಥ ಮೊದಲು ಇವರಿಗೆ ಹೇಳಲಿಕ್ಕೆ ಬರೋದೇ ಇಲ್ಲ, ಹಾಗಾಗಿ ಇದನ್ನು ನಾವು ಆಕ್ಷೇಪ ಮಾಡಿಬಿಟ್ರೆ ಇವರಿಗೆ ಏನೂ ಬರಲ್ಲ ಅಂತ ಅನ್ನಿಸ್ಲಿಕ್ಕೆ ಬರ್ತದೆ ಅಂತ ಅವನಿಗೆ. ಅದಕ್ಕೆ ಆತ ಅಂದ, ಹಾಗಾದರೆ ನೀವು 100 ಅರ್ಥ ಹೇಳಿಬಿಡ್ರಿ ಅಂತಂದು. ಹೇಳ್ರಿ ಅಂತಂದಂತೆ. ಭಗವತ್ಪಾದರಂತಾರೆ, 100 ಅರ್ಥ ನಾನು ಹೇಳ್ತೇನೆ, ಒಂದು ನಿಯಮ ಹಾಕ್ತೇನೆ, ಒಂದು ಸಮಯ ಬಂದ ಹಾಕಬೇಕಾಗ್ತದೆ. 100 ಅರ್ಥ ನಾನು ಹೇಳಿದ ಮೇಲೆ ನೀವು ನನಗೆ ವಾಪಸ್ 100 ಅರ್ಥ ಒಪ್ಪಿಸ್ಬೇಕು ಅಂತಂದ್ರಂತೆ. ಇಲ್ಲಿ ಬಂತು ನೋಡ್ರಿ ಸಮಸ್ಯೆ. ಈಗ ಪ್ರವಚನ ಹೇಳೋದು ಹೇಳಿಬಿಡ್ತಾರೆ, ಹೇಳುವಾಗ ಮೊದಲೇ ಪ್ರವಚನಕಾರರು ಏನಾದರೂ ಹೇಳಿದ ವಿಷಯ ಎಲ್ಲ ವಾಪಸ್ ನೀವು ಒಪ್ಪಿಸ್ಬೇಕು ಅಂತಂದರೆ ಪ್ರವಚನಕ್ಕೆ ಯಾರು ಕೂಡೋದೇ ಇಲ್ಲ. 100 ಅರ್ಥ ನಾನು ಹೇಳ್ತೇನೆ, ನೀವು ಒಪ್ಪಿಸ್ಬೇಕು ಅಂತಂದ್ರೆ ಏನು ಮಾಡಬೇಕು? ಅಲ್ಲಿದ್ದ ವಿದ್ವಾಂಸರಂತಾರೆ, ಆಯಿತು, ಅವ್ರಿಗೇನು ತಲೆ ಒಳಗೆ, ಇವ್ರು ಹೇಳಲಿಕ್ಕೆ ಆಗಲ್ಲ ಅಂತ, ನೀವು ಹೇಳೋದ ಹೇಳಿಬಿಡ್ರಿ ಅಂತ ಶುರು ಮಾಡಿ. ನೀವು ಹೇಳೋದು ಹಾಗೆ ಹೇಳಿಬಿಡ್ರಿ, ನಾವು ಆ 100 ಅರ್ಥ ಹೇಳ್ತೇವೆ ನಿಮಗೆ ಅಂತ ಮಾತು ಕೊಟ್ಬಿಟ್ರಂತೆ. ಬಾಢಮಿತ್ಯತಿ ದೃಢೋದ್ಯಮ ಮಾಪು, ಸಾಹಸ ಕೈ ಹಾಕಿದ್ರು. ಆಯಿತು ಒಂದದ್ದು, ಸರಿ ಹಾಗಾದರೆ ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದರು ಮಧ್ವಾಚಾರ್ಯ. ವಿಷ್ಣು ಸಹಸ್ರನಾಮ ಮೊದಲನೆಯ ನಾಮ ಯಾವುದು? 1000 ನಾಮಗಳಲ್ಲಿ ಮೊದಲನೆಯ ನಾಮ ವಿಶ್ವ ಅಂತ ನಾಮ. ವಿಶ್ವ ಪದ, ಅದರದ್ದು ಪ್ರಕೃತಿ, ಅದಕ್ಕೆ ಸೇರಿದ ಪ್ರತ್ಯಯ, ವ್ಯಾಕರಣ ಸೂತ್ರ, ಕೋಶ, ಅದನ್ನು ಉದಾಹರಿಸಿ ಮೊದಲು ಒಂದು ಅರ್ಥ ಹೇಳಿದರು. ಎಲ್ಲ ವಿದ್ವಾಂಸರು 1 ಅಂತ ಲೆಕ್ಕ ಇಟ್ಟರಂತೆ. 2ನೇ ಅರ್ಥ ಹೇಳಿದರು, 3ನೇ ಅರ್ಥ ಹೇಳಿದರು. ವಿದ್ವಾಂಸರಾದ್ದರಿಂದ ಅವರಿಗೆ ಬುದ್ಧಿಯಲ್ಲಿ ಧಾರಣೆ ಮಾಡೋ ಶಕ್ತಿ ಇದೆ, ಪ್ರಕೃತಿ ಪ್ರತ್ಯಯಗಳ ತಿಳುವಳಿಕೆ ಇದೆ. ಕೋಶ ಇವರು ಉದಾಹರಿಸ್ತಾ ಇದ್ದದ್ದನ್ನು ಅವರು ಅಧ್ಯಯನ ಮಾಡಿದ್ರಾದ್ರಿಂದ ಅದು ಗೊತ್ತಿದೆ. ಹಾಗಾಗಿ ಅದು ಸಮಂಜಸವಾಗಿದೆ ಅಂತ ಅವರಿಗೆ ಮನಸ್ಸಿನೊಳಗೆ ಹಿಡಿಸ್ತಾ ಇದೆ. 3ನೇ ಅರ್ಥ ಅಂತಂದ್ರದ್ದು 3 ಅಂತಾಯಿತು. 4ನೇ ಅರ್ಥ ಹಾಗೆ ಮತ್ತೆ ಹೇಳಿದರು, ಪ್ರಕೃತಿ ಪ್ರತ್ಯಯ ಕೋಶ ಪ್ರಮಾಣ, 4ನೇ ಅರ್ಥ ಆಯಿತು. ಅವ್ರಿಗೆ ಗೊತ್ತಾಗ್ತಾ ಇದೆ, ಮೊದಲು ಹೇಳಿದ್ದಿದಲ್ಲ, 2ನೇ ಬಾರಿ ಹೇಳಿದ್ದಿದಲ್ಲ, 3ನೇ ಬಾರಿ ಅರ್ಥ ಹೇಳಿದ್ದಿದಲ್ಲ, ಇದು ಬೇರೆಯೇ ಅಂತ ಗೊತ್ತಾಗ್ತಾ ಇದೆ ಅವರಿಗೆ. 4ನೇ ಅರ್ಥ ಹೇಳಿದ್ರಲ್ಲ ಸರಿ ಅಂತ ತಲೆ ಎಳಗಾಡಿಸಿದ್ರು. 5ನೇ ಅರ್ಥನೂ ಹೀಗೆ ಮತ್ತೊಂದು ಹೊಸ ಅರ್ಥ ಹೇಳಿದ ಕೂಡಲೇ ಮೊದಲನೇದು ಮರ್ತು ಹೋಗಿತ್ತು ವಿದ್ವಾಂಸರಿಗೆ. ಒಬ್ಬ ಯಾರೋ ತಲೆ ತುರಿಸ್ಕೊಂಡ, ಮೊದಲನೇ ಅರ್ಥ ಮರ್ತೋಯ್ತು. 6ನೇ ಅರ್ಥ ಹೇಳಿದ್ರಲ್ವ, 2ನೇದು ಮರ್ತೋಯ್ತು. 7ನೇ ಅರ್ಥ ಹೇಳಿದ್ರಲ್ವ, 3ನೇದು ಮರ್ತೋಯ್ತು. 8ನೇದು ಹೇಳಿದ್ರು, 4ನೇದು ಮರ್ತೋಯ್ತು. 9ನೇದು ಹೇಳಿದ್ರು, 5ನೇದು ಮರ್ತೋಯ್ತು. 10ನೇದು ಹೇಳಿದ್ರು, 6ನೇದು ಮರ್ತೋಯ್ತು. 11ನೇದು ಹೇಳಿದ್ರು, 7ನೇದು ಮರ್ತೋಯ್ತು. ಆದರೆ ವಿದ್ವಾಂಸರು ಬಹಳ ಬುದ್ಧಿವಂತರು. 4 ವೇದ ಬಾಯಲ್ಲಿ ಇಟ್ಕೊಂಡವರು, ತಲೆಯಲ್ಲಿ ಇಟ್ಕೊಂಡವರು. ಅರ್ಥ ಹೇಳ್ತಿರುವಾಗ ಈ ಅರ್ಥ ಬೇರೆ, ಈ ಅರ್ಥ ಬೇರೆ, ಹಿಂದೆ ಹೇಳಿದ್ದಲ್ಲ ಅಂತ ಗೊತ್ತಾಗ್ತಾ ಇದೆ. ಆದರೆ ಯಾವ ಅರ್ಥ ಹೇಳಿದ್ರು ಮೊದಲು ಅಂತ ಅನ್ನೋದು ನೆನಪಿಟ್ಕೊಳ್ಳಿಕ್ಕಾಗ್ತಾ ಇಲ್ಲ. ಈ ಸ್ಥಿತಿ ಬೆರಳಲ್ಲಿ ಎಣಿಸ್ತಿದ್ದಾರೆ. 10 ಆಯಿತು, 15 ಆಯಿತು, ಮೊದಲು ಹೇಳಿದ್ದ ಅರ್ಥಗಳು ಮರೀಲಿಕ್ಕೆ ಶುರುವಾಯಿತು. ಒಳಗೆ ವಿದ್ವಾಂಸರಲ್ಲಿ ಹೆದರಿಕೆ ಶುರುವಾಯಿತು. ಇವರು ಹೇಳೇ ಬಿಡ್ತಾರೆ 100 ಅಂತ ಗೊತ್ತಾಯ್ತು, ನಿಶ್ಚಯ ಆಯ್ತು ಅವ್ರಿಗೆ. ಯಾಕಂದ್ರೆ ಎಷ್ಟು ಕೋಶ, ಎಷ್ಟು ವ್ಯಾಕರಣ ಸೂತ್ರಗಳ ಪ್ರಮಾಣ ಕೊಡ್ತಾ ಇದ್ದದ್ದು. ಆಗ ವಿದ್ವಾಂಸರು ಎದ್ದು ನಿಂತರಂತೆ, ಮುಖ ನೋಡಿಕೊಂಡು. ಇವರು 100 ಅರ್ಥ ಹೇಳಿಬಿಡೋಣ, ಮುಗಿಸಿದ ಮೇಲೆ ನಮಗೆ ನೀವು ಹೇಳೋಣ ಆಗಲಿ ಅನ್ನೋಣ, ನಮಗೆ ಮರ್ತೋಗಿದೆ ಅಂತ ಎಲ್ಲರ ಕಡೆ ಅವಮಾನ ಮಾಡಿಸ್ಕೊಳ್ಳೋಣ. ಹಾಗೆ ಅವಮಾನ ಮಾಡಿಸ್ಕೊಳ್ಳೋಕ್ಕಿಂತ ಈ ಪ್ರತಿಭೆಯನ್ನು ನಿಷ್ಕಲ್ಮನಶ ಮನಸ್ಸಿನಿಂದ, ಇಲ್ಯಾಕೆ ಮಾತ್ಸರ್ಯ ವಿದ್ಯೆಯಲ್ಲಿ, ಈ ಪ್ರತಿಭೆಯ ವಿಷಯದಲ್ಲಿ ಅಂತ ಅವರಿಗೆ ಅನಿಸಿ, ಯಾರ ಬಲವಂತ ಇಲ್ಲದೇನೆ ಎಲ್ಲ ವಿದ್ವಾಂಸರು ಒಕ್ಕೊರಳಿನಿಂದ ತಲೆ ತಗ್ಸಿ ಕೈ ಮುಗಿದು ಹೇಳ್ತಾರೆ ಮಧ್ವಾಚಾರ್ಯರಿಗೆ, ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ
ತೇ ಬ್ರುವಂತ ಇತಿ ತೇ ಕಿಲ ನೇಮುಃ ದೇವತಾ ಸ್ವಸುಲಭಾ ಪ್ರತಿಭಾತೆ ಮಾನುಷೇಷು ಚಪಲೇಷು ಕಥಾಕಾ. ಸುಲಭವಾದ ಪ್ರತಿಭೆ ನಿಮ್ಮದು, ದೇವಲೋಕದಲ್ಲಿ ಮೆರೆಯುವ ಪ್ರತಿಭೆ ಇದು, ಮನುಷ್ಯ ಲೋಕಕ್ಕೆ ಅಲ್ಲ ಇದು, ಅಷ್ಟು ಅದ್ಭುತ, ಕ್ಷಮಿಸ್ಬಿಡಿ ಸ್ವಾಮಿ ನಮ್ಮನ್ನು ಅಂತ ಸರ್ವಜ್ಞ ಅನ್ನೋ ಬಿರುದು ಕೊಟ್ಟು ಅವತ್ತು ಸರ್ವಜ್ಞಾಚಾರ್ಯರು ಅಂತ ಪ್ರಸಿದ್ಧರಾದಂತೆ ಮಧ್ವಾಚಾರ್ಯ. ಈ ಕಥೆಯನ್ನು ಹೇಳುವಾಗ ನಾರಾಯಣ ಪಂಡಿತರು ಎಲ್ಲೂ ಅತಿರಂಜಿತಗೊಳಿಸಲಿಲ್ಲ, ಅತಿಶಯೋಕ್ತಿಗಳಿಲ್ಲ, ಇಲ್ಲಿ ಯಾವ ಶಕ್ತಿಗಳನ್ನು ಬಳಸಿಲ್ಲ, ಸರಳವಾಗಿ ಇದ್ದದ್ದೇ ಹೀಗಿದ್ರಂತೆ ಮಧ್ವಾಚಾರ್ಯರು, ಅಷ್ಟು ಸರಳವಾಗಿ ಮಾತುಗಳನ್ನು ಆಡಿದ್ದಾರಂತೆ. ನೋಡಿ, ಈ ಚರಿತ್ರೆಯನ್ನು ಮಧ್ವ ವಿಜಯದ 6ನೇ ಸರ್ಗದಲ್ಲಿ ದಾಖಲು ಮಾಡಿ ಹೇಳ್ತಾರೆ. ಯಾಕೆ ಈ ಚರಿತ್ರೆ ಅಂದರೆ, ಅವರು ಜಗತ್ತಿನಲ್ಲಿ ಪ್ರವಚನ ಮಾಡ್ತಾ ಇದ್ದದ್ದು ವೇದ, ಉಪನಿಷತ್ತು, ತತ್ವಗಳ ಸಂದೇಶ, ಇದು ಬಿಟ್ಟು ಬೇರೆ ಏನೂ ಅಲ್ಲ, ಎಲ್ಲರಿಗೆ ಜ್ಞಾನ ಕೊಡೋದೇ ಅವರ ಉದ್ದೇಶ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ಮಧ್ವಾಚಾರ್ಯ ಚರಿತ್ರೆಯಿಂದ ಗೊತ್ತಾಗ್ತದೆ. ಈ ತಮ್ಮ ಪ್ರತಿಭೆ ತೋರಿಸ್ಕೊಳ್ಳೋ ಉದ್ದೇಶ ಇರಲಿಲ್ಲ ಅವರಿಗೆ. ವಿದ್ವಾಂಸರು ಸ್ವಲ್ಪ ಗಲಾಟೆ ಮಾಡಿದ್ದಕ್ಕೆ ತೋರಿಸಿದ್ರು, ಒಂದ್ಸಲಿ ಇರಲಿ ಬಿಡು ತೋರಿಸ್ಬಿಡೋಣ ಅಂತ ಒಂದ್ಸಲಿ ತೋರಿಸಿದ್ರು. ಹೀಗೆ ಇಡೀ ಮಧ್ವ ವಿಜಯದ ಚರಿತ್ರೆ ಉದ್ದಕ್ಕೂ ಅವ್ರು ಮಾಡ್ತಾ ಬಂದದ್ದು ವೇದದ ಬಗ್ಗೆನೇ ಪ್ರವಚನ, ಬ್ರಹ್ಮಸೂತ್ರಗಳ ಬಗ್ಗೆನೇ ನಿಷ್ಕರ್ಷ. ಇದು ಮಧ್ವಾಚಾರ್ಯ. ಹಾಗಾಗಿ ಎಲ್ಲರೂ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದವರು, ಅಥವಾ ಪರಂಪರೆ ಬರಲಿಲ್ಲ ಅನ್ನೋದು ಏನು ದೊಡ್ಡ ವಿಷಯ ಅಲ್ಲ, ಅದು ಬಹಳ ಸಂತೋಷವೇ. ಇಲ್ಲ, ಬಂದಿಲ್ಲ ಅಷ್ಟೇ. ಆದರೆ ಅವರ ತತ್ವವಾದವನ್ನು ಮಾತ್ರ ಸರಳ ಒಬ್ಬ ವ್ಯಕ್ತಿ ಯಾವ ಆಗ್ರಹ ಇಲ್ಲದೆ ನೋಡಿದರೆ ಸಹಜವಾಗಿ ಆಕರ್ಷಣೆ ಆಗೇ ಬಿಡ್ತದೆ. ಎಷ್ಟು ಸರಳವಾಗಿದೆ ಈ ವಾದ, ಎಷ್ಟು ಅದ್ಭುತವಾಗಿದೆ ಈ ವಾದ, ಅವಶ್ಯ ಅಧ್ಯಯನ ಮಾಡಬೇಕು. ಅದಕ್ಕೆ ತ್ರಿವಿಕ್ರಮ ಪಂಡಿತರು ಅಂತಾರೆ, ಮಧ್ವಾಚಾರ್ಯ ಯಾಕೆ ಅವತಾರ ಮಾಡಿದರು, ಏನವರ ಉದ್ದೇಶ, ಕೊಟ್ಟದ್ದೇನು ಪ್ರಪಂಚಕ್ಕೆ ಅವರು? ಒಂದೇ ಮಾತಲ್ಲಿ ಹೇಳ್ತಾರೆ, ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇಸ್ಮಿಂಜನೆ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿವಯೋ ನಾಯಕಾದ್ಯೈರಿಹಾದ್ಯ. ಅಸ್ಮಿಂಜನೆ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಃ ಅಂತಾರೆ. ಎದುರುಗಡೆ ಭಗವತ್ಪಾದರು ಇದ್ದಾಗಲೇ ಈ ಮಾತನ್ನು ಆಡಿದ್ದಾರೆ ತ್ರಿವಿಕ್ರಮ ಪಂಡಿತ್. ಅಸ್ಮಿಂಜನೆ, ಸಜ್ಜನ ಜಗತ್ತಿಗೆ ಜ್ಞಾನ ಕೊಡಬೇಕು. ಯಾಕಂದರೆ ಕಲಿಯುಗ, ಭಾಳ ಕಲ್ಮಶಗಳು ಸೇರಿಕೊಳ್ತಾವೆ, ಏನೇನೋ ವಿಚಾರವಾದಿಗಳು ಶುರುವಾಗ್ತಾವೆ. ಅವುಗಳ ದಾಳಿಯಲ್ಲಿ ಎಲ್ಲರೂ ಪೂರ್ಣ ದಾರಿಯನ್ನು ಬಿಟ್ಟು ಹೋಗ್ತಾರೆ. ಆ ಕಳಕಳಿಯಿಂದಲೇ ಮಧ್ವಾಚಾರ್ಯರು ಜ್ಞಾನ ಮಾರ್ಗಂ ಆವಿಷ್ಕರ್ತುಂ, ಅದಕ್ಕೋಸ್ಕರನೇ ಅವರು ಅವತಾರ ಮಾಡಿ ಗ್ರಂಥಗಳನ್ನು, ಅವರ ವಾದವನ್ನು ಜಗತ್ತಿಗೆ ಕೊಟ್ಟರು. ಇದನ್ನು ಮಧ್ವಾಚಾರ್ಯರು ಅಂತ ಚಿಂತನೆ ಮಾಡಿರಿ ಅಂತಂತಾರೆ. ವೇದ ಪ್ರಸಿದ್ಧ ಆಚಾರ್ಯರು, ವೇದಗಳ ಬಗ್ಗೆ ಶ್ರದ್ಧೆ ಮೂಡಿಸಿದ ಆಚಾರ್ಯರು, ವೇದಗಳನ್ನು ಎತ್ತಿ ಹಿಡಿದ ಆಚಾರ್ಯರು, ವೇದಗಳ ವ್ಯಾಖ್ಯಾನ ಮಾಡಿದ ಆಚಾರ್ಯರು, ವೇದವನ್ನೇ ಉಸುರು ಮಾಡಿಕೊಂಡ ಆಚಾರ್ಯರು, ಉಸುರಿನಲ್ಲಿ ವೇದದ ವಾಕ್ಯಗಳನ್ನು ವ್ಯಾಖ್ಯಾನಿಸಿ ಭಗವಂತನನ್ನು ಕಂಡ ಆಚಾರ್ಯರು, ಅದು ಮಧ್ವಾಚಾರ್ಯರು ಅಂತ ಅವರನ್ನು, ಅದಕ್ಕೆ ಮಂತ್ರಸಿದ್ಧಂ ಅಂತ ಕರೀತಾರೆ. ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ. ಅದು ಮಂತ್ರಸಿದ್ಧಂ, ಅದು ಮಂತ್ರಪ್ರಸಿದ್ಧ ಆಚಾರ್ಯರು ಅಂತ ಅರ್ಥ. ನಿಮಗೆ ಆಶ್ಚರ್ಯ ಆಗ್ತದೆ ಅವರ ವೇದದ ಬಗ್ಗೆ ಅವರಿಗಿದ್ದ ಶ್ರದ್ಧೆ, ವೇದವನ್ನು ಎಷ್ಟು ಅದ್ಭುತವಾಗಿ ವ್ಯಾಖ್ಯಾನ ಮಾಡ್ತಾರೆ ಅಂತ ನೋಡಿದರೆ ಆಶ್ಚರ್ಯ ಆಗ್ತದೆ ನಿಮಗೆ. ಒಂದು ಸಂದರ್ಭವನ್ನು ಹೇಳ್ತಾರೆ, ಸಾಕಷ್ಟಿದೆ, ಮಧ್ವ ವಿಜಯದಲ್ಲಿ ದಾಖಲು ಮಾಡಿದ ಕೆಲವು ಅಂಶ ಮಾತ್ರ ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೇನೆ ಅಷ್ಟೇ. ಒಬ್ಬ ವ್ಯಕ್ತಿ ವೇದದ ಬಗ್ಗೆ ಇವರಿಗೆ ಪ್ರಖರವಾದ ಪಾಂಡಿತ್ಯ, ಪ್ರಖರವಾದ ಜ್ಞಾನ ಇದೆ. ಆದರೆ ಒಬ್ಬ ವ್ಯಕ್ತಿ ಆಕ್ಷೇಪ ಮಾಡ್ತಾನೆ. ಅಲ್ಲೊಂದು ಸೂಕ್ತ ಬರ್ತದೆ, ವೇದದಲ್ಲಿ ಒಂದು ಸೂಕ್ತ. ಆ ಸೂಕ್ತವನ್ನು ಚೆನ್ನಾಗಿ ಪಾರಾಯಣ ಮಾಡಿದರೆ, ಆ ಪಾರಾಯಣ ಮಾಡೋಣದ್ರಿಂದ ಮತ್ತು ಅಲ್ಲಿ ಹೇಳಿದಂತೆ ದಾನಾದಿಗಳನ್ನು ಮಾಡೋದರಿಂದ ದೇಹದಲ್ಲಿ ಒಳ್ಳೆ ಸೌಂದರ್ಯ ಬರ್ತದೆ ಅಂತ ಹೇಳೋ ಒಂದು ಸೂಕ್ತ ಅದು. ಅಲ್ಲೊಂದು ಶಬ್ದ ಇದೆ, ಶ್ವಿತ್ರಿಣಿ ಅಂತ ಶಬ್ದ ಇದೆ, ಅಪಾಲ ಅಂತ ಶಬ್ದ.
ಶ್ವಿತ್ರಿಣಿನೂ ಅಲ್ಲ, ಅಪಾಲ ಅಂತ ಶಬ್ದ. ಆ ಶಬ್ದದ ಬಗ್ಗೆ ಬಹಳ ಚರ್ಚೆ ಮಾಡಿದ್ರು ಆ ದಾರ್ಶನಿಕರು. ಭಗವತ್ಪಾದರು ಹೇಳಿದರು, ನೋಡಿ ಆ ಶಬ್ದಕ್ಕೆ ಒಳ್ಳೆಯ ಸೌಂದರ್ಯ ಬರ್ತದೆ ಅನ್ನೋ ಅರ್ಥದಲ್ಲಿ ಬಳಸಿದೆ ವೇದ. ನೀವು ಇತ್ತೀಚಿನ ಸಂಸ್ಕೃತ ಡಿಕ್ಷನರಿ ನೋಡಿ ಆ ಶಬ್ದಕ್ಕೆ ಅರ್ಥ ಮಾಡಬೇಡಿ ಅಂತ ಹೇಳಿದ್ರಂತೆ ಮಧ್ವಾಚಾರ್ಯ. ಯಾಕಂದರೆ ಡಿಕ್ಷನರಿಗಳು ಕಾಲ ಕಾಲಕ್ಕೆ ಏನಾಗ್ತಿರ್ತವೆ, ಚೇಂಜ್ ಆಗ್ತವೆ. ಇವತ್ತು ಸಂಸ್ಕೃತ ಡಿಕ್ಷನರಿ ಅಷ್ಟೇ ಅಲ್ಲ, ಇಂಗ್ಲೀಷ್ ಡಿಕ್ಷನರಿ ಎಷ್ಟು ಜನ ಪ್ರಿಂಟ್ ಮಾಡಿಸಿಲ್ಲ. ಹಾಗೆ ಲೋಕದಲ್ಲಿ ಈಗ ಪ್ರಸಿದ್ಧಿ ಇರೋ ಕೆಲವೇ ಡಿಕ್ಷನರಿ ಇಟ್ಟುಕೊಂಡು ಅಪಾಲ ಶಬ್ದವನ್ನು ನೀವು ವ್ಯಾಖ್ಯಾನಿಸುವಾಗ ಒಂದು ಕುಷ್ಠರೋಗಿಯನ್ನು ಅರ್ಥ ಕೊಡುವಂತೆ ಅದನ್ನು ಮಾಡಬೇಡಿ. ಅದು ವೇದ, ಅಲ್ಲಿ ಗುಹ್ಯಾರ್ಥ ಇರ್ತದೆ. ಅಪಾಲ ಶಬ್ದಕ್ಕೆ ಒಳ್ಳೆ ಸುಂದರಿ ಅನ್ನೋ ಅರ್ಥವನ್ನೇ ಮಾಡಬೇಕು ಅಂತ ಹೇಳಿದ್ರಂತೆ. ಆತ ಒಪ್ತಾ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಆ ಶಬ್ದಕ್ಕೆ ಡಿಕ್ಷನರಿಯಲ್ಲಿ ಹೀಗೆ ಅರ್ಥ ಇದೆ, ವೇದದಲ್ಲೂ ಹಾಗೆ ಅರ್ಥ ಹೇಳಬೇಕು ಅಂತ ಹಠ ಹಿಡುತ್ತಂತೆ. ಮಧ್ವಾಚಾರ್ಯರು ಸಣ್ಣ ಯುಕ್ತಿಯನ್ನು ಹೇಳಿದ್ರಂತೆ. ಮೊದಲು ಆ ವೇದದಲ್ಲಿ ಹೇಳ್ತಿರೋ ವಿಷಯವನ್ನು ಹೇಳಿದ್ರಂತೆ. ವೇದದಲ್ಲಿ ಏನು ಹೇಳ್ತಾ ಇದೆ, ಒಳ್ಳೆಯ ದಾನ ಧರ್ಮವನ್ನು ಮಾಡಬೇಕು, ಹಸಿವೆ ಆದವರಿಗೆ, ಅವರ ಬಡತನ ಇದ್ದವರಿಗೆ ಒಳ್ಳೆಯ ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳ್ತದೆ, ವೇದದಲ್ಲಿ ಬರ್ತದೆ. ವೇದ ಬಹಳ ವಿಶಾಲವಾದ ಅರ್ಥದಲ್ಲಿ ಹೇಳ್ತದೆ. ನಿಮಗೆ ವೇದದ ಬಗ್ಗೆನೇ ಒಂದು ಅದ್ಭುತವಾದ ಪ್ರವಚನ ನಡಿಬೇಕು ನಿಜವಾಗಲೂ. ಭಗವಂತ ಹಸಿವೆಯನ್ನು ಸೃಷ್ಟಿ ಮಾಡಿದ್ನಂತೆ. ಯಾಕೆ ಸೃಷ್ಟಿ ಮಾಡಿದ? ನೀರಡಿಕೆಯನ್ನು ಸೃಷ್ಟಿ ಮಾಡಿದ. ಯಾಕೆ ಮಾಡಿದ? ಕ್ಷುಧಮಿತ್ ನವಾವು ದೇವಾ, ಕ್ಷುಧಮಿತ್ ಅದೇ ವೇದದಲ್ಲಿ ಬರುವ ಮಾತು. ಕ್ಷುತ್ ಅಂದ್ರೆ ಏನು? ಹಸಿವೆ. ದೇವರು ಹಸಿವೆಯನ್ನು ಸೃಷ್ಟಿ ಮಾಡಿದ ಅಂತ ಬಂತು. ಹಸಿವೆ ಯಾಕೆ ಸೃಷ್ಟಿ ಮಾಡಿದ? ಯಾರಾದರೂ ಉತ್ತರ ಕೊಡ್ತಾರಾ ಇದಕ್ಕೆ? ನೀರಡಿಕೆ ಯಾಕೆ ಸೃಷ್ಟಿ ಮಾಡಿದ? ಏನು ಹೇಳ್ಬೇಕು ಹಿಂಗೆ ಹೇಳಿದರೆ? ವೇದದಲ್ಲಿ ಉತ್ತರ ಇದೆ. ದೇವರು ಮಾಡಿದ ಸೃಷ್ಟಿಯ ಅನೇಕ ರಹಸ್ಯಗಳ ಬಗ್ಗೆ ವೇದ ಉತ್ತರ ಕೊಡ್ತದೆ. ಕ್ಷುಧಮಿತ್, ಹಸಿವೆ ಸೃಷ್ಟಿ ಮಾಡಿದ. ಬಡತನ ಸೃಷ್ಟಿ ಮಾಡಿದ. ಬಡತನ ಯಾಕೆ ಸೃಷ್ಟಿ ಮಾಡಿದ ಅಂತ ಪ್ರಶ್ನೆ. ಮತ್ತೆ ಎಷ್ಟು ಆನಂದ ಆಗ್ತದೆ ನೋಡ್ರಿ ನಮಗೆಲ್ಲ ಈ ವೇದಗಳ ವಿಷಯ ಕೇಳಿದ್ರೆ. ನಮ್ಮ ಚರ್ಚೆ ಏನಿರ್ತದೆ ಯಾವಾಗಲೂ ಇದ್ರ ಬಗ್ಗೆನೇ ಇರ್ತದೆ. ಈ ಹಸಿವೆ ಒಂದೇನಾದರೂ ದೇವರು ಇಟ್ಟಿರಲಿಲ್ಲ ಅಂದರೆ ಎಷ್ಟು ಆರಾಮಿರ್ತಿದ್ವಿ ಮಾರಾಯ ನಾವೆಲ್ಲ ಅಂತ. ಬಡತನನೇ ದೇವರು ಸೃಷ್ಟಿ ಮಾಡಿರಲಿಲ್ಲ ಅಂದರೆ ಎಷ್ಟು ಆರಾಮಿರ್ತಿ ಅಲ್ವೇ? ನಮ್ಮ ಚರ್ಚೆಗಳೆಲ್ಲ ಹಾಗೇ ಇರ್ತದೆ. ವೇದಗಳಲ್ಲಿ ಚರ್ಚೆ ಮಾಡಿದ್ದಾರೆ, ಹಸಿವೆ ಸೃಷ್ಟಿ ಯಾಕೆ ಮಾಡಿದ, ಬಡತನ ಸೃಷ್ಟಿ ಯಾಕೆ ಮಾಡಿದ ಅಂತ ಅಲ್ಲಿ ಚರ್ಚೆ. ಅದಕ್ಕೆ ವೇದದಲ್ಲೇ ಉತ್ತರ ಇದೆ. ಹಸಿವೆ, ಬಡತನ, ನೀರಡಿಕೆಗಳನ್ನು ಸೃಷ್ಟಿ ಮಾಡಿದ್ದು ಒಂದೇ ಉದ್ದೇಶದಿಂದ. ಏನು? ಶ್ರೀಮಂತರೆಲ್ಲರೂ ಕೂಡ ಪುಣ್ಯ ಕಟ್ಕೊಳ್ಳಿ ಅಂತ ಹಸಿವೆ ಬಡತನವನ್ನು ಸೃಷ್ಟಿ ಮಾಡಿದ ಅಂತ ವೇದ ಹೇಳ್ತದೆ. ವಿಚಿತ್ರ ಉತ್ತರ. ಶ್ರೀಮಂತರಿಗೇನು ಸಂಬಂಧ? ಹಸಿವೆ ಬಡತನ ಸೃಷ್ಟಿ ಮಾಡೋದಕ್ಕೂ ಶ್ರೀಮಂತರಿಗೂ ಏನು ಸಂಬಂಧ ಅಂತ. ಶ್ರೀಮಂತರು ಸಾಕಷ್ಟು ಹಣ ದುಡಿದಿರ್ತಾರಲ್ಲ, ದುಡಿಯುವಾಗ ಎರಡೂ ರೀತಿಯಾಗಿರ್ತದೆ. ಒಮ್ಮೆ ನ್ಯಾಯ, ಒಮ್ಮೆ ಅನ್ಯಾಯ, ಅಂತೂ ಇಂತೂ ಹಣ ಸಂಪಾದನೆ ಮಾಡಿಬಿಟ್ಟಿರ್ತಾರೆ. ಪಾಪ ಹೆಚ್ಚು ಬಂದಿರ್ತದೆ, ಅವರಿಗೆ ಪುಣ್ಯ ಕಡಿಮೆ ಆಗಿರ್ತದೆ. ಅದಕ್ಕೆ ಭಗವಂತ ಏನು ಮಾಡಿದ? ಬಡತನ ಸೃಷ್ಟಿ ಮಾಡಿದ, ಹಸಿವೆ ಸೃಷ್ಟಿ ಮಾಡಿದ. ಶ್ರೀಮಂತನ ಹತ್ರ ಇರುವ ದುಡ್ಡು ಹಸಿವೆ ನೀಗಿಸ್ಲಿಕ್ಕೆ ಅಂತ ವಿನಿಯೋಗ ಮಾಡಿದರೆ, ಇವನ ಬಡತನ ನೀಗಿಸ್ಲಿಕ್ಕೆ ವಿನಿಯೋಗ ಆದದ್ರಿಂದ ಶ್ರೀಮಂತನಿಗೆ ಪುಣ್ಯ ಬರಲಿಕ್ಕೆ ಕಾರಣ ಆಯ್ತಂತೆ. ಶ್ರೀಮಂತನಿಗೋಸ್ಕರವಾಗಿಯೇ ಬಡತನ ಹಸಿವೆಯನ್ನು ಭಗವಂತ ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ ಉತ್ತರ. ನೀರಡಿಕೆ ಯಾಕೆ ಸೃಷ್ಟಿ ಮಾಡಿದ? ನೀರು ಕೊಟ್ಟು ಪುಣ್ಯ ಸಂಪಾದಿಸಲಿ ಶ್ರೀಮಂತ ಅಂತ ನೀರಡಿಕೆ ಸೃಷ್ಟಿ ಮಾಡಿದ ಅಂತ ಉತ್ತರ ಇದೆ ವೇದದಲ್ಲಿ. ಇಷ್ಟು ವಿಚಿತ್ರವಾದ ಚರ್ಚೆ ಮಾಡಿದೆ. ಇಷ್ಟಕ್ಕೆ ನಿಲ್ಲಿಲ್ಲ, ಇನ್ನೂ ತುಂಬ ವಿಸ್ತಾರವಾಗಿದೆ. ಇವು ಯಾವುದನ್ನು ಅಧ್ಯಯನನೇ ಮಾಡದೇನೆ ಬಡತನ ನಿರ್ಮೂಲನ ಮಾಡಲಿಕ್ಕೆ ನಮ್ಮ ಸರ್ಕಾರ ಬಂದಿದೆ ಅಂತ ಬೋರ್ಡ್ ಹಾಕೋತಾರಲ್ಲ, ನಾಚಿಕೆ ಆಗಲ್ವೇ? ಯೋಚಿಸ್ಬೇಕಲ್ಲ. ನೀವೇ ನಿರ್ಮೂಲನ ಮಾಡೋದಾ? ನಿರ್ಮೂಲನ ಮಾಡುವ ಉದ್ದೇಶಗಳೇನು, ಅದರದ್ದು ಸೃಷ್ಟಿಯ ಹಿನ್ನೆಲೆ ಏನು, ರಹಸ್ಯ ಏನು ಅಂತೇಳಿ ಗೊತ್ತಿಲ್ಲ. ಆದರೆ ಸಮಾಜವನ್ನು ಎಲ್ಲರ ಕಡೆ ತಲೆ ಕೆಡಿಸಿ ಪ್ರಪಂಚವನ್ನೆಲ್ಲ ನಾವೇ ಆಳ್ತೇವೆ ಅನ್ನೋ ಧಾರ್ಷ್ಟ್ಯ ಇದೆಯಲ್ಲ ಇವತ್ತು, ಭಾಳ ವಿಚಿತ್ರವಾಗಿ ಹೊರಟಿದೆ. ರೋಗ ಸೃಷ್ಟಿ ಯಾಕೆ ಮಾಡ್ತಾನೆ ಭಗವಂತ? ಯಾರು ಹೇಳ್ತಾರೆ ಉತ್ತರ ಇದಕ್ಕೆ? ಕಳ್ತನ ಯಾಕೆ ಸೃಷ್ಟಿ ಮಾಡಿದ ಹೇಳಿದ್ರು? ಕಳ್ತನ ಯಾಕೆ ಸೃಷ್ಟಿ ಮಾಡಿದ? ರಾಜನ ಪರೀಕ್ಷೆ ಮಾಡಲಿಕ್ಕೆ ಕಳ್ತನ ಸೃಷ್ಟಿ ಮಾಡಿದಾರಂತೆ ಭಗವಂತ. ಸುಳ್ಳು ಯಾಕೆ ಸೃಷ್ಟಿ ಮಾಡಿದ?
ದಂಡನಾಯಕನ ಪರೀಕ್ಷೆ ಮಾಡಲಿಕ್ಕೆ ಸುಳ್ಳು ಸೃಷ್ಟಿ ಮಾಡಿದಾನಂತೆ ಭಗವಂತ. ಗೊತ್ತಿದೆನಾ ನಿಮಗೆ? ವೇದ ಹೇಳ್ತದೆ. ಒಬ್ಬ ದಂಡನಾಯಕ ಅವನು ಎಷ್ಟು ಪ್ರಾಮಾಣಿಕವಾಗಿ ನೀತಿ ಸಂಹಿತೆಯನ್ನು ಅವಲಂಬಿಸಿ ನ್ಯಾಯವನ್ನು ಕೊಡ್ತಾನೋ ಇಲ್ಲೋ ಅನ್ನೋದು ಅವನಿಗೆ ಪರೀಕ್ಷೆ. ಅವನ ಪ್ರಾಮಾಣಿಕತೆ ಪರೀಕ್ಷೆ ಹಿನ್ನೆಲೆಯಲ್ಲಿ ಜಗತ್ತಿನೊಳಗೆ ಈ ದೋಷದ ಅವಶ್ಯಕತೆ ಇದೆ ಅಂತೆ. ಹೀಗೆ ಲೋಕದೊಳಗಿರುವ ಪ್ರತಿ ದೋಷಗಳ ಸೃಷ್ಟಿಯೂ ಕೂಡ ಆ ಸ್ತರದಲ್ಲಿರುವ ಅಧಿಕಾರಿಗಳ ವ್ಯಕ್ತಿತ್ವವನ್ನು ಪರೀಕ್ಷಿಸಲಿಕ್ಕೆ ಭಗವಂತ ಸೃಷ್ಟಿ ಮಾಡಿರ್ತಾನೆ. ಇದೇನು ಗೊತ್ತಿದೆ ನಮಗೆ? ಇದೆಲ್ಲ ವೇದಗಳ ರಹಸ್ಯ. ಇಂಥ ವೇದದ ರಹಸ್ಯ ಹೇಳುವ ಚಿಂತಿಸುವ ಒಂದು ವೇದವಾಕ್ಯ ಇದೆ. ನವಾವು ದೇವಾಕ್ಷುಧಮಿತ್ ಅಂತ ಬರ್ತದೆ. ಆ ಪ್ರಸಂಗದಲ್ಲಿ ಬಂದ ವೇದವಾಕ್ಯದಲ್ಲಿ ಯಾರು ಈ ಥರದ ವಿಷಯಗಳನ್ನು ಅರಿತು ಚೆನ್ನಾಗಿ ದಾನ ಧರ್ಮವನ್ನು ಮಾಡಿಬಿಡ್ತಾನೋ ಅವನು ಮುಂದಿನ ಜನ್ಮಗಳಲ್ಲಿ ಒಳ್ಳೆಯ ಸುಂದರನಾಗಿ ಹುಡ್ತಾನೆ, ಅಥವಾ ಅವಳು ವಿಶೇಷ ಸೇವೆ ಮಾಡಿದ್ರಿಂದ ಸುಂದರಿ ಆಗ್ತಾಳೆ, ಒಳ್ಳೆಯ ರೂಪವಂತಳಾಗ್ತಾಳೆ ಅಂತ ಹೇಳುವ ಒಂದು ವಾಕ್ಯ. ಆವಾಗ ಅಪಾಲ ಅಂತ ಪದ ಬಂತು. ಅದನ್ನು ಈ ಪಂಡಿತರು ಏನು ಮಾಡಿದರು, ಒಬ್ಬರು ವಿದ್ವಾಂಸರು ಮಧ್ವಾಚಾರ್ಯರ ಹತ್ರ ಚರ್ಚೆಗೆ ತಗೊಂಡು ಬಂದು, ನೋಡಿ ಈ ವೇದವಾಕ್ಯದ ಅರ್ಥ ಹೀಗೆ ಹೇಳ್ತಾ ಇದೆ, ಅಪಾಲ ಅಂತ ಶಬ್ದ ಆಡಿದೆ, ಅಪಾಲ ಶಬ್ದಕ್ಕೆ ಸಂಸ್ಕೃತ ಡಿಕ್ಷನರಿಯಲ್ಲಿ ಕುಷ್ಠರೋಗಿ ಅಂತ ಅರ್ಥ ಇದೆ, ಇಲ್ಲೂ ಕೂಡ ದಾನ ಮಾಡಿದ ಹೆಣ್ಣುಮಗಳು ಮುಂದೆ ಕುಷ್ಠರೋಗಿ ಆಗ್ತಾಳೆ ಅಂತ ಹೇಳಿ ಅರ್ಥ ಮಾಡಬೇಕು ಅಂತ ವಾದ ಮಾಡಿಬಿಟ್ಟು. ಅದಕ್ಕೆ ಮಧ್ವಾಚಾರ್ಯರಂತಾರೆ, ಅಲ್ಲಪ್ಪ ದಾನ ಮಾಡಿದರೆ ಯಾಕೋ ಕುಷ್ಠರೋಗಿ ಆಗ್ತಾಳೆ ಅಂತ ಹೇಳ್ತೀಯ? ಕಾಮನ್ ಸೆನ್ಸ್ ಅಪ್ಪ. ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಮತ್ತಷ್ಟು ಅವಳು ಒಳ್ಳೆಯ ದೇಹ ಪಡಿತಾಳೆ ಅಂತ ಅರ್ಥ ಮಾಡು. ವೇದಗಳಿಗೆ ಟ್ರೂ ಟ್ರಾನ್ಸ್ಲೇಟ್ ಮಾಡುವ ಸಾಹಸ ಮಾಡಬೇಡ. ಸ್ವಲ್ಪ ಪ್ರಸಂಗ ಏನು ಅಂತ ನೋಡ್ಕೊಂಡು ವ್ಯಾಖ್ಯಾನ ಮಾಡೋದನ್ನು ಕಲಿ ಅಂತ ಜಗತ್ತಿಗೆ ಹೇಳಿಕೊಟ್ಟ ಆಚಾರ್ಯರೇ ಮಧ್ವಾಚಾರ್ಯರು. ಇತ್ತೀಚೆಗೇನಾಗಿದೆ, ಎಲ್ಲ ಶ್ಲೋಕಗಳನ್ನು ಟ್ರೂ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮಧ್ವಾಚಾರ್ಯರು ಬಂದ ಮೇಲೆ ಅದನ್ನು ವಿರೋಧಿಸಿದರು. ಧರ್ಮಶಾಸ್ತ್ರ ಟ್ರೂ ಟ್ರಾನ್ಸ್ಲೇಟ್ ಮಾಡಬಾರ್ದು, ವೇದಗಳನ್ನು ಟ್ರೂ ಟ್ರಾನ್ಸ್ಲೇಟ್ ಮಾಡಬಾರ್ದು. ಮತ್ತೇನು ಮಾಡಬೇಕು? ಅದರ ಒಳಗಿರುವ ಹೃದಯವನ್ನು ಜಗತ್ತಿಗೆ ಅರ್ಥೈಸಿಕೊಡ್ಬೇಕು. ಇದು ಭಗವತ್ಪಾದರು ಮಾಡಿದರು. ವೇದದ ಪದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಿ ಏನೋ ವ್ಯಾಖ್ಯಾನ ಮಾಡಿ ಜಗತ್ತಿಗೆಲ್ಲ ಅದನ್ನೇ ಪ್ರವಚನ ಮಾಡಿಬಿಟ್ರು. ಎಲ್ಲರೂ ಹಾಗೆ ಮಾಡಲಿಕ್ಕೆ ಶುರು ಮಾಡಿದ್ರಿ. ಪದಗಳನ್ನು ಹಿಂಜೋದು, ಅದನ್ನು ಒಡೆಯೋದು, ಅದಕ್ಕೊಂದು ಕೋಶ ತೋರಿಸೋದು, ಇದೇ ಅರ್ಥ ಇದಕ್ಕೆ ಅಂತ ಹೇಳ್ಬಿಡೋದು. ಇದರಿಂದ ಏನಾಯಿತು? ಸಮಾಜದೊಳಗೆ ವಿಪರೀತ ಬುದ್ಧಿ ಹುಟ್ಟಲಿಕ್ಕೆ ಶುರು ಆಗ್ತದೆ. ಭಾಳ ಸಮಸ್ಯೆ ಆಗ್ತದೆ. ನಾಳೆ ಅದು ಎಷ್ಟೋ ವಿಷಯಗಳು ಅದರ ಹೃದಯ ಬೇರೆ ಇದೆ, ಆದರೆ ಜಗತ್ತಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುವವ್ರ ಬುದ್ಧಿ ಒಳಗೆ ಇರುವ ಕುಬುದ್ಧಿ ಬೇರೆಯಾಗಿದೆ. ಇದ್ರ ಬಗ್ಗೆ ಬಹಳ ಇದೆ ಚರ್ಚೆ. ಸತಿ ಪದ್ಧತಿ, ಜಗತ್ತಿನೊಳಗೆ ಹೆಣ್ಣು ತನ್ನ ಗಂಡನ ಜೊತೆಯಲ್ಲಿ ಚಿತೆಯಲ್ಲಿ ತನ್ನ ದೇಹವನ್ನು ಹಾಕ್ಕೊಳ್ಬೇಕು, ಯಾವುದೋ ಒಂದು ಸಂಸ್ಕೃತದ ವಾಕ್ಯ ತಗೊಂಡ್ರು ಜಗತ್ತಿಗೆ ಕೊಟ್ಬಿಟ್ರೆ, ನೋಡ್ರಿ ಈ ವಾಕ್ಯ ಹಿಂಗೆ ಹೇಳಲ್ವೇ, ಆ ವಾಕ್ಯದ ಅರ್ಥ ಬೇರೆ ಇದೆ, ಅದರದ್ದು ಹೃದಯ ಬೇರೆ ಇದೆ, ಹೃದಯ ಬೇರೆ ಇದೆ. ಹೆಣ್ಣು ನಾಳೆ ಬದುಕೋದು ಕಠಿಣ ಆದೀತು, ಅದಕ್ಕೆ ಅವಳಿಗೆ ಏನಾಗಬೇಕು ಅನ್ನೋ ಸಮಸ್ಯೆ ಇದೆ, ಅವಳು ಗಂಡನನ್ನೇ ಯಾವಾಗಲೂ ಒರೆಸ್ಕೊಂಡಿರಬೇಕಾಗ್ತದೆ. ಆ ಹೃದಯ ಬೇರೆ ಇದೆ. ಆ ಹೃದಯವನ್ನು ಜಗತ್ತಿಗೆ ಬಿಚ್ಚಿಡದೇನೆ ಟ್ರಾನ್ಸ್ಲೇಟ್ ಮಾಡಿ ಲೋಕದಲ್ಲಿ ಅದೊಂದು ಪರಂಪರೆ ಅಂತೇಳಿ ಬಳಸಿ ಇನ್ನೊಬ್ಬರೆಲ್ಲ ಆ ಪರಂಪರೆಯನ್ನು ದೂರವಾಗಿ ಸಮಾಜ ಕೊಡಬೇಕು. ಇದು ದೊಡ್ಡ ಮಧ್ವಾಚಾರ್ಯರು ಎಲ್ಲ ಕಡೆಯಲ್ಲೂ ಜನಸಾಮಾನ್ಯರಿಗೆ ಅವರು ಕೊಟ್ಟ ಸಂದೇಶವೇ ಏನು ಅಂದರೆ, ನೀವು ಯಾವತ್ತೂ ಟ್ರೂ ಟ್ರಾನ್ಸ್ಲೇಟ್ ಮಾಡಬೇಡಿ, ಹೃದಯವನ್ನು ನಾನು ಅರ್ಥೈಸಿಕೊಡ್ತೇನೆ, ನೀವು ಅರ್ಥ ಮಾಡಿಕೊಳ್ಳ್ರಿ ಅಂತ. ಬಹಳ ವಿಶಾಲವಾದ ದೃಷ್ಟಿ ಅವರು. ಹಾಗಾಗಿ ವೇದಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕಿಂತ ಹಾರ್ದವನ್ನು, ಅದರ ಒಳಗಿರುವ ಕಾನ್ಸೆಪ್ಟ್ ಅನ್ನ, ಅಂತರಾರ್ಥವನ್ನು ಅರ್ಥಕೊಳ್ಳಿ. ಏನು ವೇದದ ಅಂತರಾರ್ಥ? ವೇದದ ಅಂತರಾರ್ಥ ಯಾರು ಏನು ಹೇಳಿಕೊಟ್ಟಿದ್ದಾರೆ? ಇಷ್ಟೇ ಅವರದ್ದು. ಕುರುಭುಂ ಶೋಚ ಕರ್ಮ ನಿಜಂ ನಿಯತಂ ಹರಿಪಾದವಿನಂ ಪ್ರತಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಮಾತ್ರಗತಿ. ಇದೆಲ್ಲ ವೇದದ ವ್ಯಾಖ್ಯಾನ. ವೇದಗಳಲ್ಲಿದ್ದ ವಿಷಯಗಳನ್ನ ಟ್ರಾನ್ಸ್ಲೇಟ್ ಮಾಡದೇನೆ ವೇದಗಳ ಹೃದಯವನ್ನೆಲ್ಲ
ಸ್ತೋತ್ರದ ರೂಪದಲ್ಲಿ ಜಗತ್ತಿಗೆ ಕೊಟ್ಬಿಟ್ಟಿದ್ದಾರೆ. ಇವಾಗ ಎಲ್ಲರಿಗೆ ವಿರೋಧ ಪರಿಹಾರವೂ ಆಯಿತು, ಕಾನ್ಸೆಪ್ಟ್ ಅರ್ಥ ಆಯಿತು. ನೋಡಿ, ಒಂದು ಸಣ್ಣ ಉದಾಹರಣೆ ಕೊಟ್ಟು ಉಪನ್ಯಾಸ ಮುಗಿಸ್ತೀನಿ ನಿಮಗೆಲ್ಲ. ಮಕ್ಕಳು ಬಹಳ ತಪ್ಪು ಮಾಡ್ತಿರ್ತಾರೆ. ತಪ್ಪು ಮಾಡುವ ಮಕ್ಕಳನ್ನ ತಿದ್ದಬೇಕಾದ್ರೆ ತಂದೆ ಸಿಟ್ಟಾಗ್ತಾರೆ. ಬರೀ ಸಿಟ್ಟಲ್ಲ, ತಪ್ಪು ಮಾಡ್ತಿದ್ದ ಮಕ್ಕಳಿಗೆ ತಂದೆ ಎಷ್ಟು ಸಿಟ್ಟಾಗಿ ಹೇಳ್ತಾನೆ ಅಂದ್ರೆ, ಎಲ್ಲಾದ್ರೂ ಹೋಗಿ ಸಾಯಿ, ಮುಖ ತೋರಿಸ್ಬೇಡ ಇನ್ನು ಅಂತ. ಈಗೇನು ಈ ಶಬ್ದಕ್ಕೆ ಏನು ಅರ್ಥ ಮಾಡೋಣ ಈಗ? ಅಂದ್ರೆ ಮಗ ಸಾಯ್ಬೇಕು ಅಂತ ಯಾವ ತಂದೆಗೆ ಇರ್ತದೆ ಮನಸ್ಸಿನಲ್ಲಿ? ಮುಖ ತೋರಿಸಬಾರದು ಅಂತ ಯಾವ ತಂದೆಗೆ ಇರ್ತದೆ ಮನಸ್ಸಿನಲ್ಲಿ? ಈ ಸೆಂಟೆನ್ಸಿಗೆ ಮಗ ಮತ್ತೊಂದ್ಸಲಿ ತಪ್ಪು ಮಾಡಬಾರ್ದು ಅನ್ನೋದ್ರಲ್ಲಿ ತಾತ್ಪರ್ಯನ, ಅಥವಾ ಮತ್ತೆ ಮುಖನೇ ತೋರಿಸ್ಬೇಡ ಅನ್ನೋದ್ರಲ್ಲಿ ತಾತ್ಪರ್ಯನ? ಹೇಗೆ ಇದನ್ನು ನೀವು ವ್ಯಾಖ್ಯಾನ ಮಾಡ್ತೀರಿ? ದಿನ ನಡೀತಿರುವ ಲೋಕದ ವ್ಯವಹಾರವೇ. ತಾಯಿ ಸಿಟ್ಟಾಗಿ ಬೈತಾಳೆ, ವಿಷ ಕೊಡು ಸಾಯಿ, ಯಾಕೆ ಬದುಕಿದೆಯಾ ಇನ್ನು ಮನೆಯೊಳಗೆ ಅಂತ. ಅಂದ್ರೆ ಮಗನಿಗೆ ವಿಷ ಕುಡಿಸ್ಬೇಕು ಅನ್ನೋ ತಾಯಿ ಉದ್ದೇಶನ, ಅಥವಾ ಒಳ್ಳೆ ಕೆಲಸ ಮಾಡಿ ತುಳಿದು ತನ್ನ ಕಾಲ ಮೇಲೆ ತಾನು ನಿಂತು ಮನೆಗೆ ಬರಲಿ ಅಂತ ತಾಯಿ ಉದ್ದೇಶನ? ಇವೆಲ್ಲ ಸೆಂಟೆನ್ಸ್ಗಳು ಲೋಕದಲ್ಲಿ ಹೇಗೆ ತಾತ್ಪರ್ಯ ಬೇರೆ ಇದೆಯೋ, ವೇದಗಳೆಲ್ಲ ನಮ್ಮ ತಂದೆ ತಾಯಿಯರಿದ್ದಾಗೆ ಅಂತ ಆಪ್ತ ಬಂತು. ನಮ್ಮ ತಂದೆನೂ ಹೌದು, ತಾಯಿನೂ ಹೌದು. ಅವು ನಮ್ಮನ್ನ ಸರಿ ದಾರಿ ತರಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಆವಾಗ ನಾಲ್ಕು ಹಾರ್ಷ್ ಆಗಿ ಮಾತಾಡ್ತಾರೆ. ಆ ಹಾರ್ಷ್ ಮಾತುಗಳನ್ನ ಟ್ರಾನ್ಸ್ಲೇಟ್ ಮಾಡಬಾರ್ದು. ಇದೇನೋ ನನ್ನನ್ನ ಸರಿ ದಾರಿ ತರಲಿಕ್ಕೆ ಈ ಮಾತು ಬರ್ತಾ ಇದೆ, ಇಷ್ಟು ತಿಳ್ಕೊಂಡ್ಬಿಟ್ರೆ ಬೇರೆ ಎಲ್ಲ ಸುಗಮವಾಗಿ ವ್ಯಾಖ್ಯಾನ ಮಾಡ್ಕೊಳ್ಳಿ ಬರ್ತದೆ ಅಂತ. ಹೀಗೆ ಪ್ರತಿ ವೇದದ ವಾಣಿಯನ್ನ ತಪ್ಪಾಗಿ ಅರ್ಥೈಸಿಕೊಳ್ಳದೆ, ಅದು ಸಮಾಜ ಘಾತುಕ ಅಲ್ಲ. ಸಮಾಜದಲ್ಲಿ ವೇದ ಹುಟ್ಟಿಸ್ಲಿಕ್ಕೆ ಬಂದದ್ದು ವೇದ ಅಲ್ಲ. ಜಾತಿ ವರ್ಣದ ವ್ಯವಸ್ಥೆಯನ್ನು ಹುಟ್ಟಾಕಿದ್ದು ವೇದಗಳಲ್ಲ. ಅವು ಮೊದಲಿನಿಂದ ಲೋಕದಲ್ಲಿ ಆಡಳಿತಾತ್ಮಕವಾಗಿ ಇದ್ದದ್ದನ್ನೇ ಸನಾತನವನ್ನ ಸರಿಯಾಗಿ ನೀವು ಅದನ್ನು ಅರ್ಥೈಸಿಕೊಳ್ಳಿ ಅಂತ ತಿಳಿಸ್ಲಿಕ್ಕೆ ಬಂದದ್ದು ವೇದ. ಅವು ತಾಯಿಯ ಹಿತ ನುಡಿಗಳು, ತಂದೆಯ ಶಿಕ್ಷಣದ ನುಡಿಗಳು, ಅವೇ ವೇದ ಅಂತ ಜಗತ್ತಿಗೆ ಸಾರಿದವರೇ ಮಧ್ವಾಚಾರ್ಯರು ಅಂತ ಅನ್ಸುತ್ತಾರೆ. ಹೀಗೆ ವೇದಕ್ಕೂ ಮಧ್ವಾಚಾರ್ಯರಿಗೂ ಇರುವ ನಂಟಸ್ತಿಕೆ ಬಹಳ ಅಪಾರವಾದದ್ದು. ಅಂತ ಮಂತ್ರ ಪ್ರಸಿದ್ಧ ಆಚಾರ್ಯರ ಬಗ್ಗೆ 4 ಮಾತನ್ನ ನಿಮ್ಮ ಜೊತೆಯಲ್ಲಿ ಸಮಯಕ್ಕೆ ಅನುಗುಣವಾಗಿ ಹಂಚಿಕೊಂಡಿದ್ದೇನೆ. ಇದರಲ್ಲಿ ಏನೇ ಗುಣಗಳಿದ್ರೂ ಅದನ್ನು ಸ್ವೀಕರಿಸಲಿ. ಇಲ್ಲಿ ಬಂದ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಮಧ್ವಾಚಾರ್ಯರ ಬಗ್ಗೆ ಏನೇ ಸಂಶಯಗಳಿದ್ರೂ ಅದನ್ನ ಸಹಜವಾಗಿ ಸರಳವಾಗಿ ಸ್ವಲ್ಪ ಯೋಚಿಸಿ, ಅಥವಾ ಅದಕ್ಕೆ ಉತ್ತರ ಸಿಗದೆ ಇದ್ರೆ ಪ್ರತಿಯೊಬ್ಬರು ಒಬ್ಬ ವಿದ್ವಾಂಸರನ್ನ ಕನ್ಸಲ್ಟ್ ಮಾಡಿ ಕೇಳಿಕೊಂಡು ಅವರ ತತ್ವವಾದ, ಅವರ ವಿಚಾರ ಸರಣಿಯನ್ನು ಅರ್ಥೈಸಿಕೊಂಡು ಅವರ ಮಾತುಗಳನ್ನು ತಿಳಿದು ಅವರಂತೆ ನಡೆಯುವ ಪ್ರಯತ್ನ ಮಾಡೋ ಹಾಗಾಗಲಿ ಅಂತ ಹೇಳ್ತಾ, ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಎಲ್ಲ ಯುವಕರು ಸೇರಿ, ಮೊದಲು ನಮ್ಮ ಹಿರಿಯರೆಲ್ಲ ಸೇರಿ ಮಾಡ್ತಾ ಇದ್ದ ಉತ್ಸವ, ಈ ಜವಾಬ್ದಾರಿಯನ್ನು ಯುವಕರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಬಹಳ ಶ್ರದ್ಧೆಯಿಂದ ಸಕ್ರಿಯವಾಗಿ ಈ ಪುರಂದರದಾಸರ ಆರಾಧನೆ, ಮಧ್ವನವಮಿಯ ಉತ್ಸವವನ್ನ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಆ ಎಲ್ಲ ಯುವಕರ ವಿಶೇಷ ಶ್ರದ್ಧೆಗೆ ನಾವೆಲ್ಲರೂ ಕರೆದಾಡುವ ಮೂಲಕವಾಗಿ ಅಭಿನಂದನೆಗಳನ್ನ ಸಲ್ಲಿಸೋಣ. ಮತ್ತಷ್ಟು ಅವರಿಗೆ ಉತ್ಸಾಹ ಶಕ್ತಿಯನ್ನು ತುಂಬಲಿ. ಯಾಕಂದ್ರೆ ಇವತ್ತಿನ ಜನಸಂಖ್ಯೆ ಎಲ್ಲೋ ಹೋಗ್ತಾ ಇದೆ, ಎಲ್ಲೋ ಹೋಗ್ತಿದೆ ಅಂತ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಏನೇನೋ ಕಾರಣಗಳು ಇವೆ. ನಮ್ಮವರೇ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಎನ್ನುವ ದೊಡ್ಡ ದುರಂತ ನಡೀತಾ ಇದೆ ಸಮಾಜದಲ್ಲಿ. ಯಾಕೆ ಅಂತ ಬಹಳ ಕಠಿಣ ಅದನ್ನು ಅರಸ್ಕೊಂಡು ಹೋಗೋದು. ಇಂಥ ಕಾರ್ಯಕ್ರಮಗಳಾದಾಗಲಾದರೂ ಎಲ್ಲರನ್ನೂ ಒಟ್ಟು ಜೋಡಿಸಿ, ಯಾಕೆ ಈ ದಾರಿ ಸರಿಯಾದದ್ದು, ಯಾಕೆ ಈ ಮಾರ್ಗವನ್ನು ಎಲ್ಲರೂ ಆಶ್ರಯಿಸಬೇಕು, ಇದನ್ನು ಚರ್ಚೆ ಮಾಡಿ ಆದರೂ ಚಿಂತನೆ ಒಳಪಡಿಸಿ ಮತ್ತೆ ದಾರಿ ತಪ್ಪುವ ಯುವಕರನ್ನು ಇಲ್ಲಿ ತರಬೇಕಾದ ಜವಾಬ್ದಾರಿ ಬಹಳ ಇದೆ. ಆ ಕೆಲಸ ಮತ್ತಷ್ಟು ಆಗಲಿ ಅಂತ ಈ ಸಂದರ್ಭದೊಳಗೆ ತಿಳಿಸ್ತಾ, ಉಪನ್ಯಾಸದಲ್ಲಿ ಭಾಗವಹಿಸಿದ ತಮ್ಮೆಲ್ಲರನ್ನು ಅಭಿನಂದಿಸಿ, ಆನ್ಲೈನ್ ಆಫ್ಲೈನ್ ಮೂಲಕ ಯಾರೆಲ್ಲ ಈ ಪ್ರವಚನದಲ್ಲಿ ಭಾಗವಹಿಸಿದ್ರು ಅವರನ್ನು ಕೂಡ ಅಭಿನಂದಿಸಿ, ನನಗೆ ಅವಕಾಶ ಕೊಟ್ಟಂತಹ ಸಮಿತಿಯ ಸದಸ್ಯರನ್ನ ಧನ್ಯವಾದಗಳ ಮೂಲಕವಾಗಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸುತ್ತೇನೆ. ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ.
ಗುರುಗಳ ಅಂತರ್ಯಾಮಿ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮತ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ ಹರಯೇ ನಮಃ ಹರಯೇ ನಮಃ. ಅತ್ಯಂತ ಅರ್ಥಪೂರ್ಣವಾಗಿ ಆಚಾರ್ಯರ ಮಧ್ವರನ್ನ ತತ್ವವಾದವನ್ನ ತಿಳಿಸಿಕೊಟ್ಟಿದ್ದಾರೆ.